ವೇದಿಕೆಯ ಎಲ್ಲ ಗಣ್ಯರೇ ಹಾಗೂ ಬಂಧುಗಳೇ, ನನಗಿವತ್ತು ಸಂತೋಷದ ದಿನ. ಅನೇಕ ಕಾರಣಗಳಿಗೆ. ನಾನು ಮರೆಯೋಕ್ಕೆ ಮುಂಚೆ ಅನೇಕ ವರ್ಷಗಳಿಂದ ಡಾಕ್ಟರ್ ಸುರೇಶ್ ಅವರನ್ನ ಬಲ್ಲೆ. ಅನೇಕ ತರಬೇತಿಗಳಿಗೆ ಬಂದಿದ್ದೇನೆ ಈ ಅಗ್ರಿಕಲ್ಚರ್ ಯೂನಿವರ್ಸಿಟಿ. ಆದರೆ ಈ ಕಾರ್ಯಕ್ರಮವನ್ನು ಅವರು ವೈಸ್ ಚಾನ್ಸಲರ್ ಆಗಿ ದೊಡ್ಡ ಕೆಲಸ ಮಾಡ್ತಾ ಇದ್ದಾರೆ, ಸಂತೋಷ. ಆದರೆ ಈ ಕಾರ್ಯಕ್ರಮವನ್ನು ಆಸಕ್ತಿಯಿಂದ ಮಾಡಿರೋದಕ್ಕೆ ವಿಶೇಷವಾದ ಧನ್ಯವಾದಗಳನ್ನು ಮತ್ತು ಕೃತಜ್ಞತೆಗಳನ್ನು ಅರ್ಪಿಸಬೇಕು. ನನಗೆ ಹೆಚ್ಚಿಗೆ ಟೈಮ್ ಕೊಟ್ಟಿಲ್ಲ, ಒಂದು 45 ನಿಮಿಷ ಕೊಟ್ಟಿದ್ದಾರೆ. ನೀವು ನಗ್ತಾ ಇದ್ದೀರಿ ಅಂದರೆ ನಿಮಗೆ ನನ್ನ ಬಗ್ಗೆ ಗೊತ್ತಿಲ್ಲ ಅಂತ. ನಾನು ನಿಂತರೆ 8 ಗಂಟೆ ಮಾತಾಡೋನು. ಕನ್ನಡ ನಾಡಿನಲ್ಲಿ 7 ಕೋಟಿ ಜನರಲ್ಲಿ ನನ್ನ ಹಾಗೆ ಇನ್ನೊಬ್ಬರಿಲ್ಲ, ನೋಡಕ್ಕಲ್ಲ, ಕೇಳಿಸ್ಕೊಳ್ಳಿ. ಸುಮಾರು 25 ಲಕ್ಷ ಜನಕ್ಕೆ ಮಾತನಾಡಿದೆ 40 ವರ್ಷದಲ್ಲಿ. ಮಾತಾಡೋದೇ ನನ್ನ ಕೆಲಸ. ಇದು ಮೊದಲನೇದು. ಎರಡನೇದು, ಕನ್ನಡ ನಾಡಿನ 224 ಅಸೆಂಬ್ಲಿ ಎಲೆಕ್ಷನ್ ಬರ್ತಾ ಇದೆ. 224 ಅಸೆಂಬ್ಲಿ ಕ್ಷೇತ್ರಕ್ಕೆ ಸಿದ್ದರಾಮಯ್ಯ, ಕುಮಾರಸ್ವಾಮಿ, ಯಡಿಯೂರಪ್ಪನವ್ರು ಹೋಗಿದಾರೋ ಇಲ್ವೋ, ನಾನು ತರಬೇತಿಗೆ ಹೋಗಿದ್ದೀನಿ. ಎರಡನೇದು. ಮೂರನೇದು, ಈ ಕಾರ್ಯಕ್ರಮಕ್ಕೆ ನಾನು ಕರೆದಿರೋದು ಬಹಳ ಸಂತೋಷ ಆಗಿದೆ. ಯಾಕೆಂದ್ರೆ ಇನ್ನು 20 ದಿನಕ್ಕೆ ನಾನು 60ಕ್ಕೆ ಬರ್ತಾ ಇದ್ದೀನಿ. ಆದರೆ ಕಳೆದ 2 ವರ್ಷದಿಂದ ಈ ಕಾರ್ಯಕ್ರಮವನ್ನು ನಿರಂತರವಾಗಿ ರಾಜ್ಯದಲ್ಲಿ ಮಾಡ್ಕೊಂಡು ಬರ್ತಾ ಇದ್ದೀನಿ. ಆಫ್ಟರ್ 16 ಕಾರ್ಯಕ್ರಮವನ್ನು ನಾನೇ ತರಬೇತಿ ಹೆಂಗಿದ್ರು ಮಾಡ್ತಿದ್ದೆ, ಇದನ್ನು ನಡೆಸ್ಕೊಂಡು ಬರ್ತಾ ಇದ್ದೀನಿ. ಇವತ್ತು ಈ ಕಾರ್ಯಕ್ರಮಕ್ಕೆ ಇಲ್ಲಿ ನಿಂತಿದ್ದೀನಿ. ನಾನು ಸಾಮಾನ್ಯವಾಗಿ ಪ್ರಿಪೇರ್ ಆಗಲ್ಲ. ಕರೀತಾರೆ, ಹೋಗ್ತೀನಿ, ಮಾತಾಡ್ತೀನಿ, ಟ್ರೈನಿಂಗ್ ಮಾಡ್ತೀನಿ. ಆದರೆ ಇದಕ್ಕೆ ಇವತ್ತು ಸ್ವಲ್ಪ ರೆಡಿಯಾಗಿ ಬಂದ್ಬಿಟ್ಟಿದ್ದೀನಿ. ಕೂತ್ಕೊಂಡು ಒಂದು 5-6 ಗಂಟೆ ಬರೆದಿದ್ದೀನಿ. ಇದು ಬರೆದಿದ್ದು ಯಾಕೆ ಅಂದರೆ ನನಗೆ ನಾನು ಬರ್ಕೊಂಡಿದ್ದು. ಯಾಕೆಂದ್ರೆ ನಾನು ಎಂಟ್ರಿ ಆಗ್ತಿದ್ದೀನಿಲ್ಲ, ನಾನೇ ಮೆಂಬರ್ ಫಸ್ಟ್ ಟೈಮ್. ನಾನು ಅನೇಕ ಇದಕ್ಕೆ ಸಂಬಂಧಪಟ್ಟ ಪುಸ್ತಕಗಳು ಅದು ಇದು ಕೇಳೋದು ನೋಡೋದು ಮಾಡ್ತಾ ಇದ್ದೆ. ನಾನು ಬಹಳ ಹಿಂದೆ ಒಂದು ಫಿಲಮ್ ನೋಡಿದ್ದೆ. ಈ ನರಸಿಂಹರಾಜು, ಬಾಲಕೃಷ್ಣ ಇಬ್ಬರೂ ಜೊತೆ ಹಿಂದಿನ ಫಿಲಮ್ಗಳಲ್ಲಿ. ಫಿಲಮ್ಮಿನ ಆರಂಭದಲ್ಲಿ, ಯಾವ ಫಿಲಮ್ ಅಂತ ಮರ್ತೋಗಿದೆ, ಫಿಲಮ್ಮಿನ ಆರಂಭದಲ್ಲಿ ನರಸಿಂಹರಾಜು ಬಾಲಕೃಷ್ಣನ್ ಮೀಟ್ ಮಾಡ್ತಾನೆ. ಇವರು ಅವನಿಗೆ ಹೆದರ್ಸೋದು, ಡಿಸೆಂಬರ್ 31 ಅನ್ನೋದು ನರಸಿಂಹರಾಜು. ಫಿಲಮ್ ಆರಂಭದಲ್ಲಿ ಶುರು ಆಗುತ್ತೆ. ಬಾಲಕೃಷ್ಣಂಗೆ ಏನು ಅಂತ ಗೊತ್ತಿಲ್ಲ ಡಿಸೆಂಬರ್ 31. ಇವನು ಹೇಳೋ ರೀತಿಯಲ್ಲಿ ಅಂತಾನೆ, ಮುಗೀತು, ಸೀನ್ ಕಟ್. ಈ ಥರ ಒಂದು 8-10 ಸಲ ಆಗುತ್ತೆ ಫಿಲಮ್ ಪೂರ್ತಿ. ಅವನು ಬರೋದು ಡಿಸೆಂಬರ್ 31 ಅನ್ನೋದು. ಇವನಿಗೂ ತಲೆ ಕೆಟ್ಟೋಗುತ್ತೆ, ಹೆದ್ರೆ ಸಾಯ್ತಿರ್ತಾನೆ ಬಾಲಕೃಷ್ಣ. ಫಿಲಮ್ ಕೊನೆಗೆ ಬರುತ್ತೆ, ಮತ್ತೊಂದು ಸಲ ಇವನು ಡಿಸೆಂಬರ್ 31. ಅವನಿಗೂ ತಲೆ ಕೆಟ್ಟೋಗಿರುತ್ತೆ, ಇದು ಏನು ಅಂತ ಗೊತ್ತಿರಲ್ಲ, ಸುಮ್ಮನೆ ಹೆದರ್ತಾ ಇರ್ತಾನೆ. ಏನೋ ಡಿಸೆಂಬರ್ 31 ಅಂತಾನೆ. ಏನಿಲ್ಲ, ಮಾರನೇ ದಿನ ಜನವರಿ 1 ಅಂದ್ಬಿಟ್ಟು ಹೊಡೋಗ್ಬಿಡ್ತಾನೆ. ಇದೊಂಥರ ಹೋಲಿ ಬಂತು ಅಂತ. 60 ಬಂತು, 60 ಬಂತು, ಬರಲಿ. 59 ಆದ್ಮೇಲೆ 60 ಬರಬೇಕು. ಮೇಡಮ್ ಚೆನ್ನಾಗಿ ಹೇಳಿದ್ರು, 60 ಆದ್ಮೇಲೆ 61 ಬರಬೇಕು. ಬರಲಿ ಬಿಡಿ. ಏನೇನೋ ಬಂತು. ಮದುವೆ ಟೈಮು ಬಂದಿತ್ತು. ಗಂಡಸರೆಲ್ಲ ಹೆದರಿದ್ರೆ ಅಂದೇ ಹೆದರ್ಲಿಲ್ಲ. ಇದೇನಿಲ್ಲ, ಬಾಯ್ ಟು ಟೆನ್ಷನ್, ಹಾಯ್ ಟು ಪೆನ್ಷನ್ ಅಷ್ಟೇ. 60 ಅಂದರೆ ಇದು ರಿಟೈರ್ ಅಲ್ಲ, ರೀಟೈರಿಂಗ್. ಮತ್ತೆ ಟೈರಿಂಗ್. ಸುಸ್ತಾಗಲೇಬಾರದು. ಭಾಳ ಚೆನ್ನಾಗಿ ಮೇಡಮ್ ಒಂದು ಪದ ಬಳಸಿದ್ರು. ನೀವೆಲ್ಲ ಸಂತೋಷ ಪಡಬೇಕು. ಈ ದೇಶದಲ್ಲಿ 60ರ ಮೇಲಿರೋರೆಲ್ಲ ಈ ದೇಶದ ನಿಜವಾದ ಪ್ರಮುಖ ಆಸ್ತಿ. ಈ ದೇಶನ ನೋಡ್ಕೋಬೇಕಾದವ್ರು ನೀವೇ. ಯಾಕೆಂದ್ರೆ ನಿಮಗಿಂತ ಕೆಳಗಿರೋರಿಗೆಲ್ಲ ಹೇಗೆ ಬದುಕಬೇಕೆಂಬ ಪಾಠವನ್ನು ಹೇಳುವುದಕ್ಕೆ ತಕ್ಕುದಾದ ಶಿಕ್ಷಕರು ನೀವು.
ನಮ್ಮ ಅಮ್ಮಂಗೆ 83 ವರ್ಷ. 19ನೇ ವಯಸ್ಸಿಗೆ ಟೀಚರ್ ಆದ್ದು. ಅವ್ರು 40 ವರ್ಷ ಗೌರ್ಮೆಂಟ್ ಶಾಲೆಯಲ್ಲಿ ಟೀಚರ್ ಆಗಿದ್ರು, ಪ್ರಿನ್ಸಿಪಾಲ್ ಆಗಿ ಎಲ್ಲ ಆಗಿ ರಿಟೈರ್ ಆದ. ಆಮೇಲೂ ಪ್ರೈವೇಟಲ್ಲಿ ಕೂತಿದ್ರು. ನಾನೇ ಶಾಲೆ ಮಾಡಿದೆ, ನಮ್ಮ ಶಾಲೆನಲ್ಲೇ ಟೀಚರ್ ಆದರು. ಮೊನ್ನೆ ಕರೋನಾ ಬಂದಾಗ ಇನ್ನೂ ಆಕ್ಟಿವ್ ಇದ್ದಾರೆ. ಸಿಟ್ಟತ್ತಿ ಗಲಾಟೆ ಮಾಡಿ ರೆಸ್ಟ್ ತಗೊಳ್ಳಿಂತ ಮನೇಲಿ ಕೂರಿಸಿದ್ವಿ ನಾವು ಮಕ್ಕಳೆಲ್ಲ ಸೇರಿ. ಅಲ್ಲಿಗೆ 63 ವರ್ಷ ಪಾಠ ಮಾಡಿದ್ದಾರೆ ನಮ್ಮಮ್ಮ. ಈಗಲೂ ಸುಮ್ಮನೆ ಕೊಡಲ್ಲ ಅವರು. ಮೊನ್ನೆ ಅವ್ರಿಗೆ 80 ವರ್ಷ ಆದರೆ ಒಂದು 25% ಏನೋ ಸೇರುತ್ತಲ್ಲ ಅವರ ಪೆನ್ಷನ್ಗೆ. ಅವ್ರದ್ದೊಂದು 25%, ಅವ್ರ ಗಂಡ ನಮ್ಮ ಅಪ್ಪಂದು ಒಂದು 25%. ನಮ್ಮ ಅಮ್ಮನ ಖುಷಿ ನೋಡ್ಬೇಕಿತ್ತು ನೀವು. ನಾನು 2015 ಅಕ್ಟೋಬರ್ 16ನೇ ತಾರೀಕು ಚೀನಾಗೆ ಹೋಗಿದ್ದೆ. ಚೀನಾಗೆ ಯಾಕೆ ಹೋಗಿದ್ದೆ ಅಂದರೆ 2 ಸಂಗತಿ ನನಗೆ ಬಹಳ ವರ್ಷಗಳಿಂದ ಕಾಡ್ತಿತ್ತು. ಒಂದು, ನಾನು ಟ್ರೈನಿಂಗ್ನಲ್ಲೆಲ್ಲ ಬಳಸ್ತಿದ್ದೆ ಒಂದು ಪದ, ಒಂದು ವಾಕ್ಯ, ಎ ಮ್ಯಾನ್ ವಿಥೌಟ್ ಸ್ಮೈಲ್ ಮಸ್ಟ್ ನಾಟ್ ಓಪನ್ ಎ ಶಾಪ್ ಅಂತ ಚೈನಿ ಮಾತಿದು ಅಂತ ನನಗೆ ಯಾರೋ ಹೇಳಿ ಅದನ್ನು ನಾನು ಬಳಸ್ತಾ ಇದ್ದೆ. ಸ್ಮೈಲ್ ಅನ್ನೋ ಸೆಷನ್ ಬಂದಾಗೆಲ್ಲ ಐ ಯೂಸ್ ಟು ಯೂಸ್ ಇಟ್. ಇದು ನಿಜಾನ ಅಂತ ನೋಡಬೇಕಾಗಿತ್ತು. ಚೀನಾದಲ್ಲಿ ಎಷ್ಟು ನಿಜ ಇದು ಅಂತ ನೋಡ್ಬೇಕು. ಇನ್ನೊಂದು, ಬಹಳ ವರ್ಷಗಳಿಂದ 50 ವರ್ಷಗಳ ಹಿಂದೆನೆ ಚೀನಾದಲ್ಲಿ ಒಂದು ಮಗು ಆಗಬೇಕು ಅಂತ ಒಂದು ಕಾನೂನು ತಂದ್ಬಿಟ್ರು. ಚೀನಾನು ಭಾರತದ ಹಾಗೆ ಬಹಳ ವಿಲೇಜಸ್ಸೇ ಜಾಸ್ತಿ, ಪಟ್ಟಣಗಳು ಇರಲೇ ಇರಲಿಲ್ಲ. ನಾನೊಂದು 70 ವರ್ಷದ ಹಿಂದಿನ ಮಾತು ಹೇಳ್ತೀನಿ. ಒಂದು ಮಗು ಅಂತಾದಾಗ ಆಮೇಲೆ ನಗರೀಕರಣ ಆಯಿತು, ಅರ್ಬನೈಸೇಷನ್ ನಮ್ಮ ಥರನೇ ಏನೇನೋ ಆಗದಾಗ ಒಂದೇ ಮಗು ಆದ್ರಿಂದ ಗಂಡು ಹೆಣ್ಣು ಒಂದೇ, ಅವರೆಲ್ಲ ನಗರಕ್ಕೆ ಬಂದ್ಬಿಟ್ರು. ಈ ವಯಸ್ಸಾದವರು ಅಲ್ಲೇ ಅಗ್ರಿಕಲ್ಚರಿಸ್ಟ್ ಆಗಿ ಅಲ್ಲೇ ಉಳ್ಕೊಂಡ್ರು. ಇವತ್ತಿಗೂ ಅಷ್ಟೇ ಚೀನಾದ ದೊಡ್ಡ ಸಮಸ್ಯೆ ಅಲ್ಲಿನ ಹಿರಿಯ ನಾಗರಿಕರ ಸಂಖ್ಯೆ ಆಲ್ಮೋಸ್ಟ್ 50 to 55%. ದುಡಿಯುವ ಯುವ ಜನರ ಸಂಖ್ಯೆ ಕಡಿಮೆ. ನಾನು ಹೋಗಿ ವಾಪಸ್ ಬಂದ 6ನೇ ದಿನಕ್ಕೆ ಅಕ್ಟೋಬರ್ 22 ಅಂತ ಕಾಣುತ್ತೆ 2015, 2ನೇ ಮಗು ಮಾಡ್ಕೋಬೋದು ಅಂತ ಆರ್ಡರ್ ತಂದರು. ನಂದೇನು ಅದ್ರಲ್ಲಿ ಪಾತ್ರ ಇಲ್ಲ, ನಾನು ಹೋಗಿ ಬಂದು 1 ವಾರಕ್ಕೆ ಆ ಡಿಸಿಷನ್ ಬಂತು ಅಂತ. ಬಟ್ ಬಂತು. ಈಗ 3ನೇದಕ್ಕೂ ಅವಕಾಶ ಕೊಟ್ಟಿದ್ದಾರೆ. ಅಂದರೆ ಹಿರಿಯ ನಾಗರಿಕರ ಇರುವಿಕೆ, ಇದೆರಡನ್ನು ನೋಡೋಣ ಅಂತ ಹೋಗಿದ್ದೆ ನಾನು. ಅಲ್ಲಿ ಆಯಸ್ಸು ಜಾಸ್ತಿ. ನಿಮಗೆ ಗೊತ್ತಿದೆ 1940s 50s ಅಲ್ಲಿ ಭಾರತದ್ದು 39 ಇಯರ್ಸ್. ಅವಾಗೆಲ್ಲ ಬೇಗ ಅನೇಕ ಕಾರಣಗಳು, ಮಲೇರಿಯಾ ಬಂದು ಸಾಯೋದು, ಪ್ಲೇಗ್ ಬಂದು ಸಾಯೋದು, ಹಾವು ಕಚ್ಚಿ ಸಾಯೋದು, ಕೂತವ್ರೆ ಸಾಯೋದು, ಇದೆಲ್ಲ ಜಾಸ್ತಿ. ಈಗ 2020-21 ಸರ್ವೆ ಪ್ರಕಾರ ನಾವು 69ಕ್ಕೆ ನಿಂತಿದ್ದೀವಿ. ನಮ್ಮ ಏಜ್ ಪ್ರಪಂಚ 79ಕ್ಕೆ ನಿಂತಿದೆ ವೆಸ್ಟಲ್ಲೆಲ್ಲ. ವಿಜ್ಞಾನಿಗಳು ಏನು ಕಂಡುಹಿಡಿತಾ ಇದ್ದಾರೆ ಅಂದರೆ, ಏಜಿಂಗ್ಗೆ ನಿಲ್ಲಿಸ್ಬಿಟ್ರೆ, ಸಾಯ್ದೆ ಹೋಗ್ಬಿಟ್ರೆ 2060ಕ್ಕೆ ಇವತ್ತು 1 ಲಕ್ಷ ವರ್ಷದ ಹಿಂದೆ 1 ಲಕ್ಷ ಜನ ಇದ್ರಂತೆ. 1945 300 ಕೋಟಿ ಜನ ಇದ್ರು. ಈಗ 780 ಕೋಟಿ ಜನ ಇದ್ದಾರೆ. ನಾವು 2ನೇವರಾಗಿದ್ವಿ, ಈ ಒಂದು 3 ತಿಂಗಳಿಂದ ನಂಬರ್ 1 ಆಗ್ಬಿಟ್ವಿ. ಚಪ್ಪಾಳೆ ಬೇಡ. ಪಾಪ್ಯುಲೇಷನಲ್ಲಿ ನಾವೇ ನಂಬರ್ 1 ಈಗ 142.8. ನಮಗಿಂತ 70 ಲಕ್ಷ ಜನ ಚೀನಾ ಕಮ್ಮಿ ಮೊದಲಿದ್ದವರು. 2060ಕ್ಕೆ 1,000 ಕೋಟಿ ಪಾಪ್ಯುಲೇಷನ್ ಆಗುತ್ತೆ. ಆದರೆ ಆಶ್ಚರ್ಯ ಮತ್ತು ಶಾಕಿಂಗ್ ನ್ಯೂಸು, ಭಾವ ಇರುವ ರೋಬೋಟಿಕ್ಸ್ ಇರಲಿಲ್ಲ, ರೋಬೋಸ್. ಆದರೆ ಈಗ 1.5 ವರ್ಷದಿಂದ ಜಪಾನ್ನಲ್ಲಿ ಭಾವವಿರುವ ರೋಬೋಸು ಬಂದ್ಬಿಡ್ತು. ಅಲ್ಲಿಗೆ ರಸಭಾವವಿರುವ, ಮನುಷ್ಯನಷ್ಟೇ ಅದ್ಭುತವಾಗಿರುವ, ಮನುಷ್ಯನ 10ರಷ್ಟು ಜಾಣನಾಗಿರುವ ಸುಮಾರು 2,000 ಕೋಟಿ ರೋಬೋಸ್ ಬರುತ್ತಂತೆ. ಅಂದರೆ 2,000 ಕೋಟಿ ಅವರು, 1,000 ಕೋಟಿ ನಾವು, 3,000 ಕೋಟಿ ಜನ ಎಲ್ಲಿ ನಿಂತ್ಕೋತಾರೆ, ಎಲ್ಲಿ ಕೂತ್ಕೋತಾರೆ, ಎಲ್ಲಿ ಮಲ್ಕೋತಾರೆ, ಇವರು ಅಗ್ರಿಕಲ್ಚರ್ ಯೂನಿವರ್ಸಿಟಿನವ್ರಿಗೆಲ್ಲ ಆಹಾರ ಎಲ್ಲಿಂದ ಕೊಡ್ತಾರೆ ನನಗೆ ಗೊತ್ತಿಲ್ಲ. ನನಗೆ ಸಂತೋಷ ಏನು ಅಂದರೆ ನಾನಿರಲ್ಲ ಆಗ. ಬಂಧುಗಳೇ,
ಹೊಸ ಕಾಲದ, ನಾನು ನನ್ನ ಮಾತು ಶುರು ಮಾಡೋಕ್ಕೆ ಮುಂಚೆ 3 ವಾಕ್ಯಗಳನ್ನು ನಿಮ್ಗೆ ಹೇಳಬೇಕು. ಒಂದು, ಯಾವ ಸಂದರ್ಭದಲ್ಲೂ ನಿಮಗೆ 2 ಕಾಡದೇ ಇರಲಿ. ಒಂದು ರೆಕಾರ, ಇನ್ನೊಂದು ನಕಾರ. ಇದೆರಡು ಬಹಳ ಪ್ರಮುಖವಾದದ್ದು. ಇದು ಮನುಷ್ಯನ ಜೀವನವೇ ಹೀಗೆ. ನಿಮ್ಗೊಂದು ಸಣ್ಣದಾಗ ಒಂದು 40 ಸೆಕೆಂಡು ಬಹಳ 1,000 ಕೋಟಿ ಹಿಂದಕ್ಕೆ ಹೋಗಿ ಇವತ್ತಿಗೆ ಕರ್ಕೊಂಬಂದ್ಬಿಡ್ತೀನಿ. 40 ಸೆಕೆಂಡ್ಲಿ ಕರ್ಕೊಂಡ್ಬರ್ತೀನಿ. 500 ಕೋಟಿ ವರ್ಷಗಳ ಹಿಂದೆ ಸೂರ್ಯ ಇರಲಿಲ್ಲ. 300 ಕೋಟಿ ವರ್ಷಗಳ ಹಿಂದೆ ಭೂಮಿ ಇರಲಿಲ್ಲ. 200 ಕೋಟಿ ವರ್ಷಗಳ ಹಿಂದೆ ಸಸ್ಯ ಇರಲಿಲ್ಲ. 100 ಕೋಟಿ ವರ್ಷಗಳ ಹಿಂದೆ ಏಕಜೀವಿ ಕೋಶ ಅಮೀಬಾನೂ ಇರಲಿಲ್ಲ. 20 ಲಕ್ಷ ವರ್ಷದ ಹಿಂದೆ ಮನುಷ್ಯನೂ ಇರಲಿಲ್ಲ. ಅವರು ಹೇಳ್ತಾರೆ 80 ಲಕ್ಷ ಜೀವರಾಶಿಗಳು, 80 ಲಕ್ಷದ್ದು ನಾವಂತೆ. ಆದರೆ ಮನುಷ್ಯ ಅನ್ನೋನೇ ಬೇರೆ. ಪ್ರಜ್ಞೆ, ಸುಪ್ತ ಪ್ರಜ್ಞೆ, ಅಪಾರ ಪ್ರಜ್ಞೆ, ಕಾನ್ಷಿಯಸ್, ಸೂಪರ್ ಕಾನ್ಷಿಯಸ್, ಸಬ್ ಕಾನ್ಷಿಯಸ್, 3 ಇರುವಂತಹ ಒಂದು ಜೀವಿ. ಮನುಷ್ಯ ಅಂದರೆ ಒಂದೇ ಡೆಫಿನೇಷನ್ನು. ಶಂಕರಾಚಾರ್ಯರು ಬಹಳ ಚೆನ್ನಾಗಿ ಹೇಳ್ತಾರೆ. ಮಹಾವೀರ, ಬುದ್ಧ, ಜೀಸಸ್, ಗುರುನಾನಕ್, ಪೈಗಂಬರ್, ಶಂಕರಾಚಾರ್ಯರು, ಬಸವಣ್ಣ, ವಿವೇಕಾನಂದ, ಸುಮಾರು 2550 ವರ್ಷಗಳ ಪಟ್ಟಿ ತಗೊಂಬಂದೆ. ಇನ್ನೊಂದಷ್ಟು ಸೇರಿಸ್ಬೋದು. ನಾನು ಈ ಪಟ್ಟಿ ಮಾಡಿದ್ದು ಒಂದು ಕಾರಣಕ್ಕಾಗಿ. ಇವರೆಲ್ಲರೂ ಹೇಳಿರೋದು ಒಂದೇ, ಇನ್ಸ್ಟ್ರಕ್ಷನಲ್ ಆಬ್ಜೆಕ್ಟಿವ್ ಆಫ್ ಮ್ಯಾನ್ ಕೊಟ್ಟಿದ್ದಾರೆ. ಏನು ಮನುಷ್ಯನ ಇನ್ಸ್ಟ್ರಕ್ಷನಲ್ ಆಬ್ಜೆಕ್ಟಿವ್? ಒಂದೇ. ಅದೇ ಶಂಕರಾಚಾರ್ಯರು ಒಂದೇ ಪದದಲ್ಲಿ ಹೇಳಿದ್ರು, ಅಹಂ ಬ್ರಹ್ಮಾಸ್ಮಿ. ನಾನು ಅದನ್ನು ನನ್ನ ಇತ್ತೀಚಿನ ಪುಸ್ತಕದಲ್ಲಿ ಒಂದು ವಾಕ್ಯ ಬರೆದಿದ್ದೀನಿ. ಮನುಷ್ಯ ಅಂದ್ರೆ ಯಾರು ಅಂತ. ಇದು 60 ವರ್ಷದವರೆಗೂ ಅಷ್ಟೇ, 1ನೇ ವರ್ಷದಲ್ಲಿ ಹುಟ್ಟಿದವನಿಗೂ ಅಷ್ಟೇ, 90 ವರ್ಷದವರೆಗೂ ಅಷ್ಟೇ. 101ನೇ ವಯಸ್ಸಿನಲ್ಲಿ ಯಾವ ನದಿಗೆ ಡ್ಯಾಮ್ ಕಟ್ಟಬೇಕು ಅಂತ ವಿಶ್ವೇಶ್ವರಯ್ಯರು ಯೋಚನೆ ಮಾಡಿದ್ರಲ್ಲ, ಅದರ ಪ್ರತಿಫಲದ ವಾಕ್ಯ ಇದು. ಏನು ಮನುಷ್ಯ ಅಂದ್ರೆ? ಕೇಳಿಸ್ಕೊಳ್ಳಿ. ಮನುಷ್ಯ ಅಂದ್ರೆ ಏನನ್ನಾದರೂ ಅಂದುಕೊಳ್ಳುವ, ಏನನ್ನಾದರೂ ಮಾಡುವ, ಏನಾದರೂ ಆಗುವ ಜಗತ್ತಿನ ಏಕೈಕ ಜೀವಿ ಮನುಷ್ಯ. ಯು ಕ್ಯಾನ್ ಥಿಂಕ್ ಎನಿಥಿಂಗ್, ಯು ಕ್ಯಾನ್ ಡೂ ಎನಿಥಿಂಗ್, ಯು ಕ್ಯಾನ್ ಬಿಕಮ್ ಎನಿಥಿಂಗ್. ಇಂತಹ ಅದ್ಭುತವಾದ, ಅದಕ್ಕೆ ನಾನೇ ಆ ಪುಸ್ತಕದಲ್ಲಿ, ನನ್ನ ಇತ್ತೀಚಿನ ಪುಸ್ತಕ ಒಂದು 240 ಪುಟದ ಸಾಧ್ಯವೆಂದರೆ ಸಾಧ್ಯ ಅಂತ 108 ಮಾಲಿಕೆಗಳ 2 ಪುಟದ್ದು 240 ಪುಟ ಬರೆದೆ. ಅದರಲ್ಲಿ ದೇವರು ಹುಟ್ಟಿದ, ದೇವರು ನಿರ್ಗಮಿಸಿದ, ಮನುಷ್ಯ ಬಂದ ಒಂದು ಸಂದರ್ಭವನ್ನು ಒಂದು ಪ್ಯಾರ ಮಾಡಿ ನನ್ನ ಊಹಾತ್ಮಕದಲ್ಲಿ ಬರೆದಿದ್ದೀನಿ. ದೇವರು ಇದ್ದ ಅಂತ ನೀವು ಕೇಳ್ತೀರಿ. ಕೆಲವರು ಇದ್ದಾನೆ ಅಂತಾರೆ, ಕೆಲವರು ಇಲ್ಲ ಅಂತಾರೆ. ನಾನೇನು ಮಾಡಿದೆ, ಒಂದು ಕಲ್ಪನೆ ಇದ್ದ, ಅವನೇ ಇದೆಲ್ಲ ಮಾಡಿದ್ದು, ಆಯಿತು, ಒಪ್ಕೊಂಡೆ. ಮತ್ತೆ ಎಲ್ಲಿದ್ದಾನೆ ತೋರಿಸಿ, ತೋರಿಸಲ್ಲ. ಯಾಕೆ? ಇಲ್ಲ. ಅಯ್ಯೋ ಇದ್ದಾನೆ ಅಂದ್ರೆ ಕೇಳಿಸ್ಕೊಳ್ಳಿ. ಕತೆ ಈಗ ಇದು ನಾನೇ ಕಟ್ಟಿರೋ ಕತೆ, ನಿಜವೂ ಇರಬಹುದು. ದೇವರು ಇದ್ದ, ಅವನೇ ಈ ಸೃಷ್ಟಿಯನ್ನೆಲ್ಲ ಮಾಡಿಕೊಂಡು ಬಂದ. 79,99,999 ಜೀವಿಗಳನ್ನು ಹುಟ್ಟಿಸಿದ. ಹೀಗೆ ಜರ್ನಿ, ಪ್ರಯಾಣ ನಡೆಯುತ್ತಿತ್ತು. ಒಂದು ದಿನ ಯೋಚನೆ ಮಾಡ್ದ, ನಿಮಗೆ ನೋಡಿ 40 ವರ್ಷ 30 ವರ್ಷ ಕೆಲಸ ಮಾಡಿ ಬೋರ್ ಆಗ್ಲಿಲ್ವಾ? ರಿಟೈರ್ ಆಗ್ಬಿಟ್ರಿ. ಕೆಲವರೆಲ್ಲ VRS ತಗೊಂಡ್ಬಿಡ್ತಾರೆ. ನಾನು ಬ್ಯಾಂಕಲ್ಲಿದ್ದೆ, ಈಗ ಒಂದು 20 ವರ್ಷದಿಂದ ಹ್ಯಾಂಡ್ ಶೇಕ್ ಬಂತು, ಗೋಲ್ಡನ್ ಹ್ಯಾಂಡ್ ಶೇಕ್. ಏನು ಬಿಟ್ಟು 10 ಲಕ್ಷ 20 ಲಕ್ಷ ತಗೊಂಡು ಮನೆಗೆ ಹೋಗ್ಬಿಟ್ರು. 40 ವರ್ಷ 45 ವರ್ಷ 50 ವರ್ಷದವರೆಲ್ಲ ಮನೆಗೆ ಹೋಗ್ಬಿಟ್ರು. ನನಗೆ ಆಶ್ಚರ್ಯ ಆವಾಗ, ಹೆಂಗು ಇವ್ರು ಹೋಗಿ ಏನು ಮಾಡ್ತಾರೆ? ಇಷ್ಟು ಆಕ್ಟಿವ್ ಆಗಿ ಹೆಂಗಾಗಿದ್ದವರು ನಾಳೆಯಿಂದ ಏನು ಮಾಡ್ತಾರೆ ಅಂತ ಅದನ್ನು ಕಂಡುಹಿಡಿಯಕ್ಕೆ ಹೋಗಲಿಲ್ಲ. ತುಂಬ ಜನ ಹೋದರು. ದೇವರಿಗೂ ಕೂಡ ಬೋರ್ ಆಯ್ತಂತೆ. ಏನು ಕೆಲಸ? ಸೃಷ್ಟಿಸುವ ಕೆಲಸ. ಹೀಗೆ ಹೊಸದಾಗಿ ಪ್ರಾಣಿಗಳನ್ನು ಹುಟ್ಟಿಸುವ ಕೆಲಸ ಬೋರ್ ಆಯಿತಂತೆ. ಬೋರ್ ಆದಮೇಲೆ ಹಿ ಹ್ಯಾಡ್ ಟು ಸ್ಟಾಪ್ ಇಟ್. ಹಿ ಸ್ಟಾಪ್ಡ್ ಇಟ್. ಬಟ್ ಹೌ ಕ್ಯಾನ್ ಹಿ ಸ್ಟಾಪ್ ಇನ್ ಬಿಟ್ವೀನ್? ಮಿಡ್ವೇನಲ್ಲಿ ಹೇಗೆ ನಿಲ್ಲಿಸೋದು? ಅದಕ್ಕೆ ಅವನು ಒಂದು ಆಲೋಚನೆ ಮಾಡ್ದ, ಒಬ್ಬನ್ನ ಕೊನೆಯದಾಗಿ ಸೃಷ್ಟಿಸ್ಬಿಡ್ತೀನಿ, ಅಲ್ಲಿಗೆ ಎಂಡು. ಅವನು ಬಹಳ ಚೆನ್ನಾಗಿರ್ಬೇಕು. ಏನು? ಪ್ರಜ್ಞೆ, ಸುಪ್ತ ಪ್ರಜ್ಞೆ, ಅಪಾರ ಪ್ರಜ್ಞೆ. ನಾನು ಹೇಳಿದ್ನಲ್ಲ, ಇಂಥದ್ದೊಂದು ದೈಹಿಕ, ಬೌದ್ಧಿಕ, ನಡಾವಳಿಕೆಯ IQ, EQ, PQ, SQ ಎಲ್ಲ ಇರುವ ಒಂದು ಮನುಷ್ಯನ ಮಾಡಿಬಿಟ್ಟ. ನಮ್ಮ ಸೈನ್ಸ್ ಪ್ರಕಾರ, ಥಿಯರಿ ಆಫ್ ಎವಲ್ಯೂಷನ್ ಪ್ರಕಾರ 5 ಲಕ್ಷ ವರ್ಷಗಳ ಹಿಂದೆ ಒಂದು ಜಾತಿಯ ಮಂಗ ಮನುಷ್ಯನಂತ, ಮನುಷ್ಯನಲ್ಲದ, ಮನುಷ್ಯ ರೂಪಿ ಮನುಷ್ಯನಲ್ಲದ ಒಬ್ಬ ಮನುಷ್ಯ ಬಂದ. ಆದರೆ ನಿಜವಾದ ಮನುಷ್ಯ ಬಂದು 1 ಲಕ್ಷ ವರ್ಷ ಆಯಿತು. ಆದರೆ ಮನುಷ್ಯ ಆಲೋಚನೆ ಶುರು ಮಾಡಿದ್ದು 20,000 ವರ್ಷ.
ಆದರೆ ಈ ಇನ್ವೆನ್ಷನ್ಸು ಡಿಸ್ಕವರೀಸ್ ಎಲ್ಲ ಬಂದಿರೋದು ಈಗ 1000 ವರ್ಷ 500 ವರ್ಷ, ನಿನ್ನೆ ಮೊನ್ನೆ ಇವತ್ತು ಬೆಳಗ್ಗೆ ಪೀರಿಯಡಿಕ್ ಟೇಬಲ್ಲು ಎಲ್ಲ ಈಗ ಬಂದಿರೋದು ಬಿಡಿ. ದೇವರು ಮನುಷ್ಯನ ಸೃಷ್ಟಿ ಮಾಡಿದ. ಓಕೆ, ನಾವು ವಾಟ್ ಹಿ ಹ್ಯಾಡ್ ಟು ಡೂ, ಹಿ ಹ್ಯಾಡ್ ಟು ಗೋ ಔಟ್. ಅವನು ಅನ್ಕೊಂಡಿದ್ದಲ್ಲ ನಾನು ಹೋಗ್ಬೇಕು ಅಂತ, ಹೋಗ್ಬೇಕು. ಎಲ್ಲಿಗೆ ಹೋಗ್ಬೇಕು? ಇದು ನನ್ನ ಆಲೋಚನೆ. ಎಲ್ಲಿಗೆ ಹೋಗ್ಬೇಕೀಗ? ವೇರ್ ಹಿ ಹ್ಯಾಡ್ ಟು ಗೋ? ಜಾಗನೇ ಇಲ್ಲ. ಆಗ ಅವನು ಒಂದು ನಿರ್ಧಾರ ತಗೊಂಡ. ಏನು? ನಾನೇ ಸೃಷ್ಟಿ ಮಾಡಿರುವ ಇಂತಹ ಅದ್ಭುತ ವ್ಯಕ್ತಿತ್ವದ ಈ ಮನುಷ್ಯನ ಒಳಗೆ ಬಂದ್ಬಿಡೋಣ ಅಂಥೇಳಿ ನಮ್ಮೊಳಗೇ ಬಂದು ಬಿಟ್ಟ. ಅದನ್ನೇ ಶಂಕರಾಚಾರ್ಯ ಹೇಳಿದ್ದು, ಅಹಂ ಬ್ರಹ್ಮಾಸ್ಮಿ, ನಾನೇ ದೇವರು, ನೀವೇ ದೇವರು. ದೇವರಾಗಿರುವ ನೀವು, ದೇವರಿಗಿರೋ ಒಂದೇ ಗುಣ ಏನು ಹೇಳಿ? ದೇವರಿಗೆ 100 ಗುಣಗಳನ್ನು ಆರೋಪಿಸ್ಬೋದು, ನನ್ನ ಪ್ರಕಾರ ಒಂದೇ ಗುಣ ಏನು ಹೇಳಿ? ಉತ್ಸಾಹ, ಉತ್ಸಾಹ, ನಗು, ಖುಷಿ, ಆನಂದ, ಅಪರಿಮಿತವಾದ ಸೆಲೆಬ್ರೇಷನ್. ಒಳಗಡೆ ಖುಷಿ, ಅದ್ಭುತವಾಗಿ ಕುಣಿತಾನೆ ಮನುಷ್ಯ. ಪ್ರಾಣಿಗಳೆಲ್ಲ ನೋಡಿ ಜೀವ ಇರೋದು. ಜೀವ ಅಂದ್ರೆ ಏನು ಹೇಳಿ? ಉತ್ಸಾಹ ಅಂತ. ಆದರೆ ನಾವೆಲ್ಲ ಜೀವನದಲ್ಲಿ ಆಗಾಗ್ಗೆ ಉತ್ಸಾಹ ಕಳ್ಕೊಂಡು ನೀವು ಕೆಲವರು ನಡೆಯೋದು ನೋಡಿದ್ರೆ ಗೊತ್ತಾಗತ್ತೆ ಪಾಪ ಏನು ಪ್ರಾಬ್ಲಮ್ಮು ಅಂತ. ರಾಜ್ಕುಮಾರ್ ಒಂದು ನ್ಯಾಯವೇ ದೇವರು ಅಂತ ಒಂದು ಫಿಲಮ್ಮು, ಅದರಲ್ಲೊಂದು ಹಾಡು ಬರುತ್ತೆ, ಸರೋಜಾದೇವಿ ಲವ್ ಮಾಡ್ತಾರೆ ಫಿಲಮ್ನಲ್ಲಿ. ಅದರಲ್ಲೊಂದು ಹಾಡಿದೆ, ಆಕಾಶವೇ ಬೀಳಲಿ ಮೇಲೆ, ಭೂಮಿಯ ಬಾಯಿ ತೆರೆಯಲಿ, ನಾನಿನ್ನ ಬಿಡೆನು ಅಂತೊಂದು ಹಾಡೋದು. ಆಕಾಶವೇ ಕೇಳಿದ್ರ? ಚೆನ್ನಾಗಿದೆ ಹಾಡು. ಒಂದು ಲವ್ ಮಾಡಬೇಕಾದ್ರೂ ಎಂಥ ಉತ್ಸಾಹ ನಮಗೂ ಇತ್ತು ಆ ಕಾಲದಲ್ಲಿ. ಲವ್ ಮಾಡ್ಬೇಕಾದ್ರೆ ಮಾತ್ರ ಇತ್ತೆ. ಅದಕ್ಕೆ ಮೊನ್ನೆ ಒಂದು ವಿಡಿಯೋಕ್ಕೆ ಆಡಿಯೋ ಕೇಳ್ತಿದ್ದೆ. at 60 you marry again. ಕೇಳಿಸ್ಕೊಳ್ಳಿ, ಚೆನ್ನಾಗಿದೆ, ಕೇಳಿಸ್ಕೊಳ್ಳಿ. at 60 you marry again, but the same girl. ಏನೇನೋ ತಿಳ್ಕೊಂಡ್ಬಿಡ್ಬೇಡಿ. ತುಂಬ ಜನ ರಿಟೈರ್ ಆಗಿ ಬಂದರೆ ನೋವು ಅನುಭವಿಸ್ಬೇಡಿ. ನಾವು ಯು ಹ್ಯಾವ್ ಪ್ಲೆಂಟಿ ಆಫ್ ಟೈಮ್ ಟು ಡೂ ವಾಟ್ ಯು ಡಿಡಂಟ್ ಡೂ, ವಾಟ್ ಯು ಕುಡಂಟ್ ಡೂ. ಏನೋ ಮಾಡಬೇಕಾಗಿತ್ತು, ಮಾಡಲಿಲ್ಲ. ಕೆಲವರಿಗೆ ಈಗ ಅನಿಸುತ್ತೆ, ಹಂಗೆ ಮಾಡಬೇಕಿತ್ತು, ಹಿಂಗೆ ಮಾಡಬೇಕಿತ್ತು, ಅದು ಮಾಡಲಿಲ್ಲ, ಇದು ಮಾಡಲಿಲ್ಲ, ನಾನೊಬ್ಬ ವಿಫಲ ವ್ಯಕ್ತಿ, ನಾನೊಬ್ಬ ಸೋಲಿನ ವ್ಯಕ್ತಿ, ನನ್ನ ಕೈನಲ್ಲಿ ಏನೂ ಆಗಲಿಲ್ಲ, ಸಾಮಾನ್ಯವಾಗಿ ಬಂದು ಸಾಮಾನ್ಯವಾಗಿ ಇದ್ದು ಸಾಮಾನ್ಯವಾಗಿ ಹೊರಟು ಬಿಟ್ಟೆ, ಅಯ್ಯೋ ನನ್ನ ಜೀವನ ಹೀಗಾಯ್ತಲ್ಲ. ಅದಕ್ಕೊಂದು ವಾಕ್ಯ ಇದೆ, 2 ಪದ, ಫರ್ಗೆಟ್ ಆ್ಯಂಡ್ ಫರ್ಗಿವ್ ದ ಪಾಸ್ಟ್. ಇದೊಂದು ದೊಡ್ಡ ವಿಚಾರ. ದಯವಿಟ್ಟು ಫರ್ಗೆಟ್ ಆ್ಯಂಡ್ ಫರ್ಗಿವ್ ದ ಪಾಸ್ಟ್. ಆದರೆ ಕೆಲವು ಒಳ್ಳೇದು ನಡೆದಿದೆ, ಕೆಲವೇನು ತುಂಬ ಒಳ್ಳೇದು ನಡೆದಿದೆ. ತುಂಬ ಒಳ್ಳೇದ್ರಲ್ಲಿ ದೊಡ್ಡ ಒಳ್ಳೇದು ನಮ್ಗೆಲ್ರಿಗೂ ನಡೆದಿರೋದು ಏನು ಹೇಳಿ? ಎಲ್ಲರೂ ಖುಷಿ ಪಡಬೇಕಾದ ವಿಚಾರ. ನಾನು ಕತ್ತೆಯಾಗಿ ಹುಟ್ಟದೆ, ನಾಯಿಯಾಗಿ ಹುಟ್ಟದೆ, ಹಂದಿಯಾಗಿ ಹುಟ್ಟದೆ, ಕರೋನಾ ವೈರಸ್ ಆಗಿ ಹುಟ್ಟದೆ, ಮನುಷ್ಯನಾಗಿ ಹುಟ್ಟಿದ್ದೇನಲ್ಲ, ಇದೇ ಪುಣ್ಯ ಅಲ್ವಾ? ಎಂಜಾಯ್. ನಾನು ಎಂಜಾಯ್ ಅಂದಾಗ ಕೆಲವರು ಸಂಜೆ ಆದರೆ ಎಣ್ಣೆ ಜಾಯ್ ಅಂತಾರೆ. ಅದೇನಾರು ಆಗಲಿ, ಆದರೆ ಎಂಜಾಯ್. ಐ ಟೇಕ್ ದ ಲೈಫ್ ಆ್ಯಂಡ್ ಐ ಕಾಲ್ ಫಾರ್ ದಿಸ್, ಪ್ಲೀಸ್ ಸೆಲೆಬ್ರೇಟ್ ಲೈಫ್. ಮನುಷ್ಯ ಏನಾರು ಮಾಡಕ್ಕೆ ಹೊರಟಾಗ ಅದರಿಂದ ಬರುವ ಸುಖವನ್ನು ಅನುಭವಿಸಲಿಕ್ಕೆ ಸಾಧ್ಯವಿರುವ ಏಕೈಕ ಜೀವಿ ಮನುಷ್ಯ. ಒಂದು ಕತ್ತೆ ಈ ಕಡೆಯಿಂದ ಹೋದ್ರೆ, ಆ ಕಡೆಯಿಂದ ಒಂದು ಎಮ್ಮೆ ಬಂದ್ರೆ, ಈ ಕತ್ತೆಗೆ ಆ ಕಡೆಯಿಂದ ಏನು ಬರ್ತಾ ಇದೆ ಅನ್ನೋದೇ ಗೊತ್ತಾಗಲ್ಲ. ಆದರೆ ನನಗೆ ನಿಮಗೆ ಎಲ್ಲ ಅರ್ಥ ಆಗ್ತಾ ಇದೆ. ಪುಣ್ಯ ಮಾಡಿದ್ವಲ್ವಾ. ತುಂಬ ಜನ ಅವ್ರ ಬಗ್ಗೆ ಅವರೇ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್, ಅವ್ರ ಬಗ್ಗೆ ಅವರೇ ಹೀಗಳ್ಕೋತಾರೆ. ಅಯ್ಯೋ ಈ ಹೆಂಡತಿ ಸಿಕ್ಬಿಟ್ಲು, ಅಯ್ಯೋ ಇಂಥ ಮಗ ಹುಟ್ಬಿಟ್ಟ, ಅಯ್ಯೋ ಒಂದು ಸ್ವಂತ ಮನೆ ಮಾಡೋಕ್ಕಾಗಲಿಲ್ಲ, ಅಯ್ಯೋ ನನ್ನ ಕರ್ಮ, ಈ ಆಫೀಸಲ್ಲಿ 40 ವರ್ಷ ಇದ್ದೆ, ಅಯ್ಯೋ ಇಂಥವ್ರು ನನ್ನ ಸ್ನೇಹಿತರು. ಅವರವರ ಯೋಗ್ಯತೆಗೆ, ಅವರವರ ವ್ಯಕ್ತಿತ್ವಕ್ಕೆ, ಅವರವರ ವಿಕಸನಕ್ಕೆ, ಅವರವರ ಪರಿಶುದ್ಧತೆಗೆ, ಅವರವರ ಬೆಳವಣಿಗೆಗೆ ತಕ್ಕದಾದದ್ದು ಆಗಿಯೇ ಇದೆ. ಬಿ ಹ್ಯಾಪಿ. ಈ ಹೆಂಡತಿ ಸಿಕ್ಲಲ್ಲ ಅಂದರೆ ಅದರ ಕಾಂಟ್ರಾ ಇಸ್ ಆಲ್ಸೋ ಟ್ರೂ ಅಲ್ವಾ? ಅವಳಿಗೂ ನೀವು ಸಿಕ್ಕಲ್ಲ, ಅವಳು ಹಿಂಗೆ ಅಂತ ಹೇಳಲ್ಲ ಅಲ್ವೇ? ಯಾವುದಕ್ಕೂ ಅಳಬೇಡಿ. ಅಳುತ್ತಾ ಕೂತ್ಕೊಂಡ್ರೆ ಎಲ್ಲವೂ ಅಳುವುದೇ. ನಾನು ಮದುವೆ ಆಗೋಯ್ತು. ನನಗೆ
ಮದುವೆ ಆಗಿ 2 ವರ್ಷ ಆದರೂ ನನಗೆ ಆಗಲೇ ಐಶ್ವರ್ಯ ರೈ ಮೇಲೆ ಕ್ರಶ್. ಆ ಕಾಲದ ಕಥೆ. ನಾನು ಟ್ರೈನರ್ ಆಗ್ಬಿಟ್ಟಿದ್ದೆ. ನನಗೆ ಅವಾರ್ಡ್ ಕೊಟ್ಟಿದ್ದಲ್ಲ ರವಿ ಪುರಸ್ಕಾರ. ಈ ರವಿ ರೋಹಿಡೇಕರ್ ಅಂತ ದೇಶದ ಬಹಳ ದೊಡ್ಡ ಟ್ರೈನರ್, ಇಲ್ಲ ಸಂಡೂರ್ ಮ್ಯಾಂಗ್ನೆಸ್ ಲಿಮಿಟೆಡ್ ಅಂತಿದೆ, ಅವರು ಜನರಲ್ ಮ್ಯಾನೇಜರ್ ಆಗಿದ್ದರು. ಅವ್ರ ತಂದೆ RS ರೋಹಿಡೇಕರ್ ಅಂತ ಕನ್ನಡ ನಾಡಿನ ಬಹಳ ದೊಡ್ಡ ಶ್ರೇಷ್ಠ ಎಜುಕೇಷನಿಸ್ಟ್. ಅವ್ರು ಮೊನ್ನೆ ಹೋಗ್ಬಿಟ್ರು, ಮಗ 98 ಹೋಗ್ಬಿಟ್ರು. ಇವ್ರು ಈಗ 102ನೇ ವಯಸ್ಸಿನಲ್ಲಿ RS ರೋಹಿಡೇಕರ್ ಈಗ 3 ವರ್ಷದಲ್ಲಿ ಹೋದ್ರು. ಈ ರವಿ ರೋಹಿಡೇಕರ್ ಒಂದಿನ ನನ್ನ ಯಾರೋ ಹೇಳಿದ್ರಂತ ಅವ್ರಿಗೆ, ಚೇತನ್ ರಾಮ್ ಸುಮ್ಮನೆ ಮೂಲೆಯಲ್ಲಿ ಕೂತ್ಕೋತಾರೆ, ಅಳ್ತಾ ಇರ್ತಾರೆ, ಐಶ್ವರ್ಯ ರೈ ಸಿಕ್ಲಿಲ್ಲ ಅಂತ. ಅವ್ರು ಇಂಥ ಒಳ್ಳೆ ಟ್ರೈನರು ಪಾಪ, ಯಾಕೆ ಅಳ್ತಾರೆ ಅವರು? ಒಂದಿನ ನಮ್ಮನೆಗೆ ಕರೆಸ್ರಿ ಅವ್ರನ್ನ, ಬ್ರೇಕ್ಫಾಸ್ಟಿಗೆ ಕರೆದ್ರು. ನಾನು ಬೆಲ್ ಮಾಡಿದೆ, ರವಿ ರೋಹಿಡೇಕರ್ ಬಂದು ಬ್ರೇಕ್ಫಾಸ್ಟಿಗೆ ಕರೆದಿದ್ದಾರಲ್ಲ, ಹೋದೆ, ಬೆಲ್ ಮಾಡಿದೆ, ಅವ್ರು ಬಂದರು, ಬಾಗಿಲು ತೆಗೆದ್ರು, ಚೇತನ್ ರಾಮ್ ಬನ್ನಿ ಅಂದ್ರು. ನಾನೇನು ಅನ್ಕೊಂಡ್ಬಿಟ್ಟೆ, ಈ ಪ್ರಾಬ್ಲಮಿಗೆ ಸೊಲ್ಯೂಷನ್ ಕಂಡಿಡಿಯಕ್ಕೆ ಐಶ್ವರ್ಯ ಸಿಗ್ತಾಳೆ ಅಂತ. ಅವ್ರು ಐಶ್ವರ್ಯ ಕರೆಸ್ಬಿಟ್ಟಿದ್ದಾರೆ ಅಂತ ಅನ್ಕೊಂಡ್ಬಿಟ್ಟೆ. ಸರ್ ಐಶ್ವರ್ಯ ಬನ್ರಿ ಒಳಗಡೆ ಕೂತ್ಕೊಳ್ರಿ, ತಿಂಡಿಗೆ ಬರ್ರಿ. ಸರ್ ಐಶ್ವರ್ಯ ತಿಂಡಿಗೆ ಬರ್ರಿ ಫಸ್ಟ್. ತಿಂಡಿ ಆಯ್ತು, ಬಂದು ಕೂತ್ಕೊಂಡು ಕಾಫಿ ಕೊಟ್ಟು, ಸರ್ ಐಶ್ವರ್ಯ ಕೂತ್ಕೊಳ್ರಿ ಕಾಫಿ ಕುಡೀರಿ ಫಸ್ಟ್. ಅದು ಆಯ್ತು. ಆಮೇಲೆ ಹೇಳಿದ್ರು, ಚೇತನ್ ರಾಮ್ ನೀವೇನೋ ಐಶ್ವರ್ಯ ಅಂತ ಸುಮ್ಮನೆ ಅಳ್ತೀರಂತೆ, ಅಳಬೇಡಿ ಅಂದರು. ಮತ್ತೆ ಅಳಬೇಡಿ ಅಂತೀರಿ, ಮತ್ತೆ ಐಶ್ವರ್ಯ ಅಂದೆ. ಅದಕ್ಕೆ ಅವರು ಒಂದು ಸೂತ್ರ ಹೇಳಿದ್ರು. ಆ ಸೂತ್ರ ಜೀವನದ ಸೂತ್ರ. ಅವ್ರು ಹೇಳಿದ್ರು, ಇವತ್ತಿನಿಂದ ನೀವು ಐಶ್ವರ್ಯ ರೈಗೆ ಅಳಬಾರ್ದು. ಮತ್ತೇನು ಮಾಡಬೇಕು? ನಿಮ್ಮ ಹೆಂಡತಿ ಇರಲ್ಲ, ಅವ್ರನ್ನೇ ಐಶ್ವರ್ಯ ಅಂತ ತಿಳ್ಕೊಂಬಿಡಿ. ಪ್ರಾಬ್ಲಮ್ ಸಾಲ್ವ್. ನನ್ನ ಮಗನಿಗೆ, ಒಬ್ಬನೇ ಮಗ ನನಗೆ, ಅಮೆರಿಕದಲ್ಲಿದ್ದಾನೆ, ರೋಬೋಟಿಕ್ ಇಂಜಿನಿಯರ್. ಅವನಿಗೆ ಸಂಬಳ 1 ಕೋಟಿ. ಅವನಿಗೆ ಸಂಬಳ 1 ಕೋಟಿ ಆದಾಗ್ಲಿಂದ ನನಗೆ ಹೊಟ್ಟೆ ಉರಿತಾ ಇದೆ, ಇನ್ನೊಂದೆರಡು ಮಕ್ಕಳು ಮಾಡಲಿಲ್ವಲ್ಲ ಅಂತ. ಆದರೆ ಪಕ್ಕದಲ್ಲೇ ನೋವಿದೆ. ಇರೋನೊಬ್ಬ ನನ್ನ ಜೊತೆ ಇಲ್ಲ. ನನಗೆ 60 ಆಯ್ತು, ನಾನು ಯಾರು ನೋಡ್ಕೊಳ್ಳೋದು? ಬಾರೋ ಅಂದರೆ ಬರಲ್ಲ ಅಂತಾನೆ. ಇನ್ನಿಬ್ಬರಿದ್ದಿದ್ರು ಇದೇ ಗತಿಯಾಗಿದ್ರೆ ತಗೊಂಡು ಏನು ಮಾಡೋದು? ಪ್ರತಿ ಸುಖದ ಪಕ್ಕ ಇನ್ನೊಂದು ದುಃಖ ಇರುತ್ತೆ, ಪ್ರತಿ ಸರಿಯ ಪಕ್ಕ ಇನ್ನೊಂದು ತಪ್ಪಿರುತ್ತೆ. ಇದು 2 ಮುಖ, ಇದು ನಾಣ್ಯದ 2 ಮುಖಗಳು. ನಿಮ್ಮ ಹಳೆಯ ನೋವುಗಳನ್ನು ಫರ್ಗೆಟ್, ನೋವು ಕೊಟ್ಟವರನ್ನ ಫರ್ಗೀವ್. ಆದರೆ ಸುಖ ಕೊಟ್ಟವರನ್ನ, ಮುದ ಕೊಟ್ಟವರನ್ನ, ಖುಷಿ ಕೊಟ್ಟವರನ್ನ ಜ್ಞಾಪಿಸ್ಕೊಳ್ಳಿ. ಆ ಕ್ಷಣಕ್ಕೆ ಖುಷಿಯಾಗುತ್ತೆ, ಸಂತೋಷ ಪಡಿ. ನನಗೆ ಕೊಟ್ಟಿರೋ ಸಬ್ಜೆಕ್ಟ್ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅಂತ ಫಾರ್ ಎಲ್ಡರ್ಲಿ ಪೀಪಲ್. ಅದಕ್ಕಿನ್ನೂ ಎಂಟ್ರಿನೇ ಕೊಟ್ಟಿಲ್ಲ ನಾನು. ಯಾಕೆಂದ್ರೆ ಅದನ್ನು ಹೇಳೋ ಅಗತ್ಯನೇ ಇಲ್ಲ. ಯಾಕೆಂದ್ರೆ ಏನು ಹೇಳಿದ್ರು ಅದು ಸ್ಟ್ರೆಸ್ಸಿನ ಒಂದು ಭಾಗವೇ ಆಗಿರುತ್ತೆ ಸೂತ್ರಗಳು. ನಾನು ಸ್ಟ್ರೆಸ್ಸನ್ನು ನೀವು ಮ್ಯಾನೇಜ್ಮೆಂಟ್ಗೆ ಹೋಗ್ಬಿಟ್ರೆ, ನಾನು MBA ಮಾಡಿದ್ದೀನಿ. ಈ MBAನಲ್ಲಿ ದೊಡ್ಡ ಚಾಪ್ಟರ್ಗಳಿಟ್ಟು ಅದನ್ನು ಕಾಂಪೌಂಡ್ ಮಾಡಿಬಿಟ್ಟಿದ್ದಾರೆ. ನಾನು ಸರಳಗೊಳಿಸಿದ್ದೀನಿ. ಕೇಳಿಸ್ಕೊಳ್ಳಿ, ತುಂಬ ಜನ ಒತ್ತಡದಿಂದ ನರಳುತ್ತೀರಿ. ನಿಮ್ಮ ಜೀವನದಲ್ಲೂ ಪ್ರೊಫೆಷನ್ನಲ್ಲಿ ಸ್ಟ್ರೆಸ್ ಅನ್ನೋ ಪದ ಕೇಳಿದ್ರಿ. ನಾನು ಅದನ್ನು ತುಂಬ ಸರಳೀಕರಿಸಿದ್ದೀನಿ. ಕೇಳಿಸ್ಕೊಳ್ಳಿ, ಚೆನ್ನಾಗಿದೆ. ನಾನು ನೋಡಿ, ಇಲ್ಲಿ ಇಷ್ಟು ಕೆಲಸನ ಒಂದೇ ವಾಕ್ಯದಲ್ಲಿ ಮುಗಿಸ್ಬಿಡ್ತೀನಿ. ಸ್ಟ್ರೆಸ್ನ, ಒತ್ತಡನ, ಇಷ್ಟು ಕೆಲಸನ ಇಷ್ಟು ಟೈಮಲ್ಲಿ ಮಾಡಿದ್ರೆ ಇಷ್ಟು ಫಲಿತಾಂಶ ಬರಬೇಕು. ಇನ್ನೊಂದ್ಸಲ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಇಷ್ಟು ಕೆಲಸನ ಇಷ್ಟು ಸಮಯದಲ್ಲಿ ಮಾಡಿದ್ರೆ ಇಷ್ಟು ರಿಸಲ್ಟ್ ಬರಬೇಕು, ಫಲಿತಾಂಶ. ಕೇಳಿಸ್ಕೊಳ್ಳಿ. ಈ ಮೂರರಲ್ಲಿ ಎಲ್ಲೇ ಏನೇ ಸಮಸ್ಯೆ ಉಂಟಾದರೂ ಇಲ್ಲಿ ಹುಟ್ಟುವ ಭಾವ ಅದೇ ಸ್ಟ್ರೆಸ್. ಇಷ್ಟು ಕೆಲಸ ಮಾಡಲಿಲ್ಲ, ಸ್ಟ್ರೆಸ್ಸು. ಇಷ್ಟು ಕೆಲಸನ ಇಷ್ಟು ಟೈಮಲ್ಲಿ ಮಾಡಲಿಲ್ಲ, ಸ್ಟ್ರೆಸ್ಸು. ಇಷ್ಟು ಕೆಲಸನ ಇಷ್ಟು ಟೈಮಲ್ಲಿ ಮಾಡಿದ್ರೆ ಈ ಫಲಿತಾಂಶ ಬರಲಿಲ್ಲ, ಸ್ಟ್ರೆಸ್ಸು. ಇಷ್ಟೇ. ಅದಕ್ಕೇನು ಮಾಡಬೇಕು? ನನ್ನ ವ್ಯಕ್ತಿತ್ವವನ್ನು ಬದಲು ಮಾಡಿಕೊಳ್ಳ. ನಿಮಗೊಂದು ಸಣ್ಣ, ವಾಲ್ಮೀಕಿಗೆ ಉಂಟಾದ ಒತ್ತಡ ನಿರ್ವಹಣೆ, ಹನುಮಂತನಿಗೆ ಉಂಟಾದ, ರಾಮನಿಗೆ ಉಂಟಾದ ಒತ್ತಡ ನಿರ್ವಹಣೆ ಒಂದೇ ಒಂದು ಸಣ್ಣ ಘಟನೆಯಲ್ಲಿ ವ್ಯಕ್ತವಾಗುತ್ತೆ. ರಾವಣ ಸೀತೆಯನ್ನು ಕರ್ಕೊಂಡು ಹೋಗ್ತಾನೆ. ರಾಮ ದಕ್ಷಿಣಾಭಿಮುಖವಾಗಿ ಹೋದ ಅಂತ ಪಕ್ಷಿಯಿಂದ ಗೊತ್ತಾಗುತ್ತೆ. ಅಳುತ್ತಾ ಬರ್ತಿರ್ತಾನೆ. ಸುಗ್ರೀವ ಸಿಗ್ತಾನೆ. ಅಳಬೇಡಿ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾನೆ. ಜಗತ್ತಿನ ಮೊದಲ ಮಂಗಗಳ ಜನರಲ್ ಬಾಡಿ ಮೀಟಿಂಗ್ ನಡೆಯುತ್ತೆ ಕಿಷ್ಕಿಂಧದಲ್ಲಿ, ಸುಗ್ರೀವನ ನೇತೃತ್ವದಲ್ಲಿ. ನೋಡಿ, ಇವ್ರು ರಾಮ ಅಂತ, ಇವ್ರ ಹೆಂಡ್ತಿನ ರಾವಣ ಅನ್ನೋನು ದಕ್ಷಿಣಾಭಿಮುಖವಾಗಿ ಕರ್ಕೊಂಡು ಹೋಗಿದ್ದಾನೆ. ಲಂಕೆಯಲ್ಲಿ ಇದಾರಂತೆ, ಯಾರು ಹೋಗಿ ನೋಡ್ಕೊಂಡ್ಬರ್ಬೇಕು, ಹೌದೋ ಇಲ್ವೋ ಅನ್ನೋದು ಮೀಟಿಂಗಿನ ಅಜೆಂಡಾ. ಯಾರು ಹೋಗ್ತಾರೆ? ಸಮುದ್ರ ಯಾರು ಇರ್ತಾರೆ? ಅದು ಮಂಗಗಳು.
ಮಂಗಗಳೆಲ್ಲ ಕಿಷ್ಕಿಂದಲ್ಲಿ ಫಲವತ್ತಾದ ಭೂಮಿ, ಎಲ್ಲ ಕಡೆಯೂ ಹಣ್ಣುಗಳು, ಮರದಿಂದ ಮರ ಹಾರದಷ್ಟೇ ಅವ ಕೆಲಸ. ಅಬ್ಬವ ಅಂದ್ರೆ ಕೆಲವರು ಖುಷಿಗೆ 2 ಮರ 3 ಮರ 5 ಮರ ಒಟ್ಟೊಟ್ಟಿಗೆ ಹಾರ್ತಾ ಇದ್ರು. ಕೇಳ್ಕೊಂಬಂದ ಮೆಜರಿಂಗ್ ಟೂಲು, ಯಾರು ಎಷ್ಟೆಷ್ಟು ಮರ ಹಾರಿದಿರಿ ಹೇಳಿ ಮ್ಯಾಕ್ಸಿಮಮ್ ಅಂತ. 3 ಮರ 5 ಮರ 8 ಮರ 10 ಮರ 12 ಮರ, ಯಾರು ಈ ಮರದಲ್ಲೆಲ್ಲ ಹಾರಕ್ಕಾಗತ್ತಾ ಸಮುದ್ರನ? ಇಲ್ಲ. ರಾಮ ಅಳ್ತಾನೆ ಇದ್ದಾನೆ. ಕೊನೆಯಿಂದ 2ನೇ ವ್ಯಕ್ತಿ ಅಂಗದ ಸುಗ್ರೀವ ಕೇಳ್ದ, ತಮ್ಮದೆಷ್ಟು ಅಂದ. 100 ಮರ ಅಂದ. ಅಂಗದ ಬಹಳ ಶೂರ. 100 ಮರ ಅಂದ. 100 ಮರದಲ್ಲಿ ಹಾರಕ್ಕಾಗತ್ತೆ? ಇಲ್ಲ. ರಾಮ ಒತ್ತಳ್ತೇನೆ. ಕೊನೇ ವ್ಯಕ್ತಿ ಆಂಜನೇಯ ಅಲ್ಲೊಂದು ಕಲ್ಲು ಬಂಡೆ ಮೇಲೆ ಕೂತಿದ್ದಾನೆ. ಸುಗ್ರೀವ ಕೇಳ್ದ, ತಮ್ಮದೆಷ್ಟೋ? ಆಂಜನೇಯ ಹೇಳ್ದ, ನಾವು ಏನು ಜಾಸ್ತಿ ಇಲ್ಲ, 108 ಮರ ಅಷ್ಟೇ. ರಾಮ ಇನ್ನೂ ಜೋರಾಗಳಕ್ಕೆ ಶುರು ಮಾಡ್ದ. ಯಾಕೆ? 108 ಮರದಲ್ಲಿ ಹಾರಕ್ಕಾಗಲ್ಲ, ಅಲ್ಲಿ ಯಾರೂ ಇಲ್ಲ. ದರ್ ಇಸ್ ನೋ ಒನ್ ಟು ಹೆಲ್ಪ್ ಹಿಮ್. ಸುಗ್ರೀವ ಅಂದ, ಸುಮ್ಮ ಕೂತ್ಕೊಳ್ರಿ, ಹೇಳ್ಬೇಡ್ರಿ, ನನ್ನ ರಾಜ ಇಲ್ವಾ? ಏನೋ ಮಾಡ್ತೀನಿ, ಸುಮ್ಮನೆ ಇರ್ರಿ. ಈ ಲೀಡರ್ ಅಂದ್ರೆ ಯಾರು ಗೊತ್ತಾ? ಲೀಡರ್ ಅಂದ್ರೆ ಇವೆಲ್ಲ ಲೀಡರ್ಸ್ ಆಗಿದ್ದವರು ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ, ಕಂಪನಿಗಳಲ್ಲಿ. ಲೀಡರ್ ಅಂದ್ರೆ ಯಾರು ಗೊತ್ತಾ? ಲೀಡರ್ ಅಂದ್ರೆ ಯಾರಿಗಾರು ಕೆಲಸ ಹಚ್ಚಿಬಿಡ್ಬೇಕು, ಮೀಟಿಂಗ್ ಅಡ್ಜಸ್ಟ್ ಮಾಡಿ ಹೋಗ್ಬಿಡ್ಬೇಕು. ಅವನು ಸತ್ತ, ರಾಜ ಉಳಿದ್ಕಂಡ. ಇದೇ ಲೀಡರ್ ಕೆಲಸ. ಸುಗ್ರೀವನು ಇದೇ ಟೆಕ್ನಿಕ್ ಬಳಸ್ದ. ಯಾರು ಹೈಯೆಸ್ಟ್ ಹೇಳಿದಿರೋ ಅವರೇ ಹೋಗಬೇಕು ಅಂದ. ಈಗ ಯಾರೋ ಹೋಗೋದು ಅಂತ ಆಯ್ತಲ್ಲ, ಹನುಮಂತ ಹೋಗೋದು, ಅವನೇ ಹೈಯೆಸ್ಟ್ ತಾನೆ. ರಾಮ ಅಳು ನಿಲ್ಲಿಸ್ದ. ಯಾಕೆ? ಯಾರೋ ಹೋಗ್ತಾರಲ್ಲ. ಹನುಮಂತ ಅಳು ಶುರು ಮಾಡ್ಬಿಟ್ಟ. ನನ್ನನ್ನು ಸಾಯಿಸಕ್ಕೆ ಮಾಡಿರೋ ಪ್ಲಾನ್ ಇದು. ಆದರೆ ರಾಜಾಜ್ಞೆ ಬಂದ. ರಾಮೇಶ್ವರದಲ್ಲಿ ನಿಂತ, ಹಾರಬೇಕು ಚಿಕ್ಕ ಮಂಗ, ಹಾರಕ್ಕಾಗತ್ಯೆ? ಇಲ್ಲ. ಈ ವಿಚಾರ ವಾಲ್ಮೀಕಿ ಗೊತ್ತದ್ದು ಈಗಲೇ. ಹಾರ್ಸೋದು ಹೆಂಗೆ? ಅದನ್ನು ಆಟಂ ಬಾಂಬ್ ಹಾರಿಸ್ಬಿಡಕ್ಕೆ ಕಿಮ್ ಇದನ್ನಲ್ಲ, ಅಲ್ಲೊಬ್ಬ ನಾರ್ತ್ ಕೊರಿಯಾದಲ್ಲಿ ಸುಮ್ಮನೆ ಹಾರಿಸ್ತಿರ್ತಾನಲ್ಲ, ಹಂಗೆ ಹಾರ್ಸಕ್ಕಾಗತ್ಯೆ? ಅವರು ನನ್ನ ಪ್ರಕಾರ ವಾಲ್ಮೀಕಿಗಳು ರಾಮಾಯಣ ಬರೆಯೋದು 2 ದಿನ ನಿಲ್ಲಿಸಿದ್ರು. ಯಾಕೆ? ಹಾರ್ಸೋದು ಹೆಂಗೆ ಅಂತ ಗೊತ್ತಿಲ್ವಲ್ಲ. ಆಮೇಲೆ ಒಂದು ಆಲೋಚನೆ ಬಂತು. ಇದು ನನ್ನ ಪ್ರಕಾರ ಆಲೋಚನೆ ಬಂದು, ನೋಡಿ ಪರಿಹಾರ ಹೆಂಗೆ ಹುಡುಕ್ತಾರೆ. ಇದೇ ಆಂಜನೇಯನಿಗೆ ಅವನು ಚಿಕ್ಕವನಾಗಿದ್ದಾಗ ದೇಹವನ್ನು ಹಿಗ್ಗಿಸುವ ಒಂದು ಶಕ್ತಿಯ ವರವನ್ನು ಕೊಟ್ಟು, ಆ ವರದ ಉಪಯೋಗವನ್ನು ಈಗ ಪಡೆದು, ಈಗ ಆಂಜನೇಯ ಬೆಳಿತಾನೆ 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 ಬೆಳಿತಾನೆ. ಶಿರ, ತಲೆ ಆಕಾಶವನ್ನು ತಾಕ್ಬಿಡುತ್ತೆ, ದೇಹ ಭೂಮಿಯಾಗಲಕ್ಕೆ ಹರಡ್ಕೊಂಡ್ಬಿಡುತ್ತೆ. 80ರ ದಶಕದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಮಾರುತಿಯ ಮೇಲೆ, ಆಂಜನೇಯನ ಮೇಲೆ ಒಂದು ಹಾಡು ಚೆನ್ನಾಗಿತ್ತು. ಆಕಾಶ ಭೂಮಿಗಳ ಒಂದು ಮಾಡಿ ನಿಂತ ನಿನ್ನ ಈ ಆಕಾರವೇನು. ಕೇಳಿದ್ರಿ ನೀವೆಲ್ಲ? ಎಷ್ಟು ಬೆಳೆದು ಬಿಟ್ಟ ಅಂದ್ರೆ ಆಂಜನೇಯ, ಕೇಳಿಸ್ಕೊಳ್ಳಿ, ಎಷ್ಟು ಬೆಳೆದು ಬಿಟ್ಟ ಅಂದ್ರೆ ದೊಡ್ಡ ಸಮುದ್ರ ಈಗ ಸಣ್ಣ ಚಾನಲ್ಲು, ಸಣ್ಣ ಕಾಲುವೆ. ವ್ಯಕ್ತಿಯ ವ್ಯಕ್ತಿತ್ವ ಬೆಳೆದು ಬಿಟ್ಟರೆ ಸಮಸ್ಯೆ ಸಮಸ್ಯೆಯೇ ಅಲ್ಲ. ಇದು 60ಕ್ಕೂ ನಿಜ, 70ಕ್ಕೂ ನಿಜ, 90ಕ್ಕೂ ನಿಜ. ಯಾರನ್ನು ನಂಬಬೇಡಿ, ಯಾರನ್ನು ನಂಬಬೇಡಿ. ನಿಮಗೆ ನಂಬಿಕೆಗೆ ಇರುವ ಏಕೈಕ ದೊಡ್ಡ ವ್ಯಕ್ತಿ ಶಕ್ತಿ ನಿಮ್ಮ ಹೆಂಡತಿ, ಇಲ್ಲ ನಿಮ್ಮ ಗಂಡ ಅಷ್ಟೇ. ಯಾವ ಕಾರಣಕ್ಕೂ ದುಡ್ಡನ್ನು ಮಕ್ಕಳಿಗೆ ಕೊಡಬೇಡಿ, ನಿಮ್ಮ ಹತ್ರನೇ ಇಟ್ಕೊಳ್ಳಿ. ಆರೋಗ್ಯದ ಬಗ್ಗೆ ಎಚ್ಚರಿಕೆ ಇರಲಿ, ನಿಮ್ಮ ಬಲಗಳ ಬಗ್ಗೆ ಎಚ್ಚರಿಕೆ ಇರಲಿ, ನಿಮ್ಮ ಬಲಹೀನತೆಗಳ ಬಗ್ಗೆ ಎಚ್ಚರಿಕೆ ಇರಲಿ. ಯಾವುದೇ ಕಾರಣಕ್ಕೂ ಎಮೋಷನ್ಸ್ಗೆ ತೀರಾ ಹತ್ತಿರ ಒಳಗಾಗಬೇಡಿ. ಇಂಡಿಪೆಂಡೆಂಟ್ ಆಗಿರಿ, ಸಮೃದ್ಧವಾಗಿರಿ, ಖುಷಿಯಾಗಿರಿ. ಎಡಿಸನ್ನ ಕೇಳ್ತಾರೆ, 80 ಎಡಿಸನ್ಗೆ ವಯಸ್ಸು. ಅವನ ಫ್ರೆಂಡ್ ಹೇಳ್ತಾನೆ, ಇದು ಏನು ಕರ್ಮನೋ ನಿಂದು, ಸುಮ್ಮನೆ ಈ ಎಕ್ಸ್ಪೆರಿಮೆಂಟು ಅಂತ ಸಾಯ್ತೀಯ. 80 ಆಯಿತು, ನೀನು ಹಿಂದೆ ಒಂದ್ಸಲಿ ಗಿಟಾರ್ ಏನೋ ಬಾರಿಸ್ತಿದ್ದೆ ಅಲ್ವಾ, ಅದನ್ನೇ ಬಾರಿಸ್ಕೊಂಡು ಒಂದು ಸ್ವಲ್ಪ ಹವ್ಯಾಸವನ್ನಾದರೂ ಬೆಳೆಸ್ಕೋಬೋದು. ಏನಾದರೂ ಹವ್ಯಾಸ ಮಾಡೋ, ಹಾಬಿ ಬೆಳೆಸ್ಕೊಳ್ಳೋ ಅಂತ ಅವನ ಫ್ರೆಂಡ್ ಅಂದ. ಅದಕ್ಕೆ ಎಡಿಸನ್ 2 ವಾಕ್ಯ ಹೇಳ್ತಾನೆ, ಭಾಳ ಚೆನ್ನಾಗಿದೆ. ಐ ಆಮ್ ನಾಟ್ ಓಲ್ಡ್, ಮೊದಲೇ ವಾಕ್ಯ ಐ ಆಮ್ ನಾಟ್ ಓಲ್ಡ್ ಅಂತಾನೆ. 80ರಲ್ಲೇ ಅವನು ಆಡೋ ಮಾತು ಐ ಆಮ್ ನಾಟ್ ಓಲ್ಡ್ ಅಂತಾನೆ. ಸ್ಟಿಲ್ ಪರ್ಸ್ಯೂಸ್ ಹಿಸ್ ಇನ್ವೆನ್ಷನ್ಸ್. 2ನೇ ವಾಕ್ಯ ಭಾಳ ಚೆನ್ನಾಗಿ ಹೇಳ್ತಾನೆ. ಇದು ಭಾಳ ಫೇಮಸ್ ವಾಕ್ಯ, ಎಡಿಸನ್ ಥಾಮಸ್ ಆಲ್ವಾ. ಯಾವಾಗ ರಿಟೈರ್ ಆಗ್ತೀಯ ಅಂತಾರೆ. ಅದಕ್ಕೆ ಅವನು ಹೇಳ್ತಾನೆ, ಐ ರಿಟೈರ್ ದ ಡೇ ಐ ಡೈ, ಐ ರಿಟೈರ್ ದ ಡೇ ಐ ಡೈ. ನಾನು ಸಾಯುವ ದಿನವೇ ನನ್ನ ನಿವೃತ್ತಿ ಅಂತಾನೆ. ನನಗೀಗ 60, ಇನ್ನು 20 ದಿನಕ್ಕೆ 1 ವರ್ಷದಿಂದ ಸಾಯುವ ಮಾತಾಡ್ತಿದ್ದೆ. ನನಗೆ 4 ಶಾಲೆ ಇದೆ, 3000 ರೆಸಿಡೆನ್ಷಿಯಲ್ ವಿದ್ಯಾರ್ಥಿಗಳಿದ್ದಾರೆ, 40 ವರ್ಷದಿಂದ ಟ್ರೈನರು. ಈಗ ಇದ್ದಕ್ಕಿದ್ದಾಗೆ ಒಂದು ಬಾಡಿಗೆಗೆ
ನಾನು ಮುಂದೆ ಇನ್ನು ನನಗೆ ಆರೋಗ್ಯ ಚೆನ್ನಾಗಿದೆ, ಒಬ್ಬನೇ ಮಗ ಅಮೆರಿಕದಲ್ಲಿದೆ, ನಾನು ನನ್ನ ಹೆಂಡ್ತಿ. ಏನು ಮಾಡೋದು ಈಗ? 4 ಸ್ಕೂಲ್ ಇದೆ, ಬೆಳಗ್ಗೆ ಹೋದ್ರೆ ಸಂಜೆ ತನಕ 4 ಸ್ಕೂಲ್ ಓಡಾಡ್ಕೊಂಬಂದ್ರೆ ಮುಗೀತು. 4,000 ಮಕ್ಕಳಿದ್ದಾರೆ, ಎಲ್ಲ ಓಕೆ. ಆದರೆ ಹೊಸದು ತಗೊಳ್ಳದೆ ಹೊಸ ಉತ್ಸಾಹ ಬರಲ್ಲ. ಒಂದು 5 ಎಕರೆ ಜಾಗದಲ್ಲಿ ಕರ್ನಾಟಕದ ಮೊದಲ ರೆಸಿಡೆನ್ಷಿಯಲ್ ಟ್ರೈನಿಂಗ್ ಸೆಂಟರ್ನ ಶುರು ಮಾಡಿ ಬಹಳ ದೊಡ್ಡ ಬಾಡಿಗೆಗೆ ತಗೊಂಡು ನೋಡೋಣ ಅಂತ ಶುರು ಮಾಡಿದೆ. 8 ತಿಂಗಳಾಯ್ತು. ಈಗ ಅದನ್ನು ಬೆಳೆಸಬೇಕು. ಒಂದೊಂದು ತಾಲೂಕಿಗೆ 5 ಜನ ಟ್ರೈನರ್ಸ್, ನನ್ನ ಮುಂದಿನ ಟ್ರೈನರ್ಸನ್ನು ಹುಟ್ಟಾಕ್ಬೇಕು. 500 ಜನ ಟ್ರೈನರ್ಸನ್ನು ಹುಟ್ಟಾಕ್ಬೇಕು. ಇನ್ನು ಮುಂದಕ್ಕೆ ಕರ್ನಾಟಕದಲ್ಲಿ ಒಂದು 10 ಕಡೆ ಟ್ರೈನಿಂಗ್ ಸೆಂಟರ್ಸ್ ಮಾಡಬೇಕು. ಮುಂದಕ್ಕೆ ಅಲ್ಲಿಗಿನ 10 ವರ್ಷಕ್ಕೆ ಮಿನಿಮಮ್ ಆಗೋಷ್ಟು ಕೆಲಸ ತಗೊಂಬಿಟ್ಟೆ. ಹೊಸ ಆಟ ಶುರುವಾಯಿತು. ಹೊಸ ಆಟಗಳನ್ನು ಶುರು ಮಾಡಿ ರಿಸ್ಕ್ ತೊಗೊಳಕ್ಕೆ ಹೋಗಬೇಡಿ. ಎಷ್ಟು ನಿಮ್ಮ ಕೈಲಾಗುತ್ತೋ ಅಷ್ಟು ಗುಂಪುದಲ್ಲಿ ಮಾಡೋದ್ರಲ್ಲಿ ಮಾಡಿ. ನಾನೀಗೊಂದು 10 ವರ್ಷಗಳ ಹಿಂದೆ ಅಂತ ಕಾಣುತ್ತೆ, ಈ ವಿಜಯನಗರ ಮೇನ್ ರೋಡಲ್ಲಿ ಬಂಟ್ಸ್ ಅಸೋಸಿಯೇಷನ್ ಅಂತಿದೆ, ನಿಮ್ಮ ಚಂದ್ರ ಲೇಔಟ್ಗೆ ಹೋಗ್ತಾನೆ. ಅಲ್ಲೊಂದು ಈ ಸಾಫ್ಟ್ವೇರ್ ಕಂಪ್ನಿಯವ್ರಿಗೆಲ್ಲ ಒಂದು ಟಾಕ್ ಇಟ್ಟಿದ್ರು, ಲಯನ್ಸ್ ಇಂಟರ್ನ್ಯಾಷನಲ್ನವರು. ನಾನು ಹೋದೆ, ಮಾತಾಡ್ತಾ ಇದ್ದೆ. ಒಂದು ವಿರಾಮ ಕೊಟ್ಟರು, ಬ್ರೇಕ್ ಟೈಮಲ್ಲಿ ಕೆಳಗಡೆ ಸ್ನ್ಯಾಕ್ಸು ಕಾಫಿ ತಗೊಂಡು ಮತ್ತೆ ಮೇಲೆ ಬಂದು ಮತ್ತೆ ನನ್ನ ಮಾತು ಕಂಟಿನ್ಯೂ ಆಗಬೇಕು. ನಾನು ಒಂದು 3/4 ಗಂಟೆ ಮಾತಾಡಿದ್ದೆ. ಮತ್ತೆ ಕೆಳಗಡೆ ಹೋಗ್ತಾ ಇದ್ರೆ ನನ್ನ ಮುಂದೆ ಒಂದು ಯುವಕ, ಒಂದು ಯುವತಿ, ಇವನಿಗೆ 27, 28 ಇರ್ಬೋದು, ಅವಳಿಗೂ ಅದೇ ವಯಸ್ಸು, ಇಬ್ಬರು ಒಂದೇ ಓರ್ಗೆ ಅವರು. ಆ ಗಂಡು ಹುಡುಗನ ಅವನ ತಂದೆ, ಅವನಿಗೊಂದು ಚಿಕ್ಕ ಮಗು, 1 ವರ್ಷದ ಮಗು ಇತ್ತು. ಇಬ್ಬರು ಬಂದರು. ಸರ್ ನಮಸ್ಕಾರ ಸರ್, ನಾನು ಇನ್ಫೋಸಿಸಲ್ಲಿ ಕೆಲಸ ಮಾಡ್ತೀನಿ, ಇವಳು ವಿಪ್ರೋಲ್ ಕೆಲಸ ಮಾಡ್ತಾಳೆ, ಒಬ್ಬನೇ ಮಗ ನಮಗೆ, ಈಗ ತಾನೇ 1 ವರ್ಷ ಆಯಿತು. ನಾವು 3 ಬೆಡೆಡ್ ಹೌಸನ್ನು ತಗೊಂಡಿದ್ದೀವಿ, ಚೆನ್ನಾಗಿದ್ದೀವಿ. ಸಂತೋಷ ಕಣಪ್ಪ, ಹ್ಯಾಪಿ. ಅವನ ವಯಸ್ಸು 28, ಅವಳಿಗೂ 28. ಮುಂದಿನ ವಾಕ್ಯ ಕೇಳಿದ್ರೆ ಶಾಕ್ ಆಗಿಬಿಡ್ತೀರಿ. ಏನು ಸಂತೋಷ ಅಂದೆ. ಸರ್, ಒಂದು ಪ್ರಶ್ನೆ ಕೇಳಬೇಕು. ಏನು? ಎಲ್ಲ ಆಗೋಯ್ತು ಜೀವನದಲ್ಲಿ, ಮುಂದೇನು ಮಾಡೋದು? ನಮ್ಮಪ್ಪ ಅವರ 58ನೇ ವಯಸ್ಸಿನಲ್ಲಿ ಒಂದು ಚಿಕ್ಕ ಮನೆ ಕಟ್ಟೋದೇ ಜೀವನದ ಆಸೆ ಆಗಿತ್ತು ನಮ್ಮಪ್ಪನಿಗೆ. ಅವ್ರಿಗೊಂದು ಗುರಿ ಇತ್ತು. ಇವನಿಗೆ ಮದುವೆ ಆಗೋಯ್ತು, ಇವನಿಗೊಂದು ಲಕ್ಷ, ಅವಳಿಗೊಂದು ಲಕ್ಷ, ಮಗುನೂ ಆಗೋಯ್ತು, 3 ಬೆಡ್ ಹೌಸು ಸಿಕ್ಬಿಡ್ತು, 28. ಪ್ರಶ್ನೆ ಅವನು ಮುಂದೇನು ಮಾಡಬೇಕು ಅಂತ. ನನಗೆ ಶಾಕು. ನಾನೇನು ಹೇಳಲಿ? ನಾಳೆಯಿಂದ ಅವನಿಗೇನು ಮಾಡೋದು ಅಂತ ಏನು ಹೇಳಲಿ? ನನಗೆ ಭಾಳ ತಲೆ ಕೆಟ್ಟೋಯ್ತು. ಅಣ್ಣ, ಒಂದು ರೌಂಡ್ ಹೊಡ್ಕೊಂಬರ್ತೀನಿ, ಆಮೇಲೆ ಸಿಗುವಂದೆ. ನಾವು ಯೋಚನೆ ಮಾಡ್ಬೇಕಲ್ಲ. 1 ರೌಂಡ್ ಹೊಡ್ಕೊಂಬಂದೆ, ಒಳ್ಳೆ ಐಡಿಯಾ ಸಿಕ್ತು. ಹೇಳಿದೆ, ನಿನಗೆ ಜೀವನದಲ್ಲಿ ಜ್ಞಾನ, ಕೌಶಲ, ಮನೋಭಾವ, ಟ್ಯಾಂಜಿಬಲ್, ಇಂಟ್ಯಾಂಜಿಬಲ್ ಏನೇನೇನೇನೇನೇನು ಸಿಕ್ಕಿದೆಯೋ, ಸಿಕ್ಕದವರು 1,00,000 ಕೋಟಿ ಮಂದಿ, ಅವರಿಗೆ ಅದನ್ನು ಸಂಪಾದನೆ ಮಾಡುವುದು ಹೇಗೆ ಅನ್ನೋದನ್ನು ಹೇಳ್ಕೊತಾ ಹೋಗು. ಇದೇ ಪುರಂದರದಾಸರು ಮಾಡಿದ್ದು, ಇದೇ ಬುದ್ಧ ಮಾಡಿದ್ದು. ಹೋಗು. ನೀವೆಲ್ಲ ಜ್ಞಾನಿಗಳು, ನೀವೆಲ್ಲ ಕುಶಲಿಗಳು, ನೀವೆಲ್ಲ ಆತ್ಮಬಲವುಳ್ಳವರು, ನೀವೆಲ್ಲ ಗೆದ್ದಿರೋರು. ಕೇಳಿಸ್ಕೊಳ್ಳಿ, ನಿಮ್ಮ ಗೆಲುವಿಗಿಂತ 100 ಪಟ್ಟು ಸೋತಿರೋರು, ನಿಮ್ಮ ಪ್ರಕಾರ ಅಥವಾ ಬೇರೆಯವ್ರ ಪ್ರಕಾರ. ಆದ್ರಿಂದ ಹೆಚ್ಚು ಅನುಭವಿಗಳು. ನನ್ನ ಪ್ರಕಾರ ಯಾರು ಹೆಚ್ಚು ಸೋಲ್ತಾರೋ ಅವ್ರು ಹೆಚ್ಚು ಅನುಭವಿಗಳು. ಆದ್ರಿಂದ ಯು ಆರ್ ದ ರೈಟ್ ಪರ್ಸನ್ ಟು ಕರೆಕ್ಟ್ ದಿಸ್ ವರ್ಲ್ಡ್, to give a direction to this world, to teach this world, to counsel this world, and to mentor this world. Never stop, arise, awake, stop not till the goal is reached, and the goal never you reach, because such a big goal to change the world. ಆಗುತ್ತೆ. ಮಾಡಬಹುದು. ನಡೆ ಮುಂದೆ ನುಗ್ಗಿ ನಡೆ ಮುಂದೆ, ಹಿಕ್ಕದೆಯೇ ಕುಕ್ಕದೆಯೇ ನುಗ್ಗಿ ನಡೆ ಮುಂದೆ. ಯಾಕಾಗಲ್ಲ? ನಂದೇ ಒಂದು ವಾಕ್ಯ ಇದೆ, ಈ ಸಾಧ್ಯವೆಂದರೆ ಸಾಧ್ಯದಲ್ಲಿ 25 ವರ್ಷದಿಂದ ಬರೆದಿದ್ದೇನೆ, ಮಧ್ಯದಲ್ಲಿ ಬರೆದೆ ಅದರ ಮುಖಪುಟದಲ್ಲಿ. ಸಾಧ್ಯವೆಂದರೆ ಸಾಧ್ಯ, ಅಸಾಧ್ಯವೆಂದರೆ ಅಸಾಧ್ಯವೆಂದರೆ ಅಸಾಧ್ಯವಾದ್ದರಿಂದ ಪ್ರಯತ್ನವನ್ನೇ ಪಡುವುದಿಲ್ಲ. ಸಾಧ್ಯವೆಂದರೆ ಸಾಧ್ಯವೆಂದರೆ ಅಸಾಧ್ಯ. ಎಕ್ಸಾಮ್ ಕಟ್ಟಿದ್ರೆ ಪಾಸ್ ಆಗ್ಬೋದು, ಫೇಲ್ ಆಗ್ಬೋದು. ಅಸಾಧ್ಯವೆಂದರೆ ಬರೆಯೋ ಸಾಧ್ಯವಾದ್ದರಿಂದ, ಸಾಧ್ಯವೆಂದರೆ ಸಾಧ್ಯವೂ ಆಗಿರುವುದರಿಂದ ಬನ್ನಿ ಎಲ್ಲವನ್ನು ಸಾಧ್ಯವೆಂದೇ ತಿಳಿಯೋಣ. Nothing is impossible. How do you pronounce the word impossible? I am possible. ಈ ಪಾಸಿಬಿಲಿಟಿ ಫ್ಯಾಕ್ಟರ್ನ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿರುವ ರೈತರಿಗೆ ಹೇಳಿ, ಆತ್ಮಹತ್ಯೆ ಮಾಡಿಕೊಳ್ಳುತ್ತಿರುವ ಮಕ್ಕಳಿಗೆ ಹೇಳಿ, ಫೇಲ್ ಆಗುತ್ತಿರುವ ಮಕ್ಕಳಿಗೆ ಪಾಸ್ ಆಗುವುದು ಹೇಗೆ ಎನ್ನುವುದನ್ನು ಹೇಳಿ. ಕೇಳಿಸ್ಕೊಳ್ಳಿ. ಸರ್, ನಾನೇ 50 ತಗೊಂಡವನು, ಅವನಿಗೆ ಹೆಂಗೆ ಹೇಳಿ ಸರ್ ಅಂತ ಅನ್ಬೇಡಿ.
ಅನ್ಬೇಡಿ. ಸೆಕೆಂಡ್ PUC ಬಯಾಲಜಿ, ಇವರು ಕೃಷಿ ಯೂನಿವರ್ಸಿಟಿ, ಸೆಕೆಂಡ್ PUC ಬಯಾಲಜಿ ಫೇಲ್ ನಾನು. ಆಗೆಲ್ಲ 1 ವರ್ಷ ಮನೇಲಿ ಕೂತ್ಕೋಬೇಕು. ಬಿಡಿ, ಮುಂದೇನಾಯ್ತು ಅನ್ನೋದು ಬೇರೆ. ನನ್ನ ಜೀವನ ಬದಲಾದ ವರ್ಷ. ಕೇಳಿಸ್ಕೊಳ್ಳಿ, ಆ ಸೆಕೆಂಡ್ PUC 15ನೇ ವರ್ಷಕ್ಕಾದ್ದು ನನ್ನ 45ನೇ ವರ್ಷದಲ್ಲಿ, ಅಂದರೆ ಮುಂದಿನ 30 ವರ್ಷದಲ್ಲಿ. ಕೇಳಿಸ್ಕೊಳ್ಳಿ, ದಡ್ಡ ಅನ್ನುವ ವಿದ್ಯಾರ್ಥಿ ಹುಟ್ಟಿಲ್ಲ ಅಂಥೇಳಿ, ಜಾಣ ಆಗುವುದು ಹೇಗೆ ಅಂಥೇಳಿ ಅಧ್ಯಯನ ಮತ್ತು ಪರೀಕ್ಷಾ ಕೌಶಲದ ಪುಸ್ತಕ ಬರೆದು ಅದನ್ನು ತರಬೇತಿ ಕೊಡಿಸಿ 10 ಲಕ್ಷ ಮಕ್ಕಳಿಗೆ, 4 ಲಕ್ಷ ಶಿಕ್ಷಕರಿಗೆ, 5 ಲಕ್ಷ ಪುಸ್ತಕಗಳ ಮಾರಾಟ, ಇಡೀ 20 ದೇಶಗಳನ್ನು ತಿರುಗಿ ಅಧ್ಯಯನದ ಬಗ್ಗೆ ಹೇಳಿದವನು ನಾನು. ಸೆಕೆಂಡ್ PUC ಫೇಲ್ ಆದ. ಯಾವುದೂ ಅಸಾಧ್ಯ ಇಲ್ಲ, ಯಾವುದೂ ಅಸಾಧ್ಯ ಇಲ್ಲ. ಹಾಗಾದ್ರೆ ಇದಕ್ಕೇನು ಮಾಡಬೇಕು? ಏನೂ ಇಲ್ಲ. ಇದೇನು ಬಂದಿದೆಯಲ್ಲ ನಿಮಗೆ, ಏನೋ ಬಂದಿದೆಯಲ್ಲ 60 ಅಂತ, 60ರಲ್ಲಿ ಹುಟ್ಟಿರುವ ಕೆಲವು ಇಂಟ್ಯಾಂಜಿಬಲ್ ಭಾವಗಳು ಬಂದಿದೆ. ಏನೇನೋ ಉಕ್ತಾ ಇದೆ, ಏನೇನೋ ಅನಿಸಿಕೆಗಳು, ಏನೇನೋ. ನನಗೆ ಮೊನ್ನೆ ಮೈಸೂರಿನಲ್ಲಿ, ನಾನು ಇರೋದು ಮೈಸೂರಲ್ಲಿ, ನನ್ನ ಪರಿಚಯದವ್ರ ಮನೆಗೆ ವಯಸ್ಸು 86 ವರ್ಷ. ಅವರು ನಿಮಗೆ ಗೊತ್ತಿದೆ, ಕನ್ನಡದ ಹಿರಿಯಪ್ಪನವರು ಮುದ್ದುರಾಮ ಅನ್ನೋ ಚೌಪದಿಯಲ್ಲಿ 30,000 ಚೌಪದಿಗಳು ಬರೆದು 4 ಪುಸ್ತಕಗಳನ್ನು ತಂದು, ಒಂದು ಪುಸ್ತಕವನ್ನು ನನಗೂ ಪಾಪ ಅರ್ಪಣೆ ಮಾಡಿ, ಅವ್ರ ಜೊತೆಗೆ ನಾನು ಈಗ 100 ಪುಸ್ತಕ ಬರೆಯಕ್ಕೆ ಹೊರಟಿದ್ದೀನಿ. ನಾನು ಅವರು ಪ್ರತಿ ವಾರ ದಿನಕ್ಕೆ 4 ಗಂಟೆ ಸೇರ್ತೀವಿ. ಅವ್ರ ಮನೇಲಿದ್ದಾಗ ಇನ್ನೊಬ್ರು ಬಂದರು. ಅವ್ರು ಹೇಳಿದ್ರು, ನನಗೆ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಅವರು 40 ವರ್ಷ ದೊಡ್ಡ ಕಂಪ್ನಿಲಿ ಇದ್ದವರು. ಸರ್, ನಾನು ನನ್ನ ಹೆಂಡ್ತಿನೂ ನನ್ನನ್ನು ಸರಿಯಾಗಿ ನೋಡ್ಕೊಳ್ಳಲ್ಲ, ತುಂಬ ಸರಿಯಾಗಿ ಮಾತಾಡ್ಸಲ್ಲ, ಮಕ್ಕಳಂತೂ ಮಾತಾಡೋದೇ ಇಲ್ಲ, ಸೊಸೆ ಅಂತೂ ಕೇಳಲೇಬೇಡಿ. ಮತ್ತೇನು ಮಾಡ್ತೀರಿ? ಮೇಲೊಂದು ರೂಮ್ ಇದೆ, ಕೆಳಗಡೆ ಬರ್ತೀನಿ, ಊಟಕ್ಕೆ ಟೈಮಿಗೆ ಬರ್ತೀನಿ, ಊಟ ಮಾಡ್ತೀನಿ, ಹೋಗ್ಬಿಡ್ತೀನಿ. ತಿಂಡಿ ಟೈಮಿಗೆ ಬರ್ತೀನಿ, ಮಾತಾಡಲ್ಲ, ಯಾರು ಮಾತು ಆಡಿಸಲ್ಲ, ನನ್ನ ಪಡಿ ನಾನು ರೂಮ್ಗೆ ಹೋಗ್ತೀನಿ. ಓದೋದು, ಬರೆಯೋದು, ಕೇಳೋದು, ಮಾಡೋದು, ನನ್ನ ಪಡಿ ನಾನಿದ್ದೀನಿ. ಇಂತಹ ದೈನೇಸಿ ಸ್ಥಿತಿಯಿಂದ ಹಿಡಿದು ಅತ್ಯುತ್ತಮ ಸ್ಥಿತಿವರೆಗೂ ನಡಿಬೋದು. ಯಾಕೆಂದರೆ ಅಲ್ಲೊಂದು ವ್ಯಕ್ತಿಯ ಅವನದೊಂದು ವ್ಯಕ್ತಿತ್ವ ಇರುತ್ತೆ. ಹಾಗಾದ್ರೆ ಇದಕ್ಕೇನು ಮಾಡಬೇಕು? ಏನೂ ಇಲ್ಲ. ನನ್ನ ಪ್ರಕಾರ ವಸ್ತುಸ್ಥಿತಿಯನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ. ದೊಡ್ಡ ವಿಚಾರ. ನಮ್ದೆಲ್ಲ ಸಮಸ್ಯೆಗಳು ಬಂದಿರೋದು ನಮ್ಮ ಅಹಂಕಾರಕ್ಕೆ ಕಾರಣ, ನಮ್ಮ ಅಹಮ್ಮಿಗೆ ಕಾರಣ ಇನ್ನೊಬ್ಬರನ್ನ ಅರ್ಥ ಮಾಡ್ಕೊಳ್ಳೋದೇ ಇರೋದು. ನಾನು ಸರಿ ಅಂತ ಅನ್ನೋದು, ಐ ಆಮ್ ಓಕೆ, ಯು ಆರ್ ನಾಟ್ ಓಕೆ ಅನ್ನೋದು. ಇನ್ನು ಕೆಲವರಿಗೆ ಐ ಆಮ್ ನಾಟ್ ಓಕೆ, ಯು ಆರ್ ಓಕೆ ಅನ್ನೋದು. ಕೆಲವರಿಗೆ ಐ ಆಮ್ ನಾಟ್ ಓಕೆ, ಯು ಆರ್ ನಾಟ್ ಓಕೆ ಅನ್ನೋದು. ಹಾಗಾದ್ರೆ ಪರಿಶುದ್ಧವಾದ ಭಾಷ್ಯ ಏನು? ಐ ಆಮ್ ಓಕೆ, ಯು ಆರ್ ಓಕೆ, ನಾನು ಸರಿ, ನೀನು ಸರಿ. ಈ ಭಾವಕ್ಕೆ ಬಂದ್ಬಿಡಿ, ಯಾರು ತಪ್ಪು ಕಾಣಲ್ಲ, ಯಾರಿಂದಲೂ ನೋವಿಲ್ಲ, ಯಾರಿಂದಲೂ ತೊಂದರೆ ಆಗಲ್ಲ. ಹಾಗಾದ್ರೆ ಏನು ಮಾಡಬೇಕು? ಅದಕ್ಕೊಂದು ಸ್ಟೇಟ್ಮೆಂಟ್ ಇದೆ ನಂದೇ. ಬದಲಾವಣೆಗೆ ತಕ್ಕ ಹಾಗೆ ನಾವು ಬದಲಾಗದೆ ಹೋದರೆ ಬದಲಾವಣೆಯ ಗಾಳಿ ಎಷ್ಟು ಜೋರಾಗಿದೆ ಅಂದರೆ ಬದಲಾವಣೆಯೇ ನಮ್ಮನ್ನು ಬದಲು ಮಾಡಿ ಬಿಡುತ್ತದೆ. ಬದಲಾವಣೆ ನಮ್ಮನ್ನು ಬದಲು ಮಾಡಕ್ಕೆ ಮುಂಚೆ ನಾವೇ ಬದಲಾಗೋದು ಮರ್ಯಾದೆಯ ಲಕ್ಷಣ. ಬನ್ನಿ ಬದಲಾಗೋಣ, ಬನ್ನಿ ಬದಲಾಗೋಣ. ಎಷ್ಟು ಇಲ್ಲಿ ಕೂತಿರೋ 60 ಆಗಿರೋರು ನಿಮ್ಮ ಹೆಂಡತಿಗೆ ಐ ಲವ್ ಯು ಅಂತ ಹೇಳಿ ಎಷ್ಟು ದಿನ ಆಯಿತು? ರಿಟೈರ್ ಆದ್ಮೇಲೆ ತುಂಬ ಪುರುಸೊತ್ತಿತ್ತು, ಹೇಳ್ಬೋದಾಗಿತ್ತು. ಅವಳ ಹಣೆಗೆ ಒಂದು ಮುತ್ತಿಟ್ಟು ಹೇಳಬಹುದಿತ್ತು, ಐ ಲವ್ ಯು ಚಿನ್ನ, ನನ್ನನ್ನು 35 ವರ್ಷದಿಂದ ಸಹಿಸ್ಕೊಂಡಿದೀಯ ನೀನು ಅನ್ನೋ ಒಂದು ಮಾತು ಹೇಳ್ಬೋದಾಗಿತ್ತಲ್ಲ. ಹೇಳಿದ್ರಾ? ಒಂದು ದಿನ ಮುಂಚೆ ಅವಳ ಹುಟ್ಟದ ಹಬ್ಬಕ್ಕೆ ಈಗಲಾದರೂ ಜ್ಞಾಪಿಸ್ಕೊಂಡು ಹೇಳ್ತೀರಾ? ಇವತ್ತಿಗೂ ನಿಮಗೆ ಜ್ಞಾಪಕ ಇಲ್ಲ. ತುಂಬ ಜನಕ್ಕೆ 50% ಡೂ ನಾಟ್ ನೋ ವೆನ್ ಯುವರ್ ವೈಫ್ಸ್ ಬರ್ತ್ಡೇ ಫಾಲ್ಸ್. ಅವಳನ್ನೇ ಕೇಳ್ತೀರಿ, 2ನೇ ಮಗ ಏನು ಮಾಡ್ತಾನಂತೆ ಅಂತ ಅವಳು ಕೇಳು. ಕುಟುಂಬಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಟೇಕ್ ಕೇರ್ ಆಫ್ ಫ್ಯಾಮಿಲಿ. ಕುಟುಂಬವೇ ದೊಡ್ಡದು. ಹೆಂಡತಿ, ಗಂಡ, ಮಕ್ಕಳು, ಅಪ್ಪ, ಅಮ್ಮ, ಮನೆ ಚೆನ್ನಾಗಿದ್ದರೆ ಮಾತ್ರ ಹೊರಗಡೆಯ ಯಶಸ್ಸು ನಮ್ಮನ್ನು ರುಚಿಸುತ್ತೆ. ನಮ್ಮಮ್ಮ ಬೆಳಗಿಂದ 3 ಸಲ ಫೋನ್ ಮಾಡಿದ್ದಾರೆ, ತಿಂಡಿ 84 ವರ್ಷ ಅವ್ರಿಗೆ ಒಂದೇ ಕೆಲಸ. ನಾವು ಹೊರಗಡೆ ಬಂದ್ಬಿಟ್ರೆ ತಿಂಡಿ ಊಟ ಮಾಡಿದೆ, ಊಟ. ನನ್ನ ಹೆಂಡತಿ ಕೇಳಲ್ಲ, ನನ್ನ ಹೆಂಡತಿನೇ ಬೇರೆ, ಡ್ರೈವರ್ ಕರ್ಕೊಂಡು ಹೋಗಿದ್ದೀರಲ್ವಾ ಅಂತೇಳಿ ಅವಳದ್ದೇ ಬೇರೆ, ಅವಳಿಗೆ ಸೇಫ್ಟಿ, ಇವರದ್ದೇನೋ ಬೇರೆ. ಕುಟುಂಬದಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ನಿಮಗೆ ಅಕ್ಕರೆಯನ್ನು ವ್ಯಕ್ತಪಡಿಸ್ತಾರೆ. ಇದು ಬಹಳ ಮುಖ್ಯವಾದಂತಹದ್ದು. ದಯವಿಟ್ಟು ನಿಮ್ಮ ಆರೋಗ್ಯವನ್ನು, ನಿಮ್ಮ ಬದುಕನ್ನು ನೀವೇ ನೋಡ್ಕೋಬೇಕು. ಇನ್ಯಾರು ನನ್ನ ಮಗ ನನ್ನನ್ನು ಕರ್ಕೊಂಡು ಹೋಗಲ್ಲ, ಯಾಕೆ ಕರ್ಕೊಂಡು ಹೋಗ್ಬೇಕು? ವ್ಯವಸ್ಥೆ ಮಾಡಿ. ಅವ್ರು ಮೇಡಮ್ ಹೇಳಿದ್ರಲ್ಲ, ಹೆಲ್ತು ದುಡ್ಡು ಇಟ್ಕೊಳ್ಳಿ,
ಆಮೇಲೆ ದಯವಿಟ್ಟು ಯಾರಿಗೂ ಇಟ್ಟೋಗ್ಬೇಕು ಅನ್ನೋ ಮನಸ್ಥಿತಿ ಇಟ್ಕೊಬಿಡಿ. ನನ್ನ ಮಗನಿಗೆ ಒಂದು 5 ಲಕ್ಷ ಇಟ್ಬಿಟ್ಟಿದ್ದೀನಿ, ಯಾಕೆ ಇಡ್ತೀರಿ? ನೀವು ಕಷ್ಟಪಟ್ಟು ನೀವೇ ದುಡ್ದಿದ್ದು, ಅವನು ಕಷ್ಟಪಟ್ಟು ದುಡಿಲಿ, ಬದುಕೊಳ್ಳಿ. ಡೋಂಟ್ ಕೀಪ್ ಇಟ್. ನೀವೇನು ದುಡ್ದಿದ್ದೀರೋ ನೀವು ಮಜಾ ಮಾಡಿ. ಆಟೋಲೋಗಿ, ಕಾರ್ಲೋಗಿ, ಆ ಬಸ್ ಹತ್ಕೊಂಡೋಗಿ ಅಲ್ಲೆಲ್ಲ ಬಿದ್ದು ಇಲ್ಲೆಲ್ಲ ಬಿದ್ದು. ತುಂಬ ಜನ ಬೀಳೋದು ಹೇಳೋದು ಬಚ್ಚಲ್ ಮಾಡಲಿ ಈ 60 ಆದವರು. ದಯವಿಟ್ಟು ಒಂದು ಕಂಬಿ ಹಾಕ್ಸಿ, ಐರನ್ ರಾಡು ಹಿಡ್ಕೊಂಡು ಸ್ನಾನ ಮಾಡಿ. ಅಲ್ಲಿ ವೆಟ್ ಇರುತ್ತೆ, ಒದ್ದೆ ಇರುತ್ತೆ. ಎಲ್ಲರೂ 70% ಬಚ್ಚಲ್ ಮೇಲೆ ಬೀಳೋದು. ಹೇಗೆ ಸತ್ತೋಗ್ಬಿಟ್ರೆ ನಿಮ್ಮಪ್ಪ? ಹೌದು. ಹೆಂಗೆ? ಬಚ್ಚಲ್ ಮೇಲೆ ಬಿದ್ದು. ಇದೊಂದು ದೊಡ್ಡ ವಿಷಯನ ಇದು? ಇದನ್ನು ಇಂಟರ್ನ್ಯಾಷನಲ್ ಇನ್ವೆನ್ಷನ್ ಇದು. ದಯವಿಟ್ಟು ಒಂದು ಕಬ್ಬಿಣದ ರಾಡ್ ಹಾಕ್ಸಿ. ಪ್ರತಿಯೊಂದು ನಿಮ್ಮ ವ್ಯವಸ್ಥೆಯನ್ನು ನೀವೇ ಮಾಡಿಕೊಳ್ಳಿ. ಅಲಾರಾಮ್ ಈಗೆಲ್ಲ ಬಂದಿದೆ, ಮೊಬೈಲ್ ಇಟ್ಕೊಳ್ಳಿ. ಮಾತ್ರೆ ತಗೊಳ್ಳೋದಕ್ಕೆ ಅಲಾರಾಮ್ ಇಡಿ. ಸುಂದರವಾದ ಹೆಣ್ಣು ಮಗಳೊಬ್ಬಳು ಅಲ್ಲಿ ಹೇಳುತ್ತಾಳೆ, ಅವಳು ಹೇಳಲು ಬಿಡಿ, ಅವಳೆ ಜ್ಞಾಪಿಸ್ತಾಳೆ 8 ಗಂಟೆ ಆಯಿತು ಮಾತ್ರೆ ತೆಗೆದುಕೊಳ್ಳಿ ಅಂತ ಹೇಳಕ್ ಬಿಡಿ. ಅನುಭವಿಸಿ, ಸುಖ ಸಂತೋಷ ಅನುಭವಿಸಿ. ನೀವು ಹುಟ್ಟದಾಗಿ ಎಷ್ಟೋ ಈಗಿರೋದು ಯಾವುದೂ ಇರಲಿಲ್ಲ, ಈಗೆಲ್ಲ ಬಂದಿದೆ. ಉಪಯೋಗಿಸಿ, ಸಂತೋಷವಾಗಿರಿ, ಖುಷಿಯಾಗಿರಿ. ದಯವಿಟ್ಟು ನಾನು ಇನ್ಮೇಲೆ ಫಾಸ್ಟಾಗಿ ಬರೀ ಪಾಯಿಂಟ್ಸ್ ಹೇಳ್ತೀನಿ. ಆಸೆ ಇರಲಿ, ದುರಾಸೆ ಬಿಡಿ. ಈಗ 60ರ ಮೇಲೆ ಎಲ್ಲದರ ಮೇಲೆ ಮೋಹ ಇರಲಿ, ಅತಿಯಾದ ವ್ಯಾಮೋಹ ಬೇಡ. ದಯವಿಟ್ಟು ಸಕಾರಾತ್ಮಕವಾಗಿರಿ, ನೆಗೆಟಿವ್ ಆಗಿರಬೇಡಿ. ಆಮೇಲೆ ನಿಮ್ಮ ಬಲಗಳನ್ನು ತಿಳಿದುಕೊಳ್ಳಿ, ಬಲಹೀನತೆಗಳನ್ನು ತಿಳಿದುಕೊಳ್ಳಿ, ಬಲಹೀನತೆಗಳನ್ನು ಮುಚ್ಚಿಟ್ಟುಕೊಳ್ಳಿ, ಬಲಗಳಿಂದ ಆಟ ಆಡಿ. ಈ ಸ್ವಾಟ್ ಅನಾಲಿಸಿಸ್ಸು ನಿಮ್ಮಲ್ಲಿ ಬರಲಿ. ಆಮೇಲೆ ತುಂಬ ಜನಕ್ಕೆ ಭಯ, ಏನೇನೋ ಭಯಗಳು, ಏನೇನೋ ಭಯ. ಈಗ ನಾನು ಬಚ್ಚಲ್ ಮನೆದು ಹೇಳಿದ್ದಲ್ಲ, ಬಚ್ಚಲ್ ಮನೆ ಹೋಗ್ತೀನಿ, ಬಿದ್ದುಬಿಟ್ರೆ ಇವತ್ತೇ ಬಿದ್ದುಬಿಡ್ತೀನಿ, ಇವತ್ತೇ ಬಿದ್ದುಬಿಡ್ತೀನಿ. ಕೇಳಿ ನೋಡಿ, ಅವತ್ತೇ ಬಿದ್ದಿರ್ತಾನೆ. ಈ ಅನ್ಕೊಂಡ ಇದನ್ನ ಡಾಕ್ಟರ್ ಮ್ಯಾಕ್ಸ್ವೆಲ್ ಮಾಲ್ಟ್ಸ್ ಅಂತ, ಎಷ್ಟು ಜನಕ್ಕೆ ಗೊತ್ತೋ ಇಲ್ಲ ಗೊತ್ತಿಲ್ಲ, ದಯವಿಟ್ಟು ಓದ್ಬೇಕು ನೀವು. ಡಾಕ್ಟರ್ MAXWELLMALTZ. ಇವನೇ ಮೊದಲು ಮಾಡರ್ನ್ ವರ್ಲ್ಡ್ ಅಲ್ಲಿ ಮನುಷ್ಯನ ಒಳಗಡೆ ಒಂದು ಸುಪ್ತ ಮನಸ್ಸಿದೆ ಅಂತ ಕಂಡಿಡ್ದವನೇ ಅವನು. ಸಬ್ ಕಾನ್ಷಿಯಸ್ ಮೈಂಡ್ ಬಿಡಿ, ಪ್ರಯೋಗಗಳಿಗೆಲ್ಲ ಹೋಗೋದು ಬೇಡ. ಬಟ್ ಕೊನೆಯಲ್ಲಿ ಒಂದು ವಾಕ್ಯ ಹೇಳ್ದ, ಬಹಳ ಚೆನ್ನಾಗಿದೆ ವಾಕ್ಯ, ಕೇಳಿಸ್ಕೊಳ್ಳಿ ಎಷ್ಟು ಚೆನ್ನಾಗಿದೆ. ಡಾಕ್ಟರ್ ಮ್ಯಾಕ್ಸ್ವೆಲ್ ಮಾಲ್ಟ್ಸ್ ಹೇಳಿದ, ಪ್ರಪಂಚ ಬದಲಾಗೋಯ್ತು ಈ ವಾಕ್ಯ ಬಂದ ಮೇಲೆ. ನೀನು 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 ಏನನ್ನು ಅಂದುಕೊಳ್ಳುತ್ತೀಯೋ ಅದೇ ಆಗುತ್ತೀಯೇ. ಯು ಬಿಕಮ್ ವಾಟ್ ಯು ಥಿಂಕ್. ಯು ಥಿಂಕ್ ಪಾಸಿಟಿವ್, ಯು ಬಿಕಮ್ ಪಾಸಿಟಿವ್. ಯು ಥಿಂಕ್ ನೆಗೆಟಿವ್, ಯು ಬಿಕಮ್ ನೆಗೆಟಿವ್. ನನ್ನ ಮಗ ಹಿಂಗೆ ಮಾಡೋದು ನನಗೆ ಗೊತ್ತಿತ್ತು, ಹಿಂಗೆ ಮಾಡಿ ನೋಡ್ತಾ ನನ್ನ ಮಗ ಹಿಂಗೆ ಹಂಗೆ ಮಾಡ್ತಾನೆ ಅವನು. ಈ ಅನಿಸಿಕೆಗಳಿದೆಯಲ್ಲ, ಅದು ಹಂಗೆ ರೂಪುಗೊಂಡು ಬಹಳ ಕಲ್ಲಾಗ್ಬಿಡುತ್ತೆ. ಅದಾದಾಗ ನಾನು ಹೇಳಿದಿಲ್ವ ಅನ್ಸುತ್ತೆ. ಅದರಿಂದ ದಯವಿಟ್ಟು ಭಯ ಬಿಡಿ. ಆಮೇಲೆ ಎಲ್ಲದಕ್ಕಿಂತ ಮನುಷ್ಯರಾಗಿ ಹುಟ್ಟಿದ್ದೀವಿ, ಸೆಲೆಬ್ರೇಟ್ ಲೈಫ್. ಒಂದು ಪುಸ್ತಕ ಇದೆ, ಪ್ರೊಫೆಸರ್ ಅನಂತರಾಮಯ್ಯ ಬರೆದಿರೋದು, ಸೆಲೆಬ್ರೇಷನ್ ಕಾಲ್ಡ್ ಲೈಫ್ ಅಂತ. ಪುಸ್ತಕದ ಹೆಸರೇ ಸೆಲೆಬ್ರೇಟ್ ಲೈಫ್. ಖುಷಿಯಾಗಿರ್ರಿ, ಆನಂದವಾಗಿರ್ರಿ. ಏನ್ರಿ ಕಳ್ಕೊತೀವಿ, ನಕ್ಕು ಬಿಟ್ರೆ. ತುಂಬ ಜನ ನಗೋದೇ ಇಲ್ಲ. ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟು. ನಿಮ್ಮ ಬಗ್ಗೆ ನೀವೇ ಖುಷಿ ಪಡುವ 100 ವಿಚಾರಗಳಿದೆ. ಕೆಲವರು ಹೇಳ್ತಾರೆ, ನೀವು ಅವ್ರು ನೋಡಿ, ಅವ್ರ ಮೀಸೆ ಎಷ್ಟು ಚೆನ್ನಾಗಿದೆ, ಅವ್ರ ಮೀಸೆ ಅವ್ರದ್ದು. ನೀವು ಅವಾಗ ಏನು ಹೇಳ್ಬೋದು ಸಿಕ್ಕಿದವ್ರಿಗೆ? ಅವ್ರು ಹೇಳ್ತಾರೆ, ಮೀಸೆ ಏನ್ರಿ ಮೀಸೆ ಚೆನ್ನಾಗಿದೆ, ಈ ವಯಸ್ಸಿಗೆ ಇಷ್ಟು ಚೆನ್ನಾಗಿ. ಈಗ ಹೇಳ್ತೀಯ, 40 ವರ್ಷದಿಂದ ನೋಡ್ಬೇಕಿತ್ತು ನೀನು ಅನ್ನಿ. ಒಂದು ಡೈಲಾಗ್ ಹೊಡೀರಿ, ಸೆಲೆಬ್ರೇಟ್ ಲೈಫ್ ಯಾರ್ ಅಲ್ವಾ? ಮಾಡಿರ್ಲದೇ ಇಲ್ಲದ 100 ವಿಚಾರಗಳಿರ್ಬೋದು ಹೆಂಡತಿ, ಬಟ್ ಮಾಡಿರುವ 10 ಇದೆಯಲ್ಲ, 1000 ಇದೆಯಲ್ಲ, 20 ಇದೆಯಲ್ಲ, ಅದನ್ನು ಹೇಳ್ರಿ. ತುಂಬ ಜನ ನಾವು ಜನರನ್ನ ರಿಲೇಶನ್ಶಿಪ್ ಮ್ಯಾನೇಜ್ಮೆಂಟ್ ಈಸ್ ದ ವರ್ಸ್ಟ್. ಅದೇನೋ ಎತ್ತೋ ಹೊಗಳೋದೇ ಇಲ್ಲ ನೋಡಿ. ಈ ಹೆಣ್ಮಕ್ಳು ಇಲ್ಲೊಂದು 500 ಜನ 400 ಜನ ಕೂತಿರ್ಬೇಕು. ಕೇಳಿಸ್ಕೊಳ್ಳಿ, ನಾನು 3 ಸಲ ನೋಡಿದೆ ಹೆಣ್ಮಕ್ಳನ್ನ. ಹೆಣ್ಣು ಅಂತ ನೋಡಿದ್ದಲ್ಲ, ಕೇಳಿಸ್ಕೊಳ್ಳಿ. ಇಷ್ಟು ಜನದಲ್ಲಿ ಅವರು ಈ ವಯಸ್ಸಲ್ಲಿ 16 ಅವ್ರಿಗೆ ಮಾಡ್ತಿರೋದು ಪ್ರೋಗ್ರಾಮು. ಇವ್ರು ಯಾಕೆ ಬಂದರು ಗೊತ್ತಿಲ್ಲ. ಅವ್ರನ್ನ ಇದು ನೋಡ್ಕೋತಾ ಇದ್ದಾರೆ ಪಾಪ ಸ್ಕ್ರೀನ್ನ. ಇರಲಿ, ಆದ್ರೆ ಅವರು ನನ್ನ ಮಾತನ್ನ ಹಿಂಗೆ ಕೇಳ್ತಿದ್ರು ಅಷ್ಟೊತ್ತಿಂದ 25 ನಿಮಿಷದಿಂದ. ಇದೇ ಜೀವನೋತ್ಸಾಹ ಅಂದರೆ, ಇದೇ ಕಲಿಕೆ. ಸಾಕ್ರೆಟಿಸು ನಾಳೆ ಬೆಳಗ್ಗೆ ಗಲ್ಲಿಗೇರಿಸ್ಬೇಕು, ಇವತ್ತು ರಾತ್ರಿ ಎಲ್ಲೋ ಒಂದು ಹಾಡು ಕೇಳ್ಕೊಂಡ್ಬಿಡ್ತಾನೆ. ಈ ಲಿಸನ್ಸ್ ಟು ಎ ಸಾಂಗ್. ಆ ಸಾಂಗ್ ಪಕ್ಕದ ಜೈಲಲ್ಲಿದ್ದವನು ಅವ್ನಿಗೆ ಹೇಳದಂತೆ, ಹಂಗೋ ಕಲಿಸ್ಕೊಡೋ ಇದನ್ನ, ಪ್ಲೀಸ್ ಟೀಚ್ ಮೀ. ಅದಕ್ಕೆ ಇನ್ನೊಬ್ಬ ಇದಂತೆಲ್ಲ, ಬೆಳಗ್ಗೆ ಇದ್ರೆ ನಿನ್ನ ಗಲ್ಗೆ ಹಾಕ್ಬಿಡ್ತಾರೆ. ಬೇಕಿತ್ತ ಇದು ನಿಂಗೆ ಬೇಕಂತ? ಇಲ್ಲ, ಸಾಯೋಕ್ ಮುಂಚೆ ಇನ್ನೊಂದು ವಿಚಾರ ಕಲ್ತು ಬಿಟ್ಟು ಸತ್ತೆ ಅಂತ ನೆಮ್ಮದಿಯಾಗಿ ಸಾಯ್ಬೋದು ಅಂತ. ವಾಟ್ ಎ ಲರ್ನಿಂಗ್ ಮೆಂಟಾಲಿಟಿ.
ವಾಟ್ ಆನ್ ಆಟಿಟ್ಯೂಡ್. ತುಂಬ ಜನ ಈ ಪದ ಬಳಸ್ತೀರಿ. ಭಾರತೀಯರಿಗೆ ಹಿಂದಿನಿಂದ ಹೀಗೆ ಬಂದಿರೋದು. ಸಾವಿನ ಬಗ್ಗೆ ಭಯ ಹುಟ್ಟಿಸಿದ್ದಾರೆ, ವಯಸ್ಸಿನ ಬಗ್ಗೆ ಭಯ ಹುಟ್ಟಿಸಿದ್ದಾರೆ. ವಯಸ್ಸಾದ್ಮೇಲೆ ಏನು ಮಾಡೋಕ್ಕಾಗಲ್ಲ. ತುಂಬ ಜನ ಮಾತಾಡ್ತೀರಿ ನೀವೇ, ಅಯ್ಯೋ ಇನ್ನೇನಿದೆ, ಊರು ಬಾ ಅನ್ನತ್ತೆ ಕಾಡು ಹೋಗು, ಕಾಡು ಬಾ ಅನ್ನತ್ತೆ ಊರು ಹೋಗು ಅನ್ನತ್ತೆ. ನಮ್ದು ಏನಿದೆ, ಎಲ್ಲ ಮಕ್ಕಳಿಗೆ ಬಿಟ್ಕೊಟ್ಬಿಟ್ಟಿದ್ದೀನಿ. ಈ ಥರದ ಮಾತುಗಳೇ ಜಾಸ್ತಿ. ಈ ಥರದ ಏನೋ ಕರಿತಾ ಇದೆ, ಇನ್ನೇನು ಒಂದು ವರ್ಷ ಬದುಕಿದ್ರೆ ಹೆಚ್ಚು ಅಂತ. ಅಣ್ಣ ನೆಟ್ಗಿದ್ದಾನೆ, ಸುಮ್ಮನೆ ಡೈಲಾಗು. ಈ ಸುಮ್ಮನೆ ಆಡೋ ಡೈಲಾಗ್ ಬಿಟ್ಬಿಡಿ ದಯವಿಟ್ಟು. ನನಗೇನ, ನಿಮಗೆ ಶುಗರ್ ಬಂದು BP ಬಂದು 28 ಕಾಯಿಲೆ ಇದ್ರೆ ನಂಗೇನಾಗಿದೆ, ಗುಂಡ್ಕಲ್ಲಿದ್ದಂಗಿದ್ರಿ ಅನ್ನಿ. ನನ್ನ ಮುಂದೆ ಬಂದಿರೋರು ಎಲ್ಲರೂ ಹೋದ್ರು ಸರಿ, ನಾನು ಮಾತ್ರ 100 ವರ್ಷ ಬದುಕ್ತೀನಿ ಅನ್ನಿ. ವಿಶ್ವೇಶ್ವರಯ್ಯನವರು 101ನೇ ವಯಸ್ಸಿಗೆ ಹೋಗಿದ್ದು, ಸಾಯೋ ಹಿಂದಿನ ದಿನನು ಇನ್ಯಾವುದಾದ್ರು ಡಿಸೈನ್ ಬರಿಬೋದು ಅಂತ ಯೋಚನೆ ಮಾಡ್ತಿದ್ರು. ಎಂತ ವಯಸ್ಸಾಗುತ್ತೆ ದೇಹಕ್ಕೆ, ಮನಸ್ಸಿಗೆಲ್ಲ. ಮನಸ್ಸಿಗೂ ದೇಹಕ್ಕೂ ಏಜ್ಗೂ ಸಂಬಂಧನೇ ಇಲ್ಲ. ಯು ಕ್ಯಾನ್ ಬಿ ಯಂಗರ್ ಎಟ್ ಎನಿ ಏಜ್. ಆ್ಯಂಡ್ ಪ್ಲೀಸ್ ಬಿ. ಲಿಯೋ ಅಯೋಕಾಕನ ಬಯೋಗ್ರಫಿ ಓದ್ಬೇಕು ನೀವು. ಲಿಯೋ ಅಯೋಕಾಕ, ಅಯ್ಯೋ ಭಯಂಕರ. ನೀವು ಗಮನಿಸ್ತೀರೋ ಇಲ್ವೋ, ನನ್ನ ಹತ್ರ 1,000 ಎಕ್ಸಾಂಪಲ್ಸ್ ಇದೆ, ಮಿನಿಮಮ್ 1,000 ಪ್ರಪಂಚದ್ದು. ನಿಮಗೂ ಗೊತ್ತಿರೋ ಹೆಸರುಗಳು. 60ರ ಮೇಲೆಯೇ ಅವರು ಸಾಧನೆ ಮಾಡಿದವರು. ಆ 60ರ ಮೇಲೆ ಸಾಧನೆ ಮಾಡಿದವರು. ಮೊನ್ನೆ ನಮ್ಮಲ್ಲಿ ಜಿ ವೆಂಕಟಸುಬ್ಬಯ್ಯ ಅಂತಿದ್ರು, 101ನೇ ವಯಸ್ಸಿಗೆ ಹೋಗ್ಬಿಟ್ರು. ಕನ್ನಡದ ಬಹಳ ದೊಡ್ಡ ಭಾಷಾ ಶಾಸ್ತ್ರಜ್ಞರು. ಓಕೆ, ಈ ಲಿಯೋ ಅಯೋಕಾಕ 63. ಅವನು ಆರ್ಡಿನರಿ ಎಂಪ್ಲಾಯಿ ಆಗಿ ಫೋರ್ಡ್ ಕಂಪ್ನಿಗೆ ಸೇರ್ತಾನೆ. ಫೋರ್ಡ್ ಗೊತ್ತು ನಿಮಗೆ, ಕಾರ್ ಫ್ಯಾಕ್ಟ್ರಿಂಗ್. ಆಮೇಲೆ ಕಾರ್ ಫ್ಯಾಕ್ಟ್ರಿ ಅವರ ಅಣ್ಣ ಹೆನ್ರಿ ಫೋರ್ಡ್ ಅಮೆರಿಕದ ಅಧ್ಯಕ್ಷ ಆಗಿದ್ದ. ಇವರು ಅಣ್ಣ ತಮ್ಮಂದ್ರು ಇಬ್ರು. ಕಾರ್ ಫ್ಯಾಕ್ಟ್ರಿ. ಇವರಲ್ಲಿ ಆರ್ಡಿನರಿ ಸೇರಿದವನು ಚೇರ್ಮನ್ ಆಗ್ಬಿಟ್ಟ. ಯಾರು? ಲಿ ಅಯೋಕಾಕ. ಎಷ್ಟು ಫೇಮಸ್ ಆಗ್ಬಿಟ್ಟ ಅಂದ್ರೆ ಅವನ ಎಂಪ್ಲಾಯೀಸ್ ಲಕ್ಷಾಂತರ ಜನ ಎಲ್ರಿಗೂ ಇವನ್ ಕಂಡ್ರೆ ಇಷ್ಟ. ಯಾರಿಗೆ? ಓನರ್ ಫೋರ್ಡ್ ಅಲ್ಲ, ಈ ಚೇರ್ಮನ್. ಇವನ್ನೆಲ್ಲ ನೋಡ್ಕೊಂಡಿದ್ದಲ್ಲ ಇಷ್ಟು ವರ್ಷ, ಅವ್ನು ಕಂಡ್ರೆ ಇಷ್ಟ. ಈ ಫೋರ್ಡ್ಗೆ ಉರಿ ಹತ್ಬಿಡ್ತು. ನಾನ್ ಓನರು, ಎಂಪ್ಲಾಯೀಸ್ ಎಲ್ಲ ಇವನಿಗೆ ಇದು ಮಾಡ್ತಾರಲ್ಲ, ಬೇಚ್ ಅಂತಾರಲ್ಲ ಅಂತ ಸಿಟ್ಟು ಬಂದ್ಬಿಡ್ತು. ಮಾರನೇ ದಿನ ಪಿಂಕ್ ಸ್ಲಿಪ್, ಯು ಆರ್ ಔಟ್ ಆಫ್ ದ ಕಂಪನಿ, ಥ್ಯಾಂಕ್ ಯು ವೆರಿ ಮಚ್ ಅಂತ ಒಂದು ಚೀಟಿ ಇಟ್ಬಿಟ್ಟು ಹೊಡೋದು. ಬೆಳಗ್ಗೆ ಬಂದು ನೋಡ್ತಾನೆ ಚೀಟಿ, ಮನೆಗೆ ಹೋದ್ಮೇಲೆ 63 ವಯಸ್ಸು, ನಮ್ಮಲ್ಲಿ ರಿಟೈರ್ಮೆಂಟ್ ವಯಸ್ಸು ಅಲ್ವಾ. ಕೂತ ಅವನ ತಲೆ ತುಂಬ ಕಾರು ಇನ್ನೇನು ಗೊತ್ತಿಲ್ಲ. ತುಂಬ ಜನ ಕಾರ್ ಫ್ಯಾಕ್ಟ್ರಿನವರೇ ಕರೆದ್ರು, ಪೌಡರ್ ಫ್ಯಾಕ್ಟ್ರಿನವ್ರು ಕರೆದ್ರು, ಯಾರ್ಯಾರೋ ಕರೆದ್ರು. ನನಗೆ ಅವೆಲ್ಲ ಬೇಡ ಅಂದ್ಬಿಟ್ಟ. ಹಲೋ ಕೇಳಿಸ್ಕೊಳ್ಳಿ, ಇವರು ಬಿಲಿಯನ್ಸ್ ಆಫ್ ಡಾಲರ್ಸ್ನಲ್ಲಿ ಲಾಭದಲ್ಲಿದ್ರು ಫೋರ್ಡು. 2ನೇ ಕಂಪನಿನೇ ಕ್ರಿಸ್ಲರ್ ಅಂತ ಕೇಳಿದೆ, ಕ್ರಿಸ್ಲರ್ ಅಂತ. ಅವರು $150 ಮಿಲಿಯನ್ ಮೈನಸ್ ಅಲ್ಲಿದ್ರು. ಅವರು ಇವ್ರನ್ನ ಈ ಕ್ರಿಸ್ಲರ್ ಕಂಪನಿಯವರು ಬಂದರು, ನೀವು ನಮ್ಮ ಕಂಪ್ನಿಗೆ ಬನ್ನಿ, ಹೆಂಗಿದ್ರು ನಿಮಗೆ ಕಾರ್ ಮುಖ್ಯ, ಕಾರೇ ನಿಮ್ಮ ತಲೆಯಲ್ಲಿರೋದು ಅಂತ. ಕೊನೆಗೆ ಅವನ ಹೆಂಡತಿ ಹೇಳ್ತಾಳೆ ಜಾಯಿನ್ ದೆಮ್ ಅಂತ. ಅವ್ರು ಸೇರ್ಕೋತಾರೆ. ಕೇಳಿಸ್ಕೊಳ್ಳಿ, ಒಂದೇ ವಾಕ್ಯದಲ್ಲಿ ಮುಗಿಸ್ತೀನಿ, ದಯವಿಟ್ಟು ಓದಬೇಕು. ಲಿ ಅಯೋಕಾಕನ ಅಟ್ 63 ವಾಟ್ ಹ್ಯಾಪನ್, ಅಟ್ 66 ವಾಟ್ ಹ್ಯಾಪನ್. ಹಲೋ, 2ನೇ ಸ್ಥಾನದಲ್ಲಿ $150 ಮಿಲಿಯನ್ ನಷ್ಟದಲ್ಲಿದ್ದ ಕ್ರಿಸ್ಲರ್. ಮೊದಲ ಬಾರಿಗೆ ಜಗತ್ತಿಗೆ ವ್ಯಾನ್ ಕೊಟ್ಟಿದ್ದು ಕ್ರಿಸ್ಲರ್. ವ್ಯಾನ್ ಅನ್ನೋ ಕಾನ್ಸೆಪ್ಟೇ ಇರಲಿಲ್ಲ. ವ್ಯಾನ್ ಕೊಟ್ಟ. ಮುಂದಿನ 3 ವರ್ಷದಲ್ಲಿ ಹಲೋ ಕ್ರಿಸ್ಲರ್ ಬಿಕಮ್ಸ್ ನಂಬರ್ 1, ಫೋರ್ಡ್ ಬಿಕಮ್ಸ್ ನಂಬರ್ 2. ಅಟ್ ದಿ ಏಜ್ ಆಫ್ 66 he does it. ಲಿ ಅಯೋಕಾಕ. ಹೂ ಸೆಡ್ ಅಟ್ 60 ಲೈಫ್ ಸ್ಟಾಪ್ಸ್? ನನ್ನ ಪ್ರಕಾರ ಇಟ್ ಸ್ಟಾರ್ಟ್ಸ್. ಇಟ್ ಹ್ಯಾಸ್ ಟು ಸ್ಟಾರ್ಟ್. ಯಾಕೆ ಹೇಳಿ, 30ರಲ್ಲಿ ನೀವು ಆರಂಭ ಮಾಡಿದಾಗ, 21ರಲ್ಲಿ ಆರಂಭ ಮಾಡಿದಾಗ ಓ ಅಂತ ಹೊರಟ್ರಿ, 25ಕ್ಕೆ ಓ ಅಂದ್ರಿ, 30ಕ್ಕೆ ಬಂದಾಗ ಅಂದ್ರಿ, 35-40ಕ್ಕೆ ಬಂದಾಗ ಅಂದ್ಬಿಟ್ರಿ, 45ಕ್ಕೆ ಬಂದಾಗ ಆಗಲ್ಲ ಸ್ಟಾಪ್ ಅಂದ್ರಿ, 50ಕ್ಕೆ ರಿಟೈರೇ ಆಗ್ಬಿಟ್ರಿ, ಆಗಲ್ಲ ಅಂತ. ಹಲೋ, 60ರಲ್ಲಿ ಹಾಗಲ್ಲ. ಏಕಾಗಲಿಲ್ಲ ಅನ್ನುವುದು ನಿಮಗೀಗ ಗೊತ್ತು. You know why you couldn't do it. You know why you didn't do it. Now this is the right time how to do it better. ಸೋತವನಿಗೆ ಮಾತ್ರ ಗೊತ್ತು ಗೆಲ್ಲುವ ಆಟ, ಗೆದ್ದವನಿಗೇನು ಗೊತ್ತು ಸೋಲುವ ಆಟ. ಸೋತು ಗೆದ್ದವನಿಗೆ ಸೋಲುವ ಆಟವೂ ಗೊತ್ತು, ಗೆಲ್ಲುವ ಆಟವೂ ಗೊತ್ತು. ನಾನೀಗಾಗಲೇ ಹೇಳಿದ್ದೀನಿ, ನೀವು 100 ಬಾರಿ ಗೆದ್ದಿದ್ದೀರಿ, 1000 ಬಾರಿ ಸೋತಿದ್ದೀರಿ. ಆದ್ದರಿಂದ ನಿಮಗಿಂತ ಸರಿಯಾದ ವ್ಯಕ್ತಿ ಇನ್ನೊಬ್ಬರಿಲ್ಲ. ಮತ್ತೊಂದು ಹೊಸ ಜೀವನ, ಹೊಸ ರಾಗ, ಹೊಸ ಭಾವ, ಹೊಸ ಆಟ, ಹೊಸ ಮನ್ವಂತರ ಆರಂಭವಾಗಿ ಬಿಡಬೇಕು.
ಆರಂಭವಾಗಲಿ, ನಡೆದು ಬಿಡಲಿ. ಆಗುತ್ತಾ? ಆಗತ್ತೆ. ನಡಿಬೋದಾ? ನಡಿಬೋದು. ನಾನು ಬಹಳ ಬಹಳ ಹಿಂದಕ್ಕೆ ಹೋಗಿ, ಸಾವಿರಾರು ವರ್ಷಗಳ ಹಿಂದಕ್ಕೆ ಹೋಗಿ, ಅಲೆಕ್ಸಾಂಡರ್ ಜಗತ್ತನ್ನೇ ಗೆದ್ದವನು. ಕೇಳಿಸ್ಕೊಳ್ಳಿ ದಯವಿಟ್ಟು. ನೀವು ಹಿಂದೆ ಹೋಗಿ ನಾಳೆ ಮಾಡುವೆ ಅನ್ನಕ್ಕೆ ಟೈಮ್ ಇಲ್ಲ ಇಲ್ಲಿ. ಮುಂದಿನ ಜನ್ಮದಲ್ಲಿ ಯಾವನಿಗೆ ಗೊತ್ತು? ಹಿಂದಿನ ಜನ್ಮದ ಗೊತ್ತಾ ನಿಮಗೆ? ಮುಂದಿನ ಜನ್ಮದ ಗೊತ್ತಾ? ಈ ಕ್ಷಣ ಗೊತ್ತಾ? ಅಷ್ಟೇ ನನಗೆ. ನಾನು ಇನ್ನು 10-15 ನಿಮಿಷದಲ್ಲಿ ಏನನ್ನ ಹೇಳಬೇಕೋ ಹೇಳದೇ ಇದ್ದರೆ ನನಗೆ ಇನ್ನು ಹೇಳುವ ಅವಕಾಶವೇ ಸಿಗುವುದಿಲ್ಲ ಈ ಸಮುದಾಯಕ್ಕೆ, ಈ ಜನಕ್ಕೆ, ಅಲ್ವಾ? ಅದರಿಂದ ಈ ಸಮಯವೇ ಬಹಳ ಮುಖ್ಯ. ಟೈಮ್ ಈಸ್ ವೆರಿ ವೆರಿ ಪ್ರೆಷಿಯಸ್. ದಿಸ್ ಮಿನಿಟ್ ಈಸ್ ಇಂಪಾರ್ಟೆಂಟ್. ಶಿವಪ್ಪನವ್ರು ಬರೀತಾರೆ, ನಾನು ನನ್ನ ಮಾಲಿಕೆಗಳಲ್ಲಿ ಒಂದೊಂದಕ್ಕೂ ಅವರ 4 ಚೌಪದಿ ತಗೊಂಡಿದ್ದೀನಿ, ಒಂದನ್ನು ಉಪಯೋಗಿಸಿದ್ದೀನಿ. ಅವರ ಒಂದು ವಾಕ್ಯ ಬಹಳ ಚೆನ್ನಾಗಿದೆ. 4ನೇ ಸಾಲು, ವರ್ತಮಾನವೇ ಬೆರಗು. ಪ್ರೆಸೆಂಟ್ ಟೆನ್ಸ್ ಈಸ್ ದ ಬೆಸ್ಟ್ ಎ ಟೈಮ್. ದಯವಿಟ್ಟು ಅಲೆಕ್ಸಾಂಡರು 10 ವರ್ಷದ ಹುಡುಗ. ಅವನ ಊರಿನಲ್ಲಿ ತುಂಬ ಜನ ಕೈ ನೋಡಿ ಜ್ಯೋತಿಷ್ಯ ಹೇಳೋರು. ಇವೆಲ್ಲ ಗೊತ್ತಿದೆ. ಕೈ ನೋಡಿ ಹೇಳ್ತಾರೆ, ರೇಖೆ ನೋಡ್ಬಿಟ್ಟು. ಅವನು ಯಾರ ಹತ್ರನೂ ಹೋದ, ಅಂಕಲ್ ನಾನೇ ನಗ್ತೀನಿ ಮುಂದೆ. ಹಿ ವಾಸ್ ಎ 10 year old ಬಾಯ್. ನಾನೇ ನಗ್ತೀನಿ ಅಂಕಲ್ ಅಂತಾನೆ. ಅವ್ನು ನೋಡ್ತಾನೆ, ಛೇ 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 ಛೇ, ಯಾರೋ ಒಬ್ಬ ಇವನ್ ಕೈ ನೋಡಿ, ಇಲ್ಲೊಂದು ರೇಖೆ ಇದೆಯಲ್ಲ, ಲೈನು, ಇನ್ನು ಸ್ವಲ್ಪ ಮುಂದೋಗ್ಬಿಟ್ಟು ಬೆಂಡ್ ಆಗ್ಬಿಟ್ಟಿದ್ದಿದ್ದಿದ್ರೆ ಯು ವುಡ್ ಹ್ಯಾವ್ ಬಿಕಮ್ ಎನ್ ಎಂಪರರ್, ಚಕ್ರವರ್ತಿ ಆಗ್ತಿದ್ದೆ. ಈಗ ಕೆಟ್ಟಾಗ್ಬಿಟ್ಟಿದೆ, ಏನೂ ಆಗಲ್ಲ ಅಂದ. ಅದೇನು ಅನ್ನಿಸ್ತು ಏನೋ, ಓಡ್ ಬಂದ ಮಗ ಹುಡುಗ. ಅಮ್ಮ ವರಂಡದಲ್ಲಿ ಕೂತಿದ್ಲು. ಅಮ್ಮನಿಗೂ ಚೂರು ಗೊತ್ತಿತ್ತು, ಆ ಊರೆಲ್ಲ ಫೇಮಸ್ ಇದಕ್ಕೆ, ಕೈ ನೋಡಿ ಹೇಳೋದ್ರಲ್ಲಿ. ಅಮ್ಮನ ತೋರ್ದ. ಅಮ್ಮ ಅವ್ರ ಹತ್ರ ಹೋಗಿದ್ದೆ, ಅವ್ರು ಹೇಳಿದ್ರು ಕಟ್ಟಾಗ್ಬಿಟ್ಟಿದೆ, ಮುಂದೋಗಿ ಬೆಂಡಾಗಿದ್ದರೆ ಚಕ್ರವರ್ತಿ ಆಗ್ತಿದ್ದಂತೆ. ಹೌದಾ? ಅಮ್ಮ ನೋಡಿದ್ಲು, ಅವಳಿಗೂ ಚೂರು ಗೊತ್ತಿತ್ತು. ಹೌದು ಕಣ, ಅವ್ರು ಹೇಳಿದ್ ನಿಜ, ಕಟ್ಟಾಗ್ಬಿಟ್ಟಿದೆ ರೇಖೆ. ಮುಂದಿನ ವಾಕ್ಯ ಕೇಳಿಸ್ಕೊಳ್ಳಿ. ನಿಮ್ಗೆಲ್ಲ ಹೇಳ್ತಾ ಇದ್ದೀನಿ, ನಿಮ್ಮ ಹಿಂದಿನ ಸೋಲುಗಳು ಕಾಡದೇ ಇರಲಿ, ನಿಮ್ಮ ಹಿಂದಿನ ಗೆಲುವುಗಳು ನಿಮ್ಮನ್ನು ಕಾಪಾಡಲಿ, ನಿಮ್ಮ ಅನುಭವಗಳು ನಿಮ್ಮನ್ನು ಮೇಲಕ್ಕೆ ಕರೆದುಕೊಂಡು ಹೋಗಲಿ, ಹೊಸ ಜೀವನ ಆರಂಭವಾಗಲಿ ಅನ್ನೋದಕ್ಕೆ ಈ ಅಲೆಕ್ಸಾಂಡರ್ನ ಈ ಕಥೆ ಅದಮ್ಯವಾದುದು. ಅವನು ಹೇಳ್ಬಾರ್ದು ಗೊತ್ತಾ? ಅಮ್ಮ ಹಂಗೆ ಹೇಳ್ತಿದ್ದಂಗೆ ವಿತಿನ್ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಈ ರನ್ಸ್ ಇನ್ ಟು ದ ಕಿಚನ್. ಅಡುಗೆ ಮನೆ ಒಳಗೆ ಹೋಗ್ತಾನೆ, ಚಾಕು ತಗೋತಾನೆ, ಯಾವುದೋ ಲೈನ್ ಇಲ್ಲ ಅಂದ್ರಲ್ಲ, ಕೆರ್ಕೊಂಡ್ಬಿಡ್ತಾನೆ. ರಕ್ತ ಬೆಳ 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 ರಕ್ತ ಬರ್ತಾ ಇದೆ. ಅಮ್ಮ ರನ್ಸ್ ಇನ್ ಟು ದ ಕಿಚನ್. ನೋಡ್ತಾಳೆ, ಅಯ್ಯೋ ಎಂತ ಕೆಲಸ ಮಾಡ್ಕೊಂಡ್ಬಿಟ್ಯೋ. ಬ್ಯಾಂಡೇಜ್ ಸುತ್ತಿ ಅಮ್ಮ ಹೇಳ್ತಾಳೆ ಒಂದು ವಾಕ್ಯ, ಭಾರತದ ಎಲ್ಲ ಅಮ್ಮಂದರು ಈ ಕೆಲಸ ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ. ಹಾಗಿರೋ ಹೊತ್ತಿಗೆ ನಾವು ಇಷ್ಟಾದರೂ ಇರೋದು. ಪ್ರಪಂಚದ ಎಲ್ಲ ಅಮ್ಮಂದರು ಮಾಡ್ತಾರೆ, ಅಮ್ಮ ಮಾಡುವ ಕೆಲಸ ಇದು. ಅಲೆಕ್ಸಾಂಡರ್ನ ತಾಯಿ ಹೇಳ್ತಾಳೆ, ಈ ರೇಖೆ ಇತ್ತು ಇಲ್ಲ ಅನ್ನೋದ್ರಿಂದ ನೀನು ಚಕ್ರವರ್ತಿ ಆಗ್ತಿದ್ಯೋ ಇಲ್ವೋ ನನಗೆ ಗೊತ್ತಿಲ್ಲ, ನಿನ್ನ ತಲೆನಲ್ಲಿ ಬಂದಿದೆ ಆಗಬೇಕು ಅಂತ. ಆಗ್ತೀಯ ಹೋಗು, ಆಗ್ತೀಯ ಹೋಗು. ಆಗಿಬಿಟ್ಟನಲ್ಲ 32 ಬುದ್ಧ ಅಲ್ಲ ಅವನು, ಸಿದ್ಧಾರ್ಥ. ಸುಂದರವಾದ ಹೆಂಡತಿ, ಮುದ್ದಾದ ಮಗ, ರಾಜ ಅಲ್ಲ ಚಕ್ರವರ್ತಿ. ಏನ್ ಕಮ್ಮಿ ಇತ್ರಿ? ಜಗವೆಲ್ಲ ಮಲಗಿರಲು ಅವನೊಬ್ಬನೆದ್ದ, ಅವನೇ ಬುದ್ಧ. ಎದ್ದೊಟ್ಬಿಟ್ಟ. ಏನೋ ತಲೆ ಒಳಗೆ ಏನೋ ಬೇಕು, ಸತ್ಯಾನ್ವೇಷಣೆ. ಹೋದ, ತಪಸ್ ಮಾಡ್ದ, ಬೋಧಿ ವೃಕ್ಷ ಕೂತ 2 ವರ್ಷ. ಜಗತ್ತು ಕಂಡಿರೋದ ಬಹಳ ದೊಡ್ಡದಾದಂತಹ ಒಂದು ಮೌನ ಧ್ಯಾನ ಮಾಡ್ದ. ಸಿಕ್ತು. ಹಿ ಗಾಟ್ ವಾಟ್ ಹಿ ವಾಂಟೆಡ್. ಹಲೋ, ಒಂದು ನಿಮಿಷ ಇರಿ. ಡು ಯು ನೋ ಎಟ್ ದಟ್ ಟೈಮ್ ಹಿಸ್ ಏಜ್ 32 ಮನೆಗೆ ಬಿಟ್ಟ, 5 years ತಿರುಗಿದ, 37ಗೆ ಕೂತ, 39ಗೆ ಎದ್ದ. ಸತ್ಯಾನ್ವೇಷಣೆ ಆಗಿತ್ತು, ಎನ್ಲೈಟನ್ಮೆಂಟ್ ಸಿಕ್ಕಿತ್ತು. 39ಕ್ಕೆ ಏನು ಪ್ರಶ್ನೆ ಇತ್ತು ಉತ್ತರ ಸಿಕ್ಕ ಮೇಲೆ ವಾಟ್ ಹಿ ಹ್ಯಾಡ್ ಟು ಡೂ, ಏನು ಮಾಡಬೇಕಾಗಿತ್ತು? ಏನು ಬೇಕೋ ಪ್ರಶ್ನೆಗೆ ಉತ್ತರ ಸಿಕ್ಕ ಮೇಲೆ ಏನು ಮಾಡಬೇಕಾಗಿತ್ತು? ಹಿ ಶುಡ್ ಹ್ಯಾವ್ ಕಮ್ ಬ್ಯಾಕ್. ರಾಜ, ಹೆಂಡತಿ ಇದ್ಲು, ಮಕ್ಕಳಿದ್ರು, ಅವನಿಗಿದ್ದಿತ್ತು. ರಾಜ ಬರಬೇಕಾಗಿತ್ತಲ್ವಾ? ಕೇಳಿಸ್ಕೊಳ್ಳಿ, ನೀವು 60ರಲ್ಲಿ ಏನು ಮಾಡಬೇಕು ಅನ್ನೋದನ್ನ ಬುದ್ಧ 39ರಲ್ಲಿ ಹೇಳ್ಕೊಟ್ಟಿದ್ದಾನೆ. ಏನು ಮಾಡ್ದ ಗೊತ್ತಾ ಅವನು? ನನಗೇನು ಸಿಕ್ಕಿತೋ ಈ ಅದ್ಭುತ ಸತ್ಯ, ಇದನ್ನು ದರ್ಶನವನ್ನು ಜಗತ್ತಿಗೆ ಮಾಡಿಸಬೇಕು ಅಂತ ಹಿ ಗೋಸ್ ಅರೌಂಡ್, ಸುತ್ತಿ. ಡು ಯು ನೋ ಎಟ್ ವಾಟ್ ಟೈಮ್ ಹಿ ಡೈಡ್? ಎಟ್ ವಾಟ್ ಏಜ್ ಹಿ ಡೈಡ್? 89. 50 ವರ್ಷಗಳು ಸುತ್ತದ ಲಕ್ಷ ಜನರ ಬಾಳಿಗೆ ಸತ್ಯಾನ್ವೇಷಣೆಯನ್ನು ಮಾಡಿಕೊಟ್ಟು ಬಿಟ್ಟ. ನಿಮ್ಮ ಕೆಲಸ ಈಗ ಆರಂಭವಾಗಿದೆ. ನೀವೇನು ಕಲಿತಿರೋ, ನೀವು ಏಕೆ ಕಲಿಯಲಾಗಲಿಲ್ಲವೋ ಅದನ್ನು ಕೋಟಿ ಜನಕ್ಕೆ ಹೇಳಬೇಕಾದ ಅನಿವಾರ್ಯತೆ ಬಂದಿದೆ. ಶುರು ಮಾಡಿ, ಹೊರಡಿ, ನಿಲ್ಲಬೇಡಿ. ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಮಾಡಿ. ಆಗ್ಬೋದಾ? ನನಗೊಂದು ಆಸೆ,
ನಾನು 3 ವರ್ಷದಿಂದ ಪ್ರಾಜೆಕ್ಟ್ ಬರೆದು ಕೂತಿದ್ದೀನಿ. ಇವತ್ತು ಮೇಡಮ್ ಸಿಕ್ಬಿಟ್ರು. ಸುರೇಶು ಇಂಥದ್ದೊಂದು ಅದ್ಭುತವಾದ ಕೆಲಸ ಮಾಡಿದ್ದಾರೆ. ಮೈಸೂರಿನಲ್ಲಿ ಒಂದು ಆಸೆ, ಆಮೇಲೆ ಬೇರೆ ಊರು. ಬೆಳಗ್ಗೆ ಬರಬೇಕು, ನಾನೇ ಕರ್ಕೊಂಬರ್ಬೇಕು 60 ಮೇಲಿರೋರನ್ನ, 5 ಗಂಟೆಗೆ ಕಳಿಸ್ಕೊಟ್ಬಿಡ್ಬೇಕು. ಎಲ್ಲ ವ್ಯವಸ್ಥೆ ಅವ್ನಿಗೇನು ಆ ಟೈಮಲ್ಲಿ 12 ಗಂಟೆಗೆ ಭಜನೆ ಮಾಡಬೇಕು ಅನ್ಸಿದ್ರೆ ಅಲ್ಲೊಂದು ರೂಮ್ ಇರುತ್ತೆ, ಭಜನೆ ಮಾಡ್ಕೋವಾಗ. ಟಿ ವಿ ನೋಡ್ಬೇಕು ಅನ್ಸುತ್ತೆ, ಅಂಬರೀಷ್ ಫಿಲಮು ನೋಡ್ಕೋವಾಗಪ್ಪ. ರಾಜ್ಕುಮಾರ್ದ ಹಳೇದು ನೋಡ್ಬೇಕು, ನೋಡ್ಕೋವಾಗ. ಇಲ್ಲೆಲ್ಲ ಸಂಗೀತ ಕಲಿಬೇಕು, ಈಗೇನೋ ಒಂದು ಗಿಟಾರ್ ಕಲಿಬೇಕು, ಕಲ್ತ್ಕೋವಾಗಪ್ಪ. ನಿದ್ದೆ ಮಾಡಬೇಕು, ತಗ ನಿನ್ನ ರೂಮ್ ಇದು ಮಲ್ಕೊಳಪ್ಪ. ಊಟ ಮಾಡಬೇಕು, ಮಾಡ್ಕೊಳ್ಳಯ್ಯ. ಇದರ ಮಧ್ಯೆ ಯಾರೋ ಇವನು ಚಾರ್ಟರ್ಡ್ ಅಕೌಂಟೆಂಟು ರಿಟೈರ್ ಆಗಿ ಬಂದಿದ್ದಾನೆ ಇಲ್ಲಿ. ಬೆಳಗ್ಗೆ ಬಂದು ಸಂಜೆ ಹೋಗ್ತಾರೆ. ಇವನ ಮಗ ಅಮೆರಿಕದಲ್ಲಿದ್ದಾನೆ. ಒಂಟಿತನಕ್ಕೆ ಬಹಳ ದೊಡ್ಡದು ಸಮಯ ಕಳಿಬೇಕು. ಇಲ್ಲಿ ಸಮಯ ಕಳೀತು, ಎಲ್ಲವೂ ಸಿಕ್ತು, ಜೊತೆಗಾರರು ಸಿಕ್ಕರು, ಎಲ್ಲದಕ್ಕಿಂತ ಮಾತಾಡ್ಸೋರು ಸಿಕ್ಕರು. ಈ ವಯಸ್ಸಾದವ್ರಿಗೆ ದೊಡ್ಡ ವಿಷಯ ಏನು ಅಂದರೆ ಭಾರತೀಯರಿಗೆ ಯಾವನಾರು ಮಾತಾಡಿಸ್ಬೇಕು. ನಮ್ಮ ಕರ್ಮ ಏನು ಅಂದರೆ ಈ ವಯಸ್ಸಾದವ್ರಿಗೆ ಮಾತಾಡೋರೇ ಸಿಗಲ್ಲ. ಮಕ್ಕಳ ಹತ್ರ ಇಲ್ಲ, ಮಕ್ಕಳ ಹತ್ರ ಇದ್ದವರು ಅವ್ರೇನು ಮಾತಾಡ್ಸಲ್ಲ, ಅವ್ರು ಯಾರನ್ನೂ ಮಾತಾಡ್ಸಲ್ಲ. ಮಕ್ಕಳು ಅಂದ್ರೆ ಏನು ಹೇಳಿ? ಈಗಿನ ಕಾಲದ ಮಕ್ಕಳು ಯಾರನ್ನೂ ಮಾತನಾಡಿಸದ, ಯಾರನ್ನೂ ನೋಡದ, ಏನನ್ನೂ ಮಾಡದ, ಏನೂ ಆಗದ, ಎಲ್ಲವನ್ನೂ ಹೀಗೀಗೆ ಅಂದುಕೊಂಡು ಅವರಿಗೆ ಬೇಕಾದ ಹಾಗೆ ಇರುವ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಆರ್ಟ್ ಆಫ್ ಪೇರೆಂಟಿಂಗ್ ಅಂತ ಒಂದು ಟ್ರೈನಿಂಗ್ ಮಾಡ್ತೀನಿ. ಇಡೀ ಮನುಷ್ಯನ ಇತಿಹಾಸದಲ್ಲಿ ಅಥವಾ ಈ ಕಳೆದ 200, 300, 400 ವರ್ಷದ ಇತಿಹಾಸದಲ್ಲಿ ಅಥವಾ 100 ವರ್ಷದ ಇತಿಹಾಸದಲ್ಲಿ ದೊಡ್ಡ ಸಮಸ್ಯೆ ಭಾರತಕ್ಕೆ ಏನಾದರೂ ಬಂದಿದೆ ಅಂತಂದರೆ ಒಂದು ಸಮಸ್ಯೆ ಬಂದು ಏನು ಹೇಳಿ? ಇವತ್ತಿನ ಪೋಷಕರಿಗೆ ಪೋಷಕರಾಗೋದು ಹೇಗೆ ಅನ್ನೋದೇ ದೊಡ್ಡ ಸಮಸ್ಯೆ. ಆರ್ಟ್ ಆಫ್ ಪೇರೆಂಟಿಂಗ್ ಇಸ್ ಎ ಬಿಗ್ ಪ್ರಾಬ್ಲಮ್ ಟುಡೇ. ಹೆಂಗೆ ನಡ್ಕೋಬೇಕು ಅಂತ ಗೊತ್ತಾಗ್ತಿಲ್ಲ. ನಿಮ್ಮ ಮಕ್ಕಳಿಗೆ ಹಂಗಾಗಲ್ಲ, ಅಲ್ಲಿ ಹೊಂದ್ಕೊಂಡ್ಬಿಡ್ತಾರೆ. ನಮಗೆ ಇದೊಂದೇ ಜನ್ರೇಷನ್, ಹಿಂಗೆ ಇದೊಂದು ಕ್ರಾಸ್ ಆಗಬೇಕು. ಅದರಿಂದ ದಯವಿಟ್ಟು ನೀವು ಹೊಸ ಆಟಕ್ಕೆ ಹೊರಡಿ. ಆಮೇಲೆ ತೃಪ್ತಿ ಇರಲಿ, ಕಲಿಕೆ ಬರಲಿ, ಆಮೇಲೆ ಎಲ್ಲದಕ್ಕಿಂತ ಪ್ರೀತಿಸಿ. ದಯವಿಟ್ಟು ನಿಮ್ಮದೇ ಆದ ಅನೇಕ ಪಾಸ್ಟ್ ಟೆನ್ಸ್ಗಳಿಂದ ತುಂಬ ಈ ಕಚಡ ರಾಜಕಾರಣಿಗಳು ಏನು ಮಾಡಂಗಿದ್ದೀರಿ ಹೇಳಿ ನೋಡಿ, ಮುಂದಕ್ಕೆ ಹೇಳಿ. ಸುಮ್ಮನೆ ಟೆನ್ಷನ್ ಮಾಡ್ಕೊಂಬಿಟ್ರಿ, 1 ನಿಮಿಷ BP ಏರಿಸ್ಕೊಂಬಿಟ್ರಿ, ಏನಾರ ಲಾಭ ಆಯ್ತಾ? ನಿಮ್ಮ ಬೆಂಗಳೂರು ಟ್ರಾಫಿಕ್ನಲ್ಲಿ ಇದ್ದಂಗೆ, ಅವ್ನು ಬೆಂಗಳೂರು ಟ್ರಾಫಿಕಲ್ಲಿ ಸಿಕ್ಕಾಕೊಂಡ್ಬಿಡ್ತಾನೆ. ಏನಾರು ಹೊಡಿತಾನೆ, 1 ಇಂಚಾರು ಕದಲ್ತಾ, ಮತ್ತೆ ಯಾಕೆ ಕಾರು ನೋಡಿದೆ? ಇದರ ಬದಲು ಪಾಸಿಟಿವ್ ಆಗಿ ನಾನು 10 ನಿಮಿಷ ರಸ್ತೆಯಲ್ಲಿ ನಿಂತರೆ ಕಾರಿನ ಒಳಗೆ ಏನೇನೇನನ್ನು ಮಾಡಬಹುದು ಅಂತ ಪಟ್ಟಿ ಮಾಡ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ. ಅಲ್ಲಿ ಜ್ಞಾನ, ಅಲ್ಲಿ ಕೌಶಲ, ಅಲ್ಲಿ ಮನೋಭಾವ, ಅಲ್ಲಿ ಆತ್ಮಬಲ ಹೆಚ್ಚಳಕ್ಕೆ ಏನಾರು ಮಾಡ್ಬೋದಾ? ಎನ್ಹಾನ್ಸ್ಮೆಂಟು, ಎನ್ರಿಚ್ಮೆಂಟು, ಎಕ್ಸ್ಪೆನ್ಷನ್, ಎಂಪವರ್ಮೆಂಟು ಪಾಸಿಟಿವ್ ಆಗಿದ್ರೆ ಇದೆಲ್ಲವೂ ಬರುತ್ತೆ. ಆದ್ದರಿಂದ ದಯವಿಟ್ಟು ಎಲ್ಲರನ್ನೂ ಪ್ರೀತಿಸಿ. ದಯವಿಟ್ಟು ಸಾಕ್ಷಾತ್ಕಾರ ಫಿಲಮ್ ನೋಡಿ, ಅಣ್ಣವ್ರದ್ದು 4 ಸಲ, ಒಲವೇ ಜೀವನ ಸಾಕ್ಷಾತ್ಕಾರ. ಆಮೇಲೆ ಮಾತು ವಾಗ್ವಾದ ಬೇಡ, ದಯವಿಟ್ಟು ಸಂವಾದ ಇರಲಿ. ವಯಸ್ಸಲ್ಲ, ವಾಗ್ವಾದ ಮಾಡಿದಿರಿ ತುಂಬ. ಆಮೇಲೆ ಮಾತನ್ನು ನಿಲ್ಲಿಸಿ ಮೌನದ ಕಡೆ ಜಾರಿ. ಈಗ ವಾನಪ್ರಸ್ಥಾಶ್ರಮ ಅಂತಾರೆ, ಧ್ಯಾನ ಅಂತಾರೆ. ಆ ಧ್ಯಾನ, ದೇವರು ಇದೆಲ್ಲ ಬೇರೆ, ಅದೇ ನಿಮಗೆ ಬಿಟ್ಟಿದ್ದು ಸ್ಪಿರಿಚುವಲ್ ಕೋಶಂಟು. ಆದರೆ ನಾನು ಹೇಳೋದು ಮೌನ ಒಳ್ಳೆಯದು. ನೀವು ಇದುವರೆಗೆ ಜಗತ್ತನ್ನು ನೋಡಿದ್ರೆ ಈಗ ನಿಮ್ಮೊಳಗಿನ ಜಗತ್ತನ್ನು ನೋಡೋದಕ್ಕೆ ಸರಿಯಾದ ಸಮಯ. ಓಕೆ. ಆಮೇಲೆ ದಯವಿಟ್ಟು ನಿಮ್ಮ ಅಭ್ಯಾಸಗಳಿದ್ರೆ ಅವಾಯ್ಡ್ ಆಲ್ಕೋಹಾಲ್, ಅವಾಯ್ಡ್ ಸ್ಮೋಕಿಂಗ್, ಹೆಲ್ತಿ ವೆಯ್ಟ್ ಇಟ್ಕೊಳ್ಳಿ. ಓಕೆ. ರೆಗ್ಯುಲರ್ ಎಕ್ಸರ್ಸೈಸ್ ಮಾಡಿ, ರೆಗ್ಯುಲರ್ ಹೆಲ್ತ್ ಚೆಕಪ್ಸ್ ಮಾಡಿ. ಆಮೇಲೆ ಹ್ಯಾವ್ ಮೋರ್ ಮೀ ಟೈಮ್, ನಿಮಗಾಗಿಯೇ ಟೈಮ್ ಇಟ್ಕೊಳ್ಳಿ. ಈಗ ಬೇರೆಯವ್ರಿಗೆಲ್ಲ ಟೈಮ್ ಕೊಟ್ಟಿದ್ರಿ, ನಿಮ್ಮನ್ನೇ ನೀವು ನೋಡ್ಕೊಳ್ಳಿಲ್ಲ. ಈಗ ನಿಮ್ಮನ್ನು ನೀವು ನೋಡ್ಕೊಳ್ಳೋ ಟೈಮು. ದಯವಿಟ್ಟು ಹ್ಯಾವ್ ಮೋರ್ ಮೀ ಟೈಮ್. ಆಮೇಲೆ ದಯವಿಟ್ಟು ಈ ಮೂಡನ್ನು ಕೆಡಿಸ್ಕೋಬೇಡಿ. ಅಲ್ಲಿ ಯಾರನ್ನೋ ನೋಡಿದೆ ಮೂಡೊಟ್ಟಾಯ್ತು, ಇಲ್ಲೇನೋ ತಿಂದೆ ಮೂಡೊಟ್ಟಾಯ್ತು, ಇಲ್ಲಿ ಯಾರೋ ಸಿಕ್ಬಿಟ್ರು ಮೂಡೊಟ್ಟಾಯ್ತು. ಯಾವನೋ 10,000 ರೂಪಾಯಿ ಸಾಲ ಇಸ್ಕೊಂಡಿದ್ದ 20 ವರ್ಷದಿಂದ, ಅವನ ಅಣ್ಣ ಸಿಕ್ಕೇ ಇರಲಿಲ್ಲ, ಈಗ ಬಸ್ ಸ್ಟ್ಯಾಂಡಲ್ಲಿ ಸಿಕ್ಬಿಟ್ಟ. ಏನು ಎನ್ರೇಜ್ ಆಗ್ಬಿಟ್ಟಿವನಲ್ಲೇ, ಎಲ್ಲ ಹೋಗಿದ್ದೆ ಬಿಡಪ್ಪ. ಅವ್ನು 30 ವರ್ಷದಿಂದ ಕೊಟ್ಟಿಲ್ಲ, 50 ಕೊಟ್ಬಿಡ್ತಾನ, ಬಿಟ್ಟಾಕು. ಡೋಂಟ್ ಗೆಟ್ ಅಪ್ಸೆಟ್. ಮೂಡನ್ನು ಹಾಳು ಮಾಡ್ಕೋಬೇಡಿ. ಎಲ್ಲದಕ್ಕಿಂತ ದಯವಿಟ್ಟು ನಿದ್ದೆ. ನಮ್ಮಪ್ಪ ಈಗ ಒಂದು 6 ವರ್ಷದಿಂದ ಹೋಗ್ಬಿಟ್ರು, ಅವರು ಮೇಷ್ಟ್ರಾಗಿದ್ರು. ಅವ್ರು ಮಧ್ಯಾಹ್ನದ ಹೊತ್ತು ಮಲಗ್ತಾ ಇರಲಿಲ್ಲ. ನಾನಂದ್ರೆ ಏನು ಕೆಲಸ ನಿಮಗೆ ಮಲ್ಕೊಳ್ಳೋದಲ್ವಾ ಅಂದೆ. ಅದಕ್ಕೆ ಅವ್ರು ರಾತ್ರಿ ನಿದ್ದೆ ಬರಲ್ಲ, ಒಂದೇ ಸಲಿಗೆ ರಾತ್ರಿ ನಿದ್ದೆ ಇಟ್ಕೋಬೇಕು ಅಂತ ಹಗಲೆಲ್ಲ ಅವ್ರು ಓದೋದು ಬರೆಯೋದು, ತುಂಬ ದೊಡ್ಡ ಸಾಹಿತಿಗಳು, ಅವರು ಪುಸ್ತಕ ಬರೆಯೋದು, ಅದು ಇದು ಏನೋ ಮಾಡ್ಕೊತಾ ಇದ್ರು, ಕವನ ಬರೆಯೋದು ಎಲ್ಲ. ಅದರಿಂದ ದಯವಿಟ್ಟು ಸ್ಲೀಪ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬಾರದ ಹಾಗೆ ನೋಡ್ಕೊಳ್ಳಿ. ಆಮೇಲೆ ಆಫ್ಟರ್ 60 ಸ್ಟ್ರೆಸ್ಸು ಬರೋದು ಶೋನ್ ಹೇಗೆ ಬರುತ್ತೆ ಅಂತ ಫಾಸ್ಟಾಗಿ ಅದನ್ನು ಹೇಳ್ತಾ ಇದ್ದೀನಿ. ಫ್ರೀಕ್ವೆಂಟ್ ಹೆಡೇಕ್ಸ್, ಇನ್ಸಾಮ್ನಿಯಾ, ಡಾಕ್ಟರ್ ಬಂದಿದ್ದಾರೆ ಎಲ್ಲ ಅವ್ರು ಹೇಳ್ತಾರೆ. ಸ್ಲೀಪ್ ಪ್ರಾಬ್ಲಮ್ಸು, ಫೆಟಿಗ್, ಫಿಸಿಕಲ್ ಆ್ಯಂಡ್ ಮೆಂಟಲ್ ಫೆಟಿಗ್, ಡಿಫಿಕಲ್ಟ್ ಇನ್ ಕಾನ್ಸಂಟ್ರೇಷನ್, ಚೇಂಜ್ ಆಫ್ ಅಪೆಟೈಟ್. ಇದೊಂದು ದೊಡ್ಡ ರೋಗ, ನನಗೂ ಶುರುವಾಗಿದೆ. 60 ಬರ್ತಿದ್ದಂಗೆ ಶುರುವಾಯಿತು. ಓಕೆ. ಹೊಟ್ಟೆ ಪ್ರಾಬ್ಲಮ್, 24 ಗಂಟೆನೂ ಟಾಯ್ಲೆಟ್ಲೇ ಇರಬೇಕು ಅನ್ಸುತ್ತೆ.
ಇಲ್ಲ ಇಲ್ಲ, ತಮಾಷೆಗೆ ನಾನು ತಮಾಷೆ ಮಾಡ್ತಿಲ್ಲ, ಇದು ದೊಡ್ಡ ರೋಗ ಇದು ಅಲ್ವೇ ಡಾಕ್ಟ್ರೆ? 60 ಮೇಲಂತೂ ಇದು ದೊಡ್ಡ ಕಾಮನ್. ನನಗೆ ಇದೇನು ಇಂಥ ರೋಗ ಬಂದ್ಬಿಡ್ತಲ್ಲ ಅಂತ ಭಾಳ ಬೇಜಾರಾಗ್ಬಿಟ್ಟಿದೆ ಈಗ ಒಂದು 6 ತಿಂಗಳಿಂದ. ಡಾಕ್ಟ್ರನ್ನ ಕಾಣಬೇಕು ಅರ್ಜೆಂಟು. ಸೊ ಫೆಟಿಕ್, ಫಿಸಿಕಲ್ ಅಂಡ್ ಡಿಫಿಕಲ್ಟ್ ಇನ್ ಕಾನ್ಸಂಟ್ರೇಷನ್, ಚೇಂಜ್ ಆಫ್ ಅಪೆಟೈಟ್, ಮಸಲ್ ಟೆನ್ಷನ್, ಚೆಸ್ಟ್ ಪೇನ್, ಸ್ಟಮಕ್ ಅಪ್ಸೆಟ್ ಇದೆಲ್ಲ. ಇನ್ನು ಮೆಂಟಲ್ ಪ್ರಾಬ್ಲಮ್ಸ್, ಸ್ಟ್ರೆಸ್ಸಿಂದ ಇರಿಟಬಲ್, ಆಂಗ್ರಿ, ಇಂಪೇಷಂಟ್, ಓವರ್ ಬರ್ಡನ್ಡ್, ಆಂಕ್ಷಿಯಸ್, ನರ್ವಸ್ನೆಸ್, ಅಫ್ರೈಡ್, ಫಿಯರ್, ಅನೇಬಲ್ ಟು ಎಂಜಾಯ್, ಡಿಪ್ರೆಸ್, ಅನ್ಇಂಟ್ರೆಸ್ಟೆಡ್ನೆಸ್ ಇನ್ ಲೈಫ್, ಇದೆಲ್ಲ ಮೆಂಟಲ್. ಈ ಫಿಸಿಕಲ್ ಮೆಂಟಲ್ ಪ್ರಾಬ್ಲಮ್ ಬಗ್ಗೆ ನೀವು ನೋಡ್ಕೊಳ್ಳಿ. ಕೊನೆಯ ಹಂತಕ್ಕೆ ಬಂದಿದ್ದೀನಿ, 2 ಕತೆ ಹೇಳ್ಬಿಟ್ಟು ನಿಲ್ಲಿಸ್ಬಿಡ್ತೀನಿ. ಈ ಲಯನ್ ಇದೆಯಲ್ಲ, ಸಿಂಹ, ನಿಮಗೆ ಗೊತ್ತಿರಲಿ, ಸಿಂಹ ದೊಡ್ಡ ಪ್ರಾಣಿ ಅಲ್ಲ, ಎಲಿಫೆಂಟ್ ಇದೆ. ಅಲ್ಲಿಗೆ ಇಟ್ ಈಸ್ ನಾಟ್ ದ ಬಿಗ್ ಅನಿಮಲ್, ರೂಲ್ ನಂಬರ್ 1. ಲಯನ್ ಈಸ್ ನಾಟ್ ದ ಫಾಸ್ಟೆಸ್ಟ್ ಅನಿಮಲ್, ಚೀತಾ ಇಸ್ ದೇರ್. ಮಜಾ ಗೊತ್ತಾ? ಫಾಸ್ಟೆಸ್ಟು ಅಲ್ಲ, ಬಿಗ್ಗೆಸ್ಟು ಅಲ್ಲ, ಅಣ್ಣ ಕಿಂಗು. ಇವನ್ನ ಕಿಂಗ್ ಅಂತ ಯಾರು ಹೇಳಿದ್ರು? ಯಾವ ಕಾರಣಕ್ಕೆ ಇವನ್ ಕಿಂಗು? ಕೇಳಿಸ್ಕೊಳ್ಳಿ, ಕಿಂಗ್ ಅನ್ನೋದು ಕಿಂಗ್ ಫಿಸಿಕಲ್ ಅಲ್ಲ. ಸಿಂಹ ಬಂದ್ರೆ ಆನೆಗಳು ಎಲ್ಲ ದಾರಿ ಬಿಟ್ಬಿಡ್ತಾವಂತೆ ಸಿಂಹಕ್ಕೆ. ಇದು ಎಲ್ಲಿಂದ ಬಂತು? ಆಟಿಟ್ಯೂಡ್. ಆಟಿಟ್ಯೂಡ್. ನಾನು ರಾಜ, ನಾನು ಆರೋಗ್ಯವಾಗಿದ್ದೇನೆ, ನಾನು ಮುಂದೆ ನನ್ನ ಜೀವನ ಓಪನ್ ಆಗಿದೆ, ನೋಡ್ತಾ ಇರಿ 10 ವರ್ಷದಲ್ಲಿ. ಗುರಿ ಇಟ್ಕೊಳ್ಳಿ, ಬರ್ದಿಡಿ ಗುರಿಗಳನ್ನ. ರಿಟರ್ನ್ ಸ್ಟೇಟ್ಮೆಂಟ್ ಆಫ್ ಎ ಡ್ರೀಮ್, ರಿಟರ್ನ್ ಸ್ಟೇಟ್ಮೆಂಟ್ ಆಫ್ ಎ ಡ್ರೀಮ್ ವಿಚ್ ಹ್ಯಾಸ್ ಮೆಜರಬಲ್, ಅಚೀವಬಲ್, ರಿಯಲಿಸ್ಟಿಕ್, ಟೈಮ್ ಬೌಂಡ್. ಸ್ಮಾರ್ಟ್ ಗೋಲ್ ಅಂತಾರೆ. ಸ್ಪೆಸಿಫಿಕ್, ಮೆಜರಬಲ್, ಅಚೀವಬಲ್, ರಿಯಲಿಸ್ಟಿಕ್, ಟೈಮ್ ಬೌಂಡ್. ಸ್ಮಾರ್ಟ್ ಗೋಲ್. ಸ್ಮಾರ್ಟ್ ಗೋಲ್ಗಳನ್ನ ಇಟ್ಕೊಳ್ಳಿ. ಇನ್ನು 1 ವರ್ಷಕ್ಕೇನು, 2 ವರ್ಷಕ್ಕೇನು, 3 ವರ್ಷಕ್ಕೇನು, 5 ವರ್ಷ ಹಾಕ್ತಾ ಬನ್ನಿ. ದಯವಿಟ್ಟು ಓಡಾಡಿ. ದುಡ್ಡಿದ್ರೆ ಅಥವಾ ಎಷ್ಟು ದುಡ್ಡಿದೆಯೋ ಅಷ್ಟರಲ್ಲಿ ದಯವಿಟ್ಟು ದೇಶ ಸುತ್ತಿ, ರಾಜ್ಯ ಸುತ್ತಿ, ಊರು ಸುತ್ತಿ, ಹೆಂಡತಿ ಜೊತೆಲಿ ಹೋಗಿ. ಒಬ್ಬೊಬ್ರು ಹೋಗ್ಬಿಡಿ, ಯಾಕಂದ್ರೆ ಬಿದ್ದೋದ್ರೆ ಹಿಡ್ಕೊಂಬರಕ್ಕೆ ಒಬ್ರು ಬೇಕು. 2 ಬಕೆಟ್ಗಳು ಬಾವಿಗೆ ಹೋಗೋದು, ಮೇಲ್ ಬರೋದು. 1 ಬಕೆಟ್ ಭಾಳ ಬೇಜಾರು ಮಾಡ್ಕೊಂತಂತೆ, ನಾನು ಬರ್ತಿದ್ದಂಗೆ ಖಾಲಿ ಆಗ್ಬಿಡ್ತೀನಿ ಕಣೋ. ಆಲ್ವೇಸ್ ಐ ಆಮ್ ಎಂಟಿ, ಒನ್ಸ್ ಐ ಆಮ್ ಫುಲ್ ಐ ಬಿಕಮ್ ಎಂಟಿ ನೆಕ್ಸ್ಟ್ ಮಿನಿಟ್ ಅಂತ ಬೇಜಾರು ಮಾಡ್ಕೊಳ್ತಂತೆ. ಅದಕ್ಕೆ ಇನ್ನೊಂದು ಹೇಳ್ತಂತೆ, ನನಗೇನು ಬೇಜಾರಿಲ್ಲ. ಯಾಕೆ? ನಾನು ಮತ್ತೊಮ್ಮೆ ಹೋಗಿ ಮತ್ತೆ ತುಂಬಿಸಿಕೊಂಡು ಬಂದು ಮತ್ತೊಮ್ಮೆ ಬಾಯಾರಿದವನ ಬಾಯಿಗೆ ಮತ್ತೆ ನಾನು ಬಾಯಾರಿಕೆ ನೀಗಿಸುವವನಾಗ್ತೀನಲ್ಲ, ಎಂಥ ಪುಣ್ಯ ನಂದು ಅಂತಂತೆ ಆ ಬಕೆಟ್. ನೀವೆಲ್ಲರೂ ಕೋಟಿ ಮನಸ್ಸುಗಳಿಗೆ ತಣಿಸುವ, ಕೋಟಿ ಲಕ್ಷ ಮನಸ್ಸುಗಳಿಗೆ ನೀವು ಬೆಳೆಸುವ. ನೋಡಿ, ದೀಪ ಹಚ್ಚಿದ್ವಿ ಇವತ್ತಿಗೂ ಎಷ್ಟು ಶ್ರೀಮಂತರು ಅಂದರೆ ಡಾಕ್ಟರ್ ಸುರೇಶು ಮತ್ತು ಈ ಯೂನಿವರ್ಸಿಟಿ ಸುಮ್ಮನೆ ಕೂತ್ಕೊಂಡ್ಬಿಟ್ಟು ಒಂದು ಸ್ವಿಚ್ ಹೊತ್ಬಿಟ್ಟಿದ್ದಿದ್ರೆ 100 ಟ್ಯೂಬ್ಲೈಟು, 100 ಸೋಡಿಯಂ ದೀಪ, 100 ಮರ್ಕ್ಯುರಿ ದೀಪ. ಎಂಥ ಉದ್ಘಾಟನೆ! ಆದರೂ ಎದ್ದು ಬಂದು ಎಣ್ಣೆಯ ಬತ್ತಿಯ ದೀಪವನ್ನು, ಭಾರತೀಯ ಸಂಸ್ಕೃತಿ ಇದು. ಯಾಕೆ ಹೇಳಿ? ಒಂದು ಕೇಳಿಸ್ಕೊಳ್ಳಿ, ಇನ್ನು ಹೇಳೇ ಇಲ್ಲ ಏನು ಅಂತ. ಒಂದು ಟ್ಯೂಬ್ಲೈಟನ್ನು ಇನ್ನೊಂದು ಟ್ಯೂಬ್ಲೈಟಿಗೆ ತಾಕ್ಸಿದ್ರೆ ಹತ್ಕೊಳ್ಳಲ್ಲ. ಒಂದು ಸೋಡಿಯಂ ದೀಪ ಇನ್ನೊಂದು ಸೋಡಿಯಂ ದೀಪ ಹಚ್ಚಲ್ಲ. ಒಂದು ಎಣ್ಣೆಯ ಬತ್ತಿಯ ದೀಪ ಇನ್ನೊಂದು ಎಣ್ಣೆಯ ಬತ್ತಿಯ ದೀಪವನ್ನು ಹಚ್ಚುತ್ತೆ. ನಾವೆಲ್ಲ ಟ್ಯೂಬ್ಲೈಟ್ಗಳಾಗಬಾರ್ದು, ಎಣ್ಣೆಯ ಬತ್ತಿಯ ದೀಪವಾಗಬೇಕು. ನೀವೆಲ್ಲ ಎಣ್ಣೆಯ ಬತ್ತಿಯ ದೀಪವಾಗುವ ಸರಿಯಾದ ಸಮಯ ಇದೀಗ 60ರಲ್ಲಿ ಬಂದಿದೆ. ಬಿಡಬೇಡಿ, ಅಳಬೇಡಿ, ನೆಗೆಟಿವ್ ಮಾತುಗಳಾಡಬೇಡಿ, ಬಂದಿರೋದನ್ನು ಹೇಳ್ಕೋಬೇಡಿ. ಏನು ಬೇಕೋ ಮಾಡಿ. ನಾವು 3 ದಿವಸದಿಂದ ನನಗಂತೂ ಮಾತಾಡೋಕ್ಕೆ ಆಗ್ತಿಲ್ಲ ಅಂತ ಮಾತಾಡ್ಬೇಕಾ? ಮಾತಾಡಬೇಡಿ. ಅನುಭವ. ಏಕೆ ನಾನೊಂದು ಸ್ಟೇಟ್ಮೆಂಟ್ ತಂದಿದ್ದೀನಿ. ಜೀವನದಲ್ಲಿ ಪೇಯ್ನಾ ಕೇಳಿಸ್ಕೊಂಡು ಚೆನ್ನಾಗಿದೆ. ಎಂಜಾಯ್ ದ ಪೇಯ್ನ್ ಅಲ್ವಾ? ಅದರಿಂದ ದಯವಿಟ್ಟು ಒಂದು ಬಹಳ ಚೆನ್ನಾಗಿತ್ತು. ಇದು ಬಹಳ ಹಿಂದಿನ ಕತೆ, ಇದು ಅರೇಬಿಯಾ ಕತೆ. 6,000 ದಿನಾರುಗಳನ್ನು ಸಂಪಾದನೆ ಮಾಡ್ಬಿಟ್ಟಂತ ಒಬ್ಬ. ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ತುಂಬ ಶ್ರೀಮಂತ ಆಗ್ಬಿಟ್ಟ. ಆ ಸಂಪಾದನೆ ಮಾಡೋದಕ್ಕೆ ಟೈಮ್ ಹೊಟ್ಟೋಯ್ತು, ಎಂಜಾಯ್ ಮಾಡಿರಲಿಲ್ಲ. ಡೆತ್ ಕೇಮ್, ಯಮ ಬಂದ್ಬಿಟ್ಟ. ನಡೆಯಪ್ಪ, ನಿನ್ನ ಟೈಮ್ ಮುಗೀತು ಅಂದ. ಇವನಂದ, ಹಣ 1,000 ದಿನಾರ್ ನಿಂಗೆ ಕೊಟ್ಬಿಡ್ತೀನಿ, 1,000 ದಿನಾರ್ ನಿಂಗೆ ಕೊಟ್ಬಿಡ್ತೀನಿ, ಒಂದು ಗಂಟೆ ಕೊಟ್ಬಿಡು, 1 ನಿಮಿಷನೂ ಕೊಡು. 6,000 ತಗೋ, ನನಗೆ 1 ನಿಮಿಷ ಕೊಡಲಿಲ್ಲ. ಡೆತ್ ಟು ಕಿಮ್. ಅವನು ಆಯಿತು, ಒಂದು ಸೆಕೆಂಡ್ ಟೈಮ್ ಕೊಡು, ಒಂದು ಲೆಟರ್ ಬರೆದ್ಬಿಡ್ತೀನಿ. ಲೆಟರ್ ಬರೆದಿಟ್ಟೋದಂತೆ, ನಿಮ್ಮ ಯಾವ ದುಡ್ಡು ನಿಮಗೆ
ಸಾಯುವ ದಿನವನ್ನು ಒಂದು ಕ್ಷಣವೂ ಮುಂದೂಡುವುದಿಲ್ಲ. ನಿಮ್ಮ ಬದುಕು ನಿಮ್ಮದು. ನನಗೇನಿದೆ ಈಗ ಅನ್ನಿಸ್ತಾ ಇದೆ, ಇಷ್ಟೇ ಬದುಕು. ಇದರ ಆಚೆ ಹಿಂದೆ ಮುಂದೆ ಯಾರಿಗೂ ಗೊತ್ತಿಲ್ಲ. ಪುನೀತ್ ರಾಜ್ಕುಮಾರ್ ಇನ್ನೊಂದು ಫಿಲಮ್ ಈಗ ಮಾಡೋಕ್ಕಾಗಲ್ಲ. ಆವಾಗಲೇ 29 ಫಿಲಮ್ ಮಾಡಿದ್ರು, ಅಷ್ಟೇ. ನಾನು ನನ್ನ 24ನೇ ಪುಸ್ತಕ ಬರಿತಾ ಇದ್ದೀನಿ, ಅದೊಂದು ಹೇಳ್ಬಿಟ್ಟು ಮುಗಿಸ್ಬಿಡ್ತೀನಿ. ಪುಸ್ತಕದ ಹೆಸರು ಚೆನ್ನಾಗಿದೆ, ಸಾಯುವ ಯೋಗ್ಯತೆ ಅಂತ. ನಾನು ಮಾತಾಡ್ತಾ ಇದ್ದೀನಿ, ಗೆಸ್ಟು, ಚೀಫ್ ಗೆಸ್ಟ್, ಸ್ಪೀಕರ್, ರಿಸೋರ್ಸ್ ಪರ್ಸನ್ ಹಿಂಗೆ ಇಲ್ಲೇ ಬಿದ್ದೋಗ್ಬಿಟ್ರೆ ಡಾಕ್ಟರ್ ಸುರೇಶ್ ನನ್ನ ಹೆಂಡತಿಗೆ ಫೋನ್ ಮಾಡಿ ಬಾಡಿ ಬಿದ್ದೋಗಿದೆ ಬಂದು ತಗೊಂಡೋಗಿ ಅಂತಾರೆ. ಬಿದ್ದೋದ್ರೆ ಬಾಡಿ, ನಿಂತಿದ್ರೆ ಗೆಸ್ಟು. ನಾನು ಇವತ್ತು ಸತ್ತೋಗ್ಬಿಟ್ರೆ ನಾಳೆ ಬೆಳಗ್ಗೆ ಅಥವಾ ಮುಂದಿನ ಕ್ಷಣದಿಂದ ನಿಮಗೆ, ಸಮಾಜಕ್ಕೆ ನನ್ನ ಬಗ್ಗೆ ಕೇಳಿಸ್ಕೊಳ್ಳಿ, ಚೆನ್ನಾಗಿದೆ ಈ ವಾಕ್ಯ, ನನ್ನ ಬಗ್ಗೆ 60 ವರ್ಷ ಬದುಕಿದ ಚೇತನ್ ರಾಮ್ ಬಗ್ಗೆ ಹೇಳುವುದಕ್ಕೆ ಒಂದು ವಾಕ್ಯವೂ ಇಲ್ಲದಿದ್ದರೆ ನಾನು ಸಾಯುವುದಕ್ಕೂ ಅಯೋಗ್ಯ. ಯಾರ್ಯಾರು ಒಂದು ವಾಕ್ಯ ಸಂಪಾದನೆ ಮಾಡ್ಕೊಂಡಿದ್ರೋ ಇಲ್ಲೋ ನಂಗೆ ಗೊತ್ತಿಲ್ಲ. ಮಾಡ್ಕೊಂಡಿಲ್ಲದೆ ಇದ್ರೆ ಯಾವಾಗ ಹೋಗ್ತೀವೋ ಗೊತ್ತಿಲ್ಲ, ಅರ್ಜೆಂಟಲ್ಲಿ ಒಂದು ವಾಕ್ಯ ಬಂದ್ಬಿಡ್ಬೇಕು. ಆದ್ರಿಂದ 60ರಲ್ಲಿ ಏನಾದ್ರು ಒಂದು ಡ್ಯೂಟಿ ಉಳ್ಕೊಂಡಿದ್ಯಾ ಅಂದರೆ ಒಂದು ವಾಕ್ಯ ಹುಟ್ಟಾಕೋ ವಾಕ್ಯ. ದೇರ್ ಆರ್ 2 types of people, history readers, history makers. Ashoka was a history reader. Today I and you read Ashoka. Sachin Tendulkar is a chapter in Marathi 8th standard book. Dr. Rajkumar is a chapter in 7th standard Karnataka book. Are you going to be a chapter? Future generation will read you. Have you created some history? 99.99% of the people in any yugas and samajas are going to be watchers. ಬುದ್ಧನ ಕಾಲದಲ್ಲಿ ಇನ್ನೊಬ್ಬನ ಹೆಸರು ಹೇಳಿ, ಜೀಸಸ್ ಕಾಲದಲ್ಲಿ ಇನ್ನೊಬ್ಬನ ಹೆಸರು ಹೇಳಿ. ನಿಮ್ಗೆಲ್ಲರಿಗೂ ನನಗೆ ಟೆಸ್ಟ್ ಮಾಡಿದ್ರೆ ಕೇಳಿಸ್ಕೊಳ್ಳಿ, ನಿಮಿಷ ದಯವಿಟ್ಟು ಭಾಗವಹಿಸಿ. ಎರಡು ಪ್ರಯೋಗ 10 ಸೆಕೆಂಡ್ ಮುಗಿದೋಗ್ಬಿಡ್ತದೆ. ದಯವಿಟ್ಟು ಚೆನ್ನಾಗಿದೆ. ಎಷ್ಟು ಜನಕ್ಕೆ ನಿಮ್ಮ ದಯವಿಟ್ಟು ಎಲ್ಲರೂ ಭಾಗವಹಿಸಿ ಪ್ಲೀಸ್. ಎಷ್ಟು ಜನಕ್ಕೆ ನಿಮ್ಮ ತಂದೆ ಹೆಸರು ಗೊತ್ತು? ಕೈ ಎತ್ತಿ ಪ್ಲೀಸ್. ಐ ವಾಂಟ್ ಎವ್ರಿ ಒನ್ ಟು ಪಾರ್ಟಿಸಿಪೇಟ್ ಪ್ಲೀಸ್. ಗುಡ್, ಇಳಿಸಿ. ಎಷ್ಟು ಜನಕ್ಕೆ ನಿಮ್ಮ ತಂದೆ ಹೆಸರು ಗೊತ್ತು? ಕೈ ಎತ್ತಿ. ಆಮೇಲೆ ಸುಳ್ಳು ಹೇಳ್ಬೇಡಿ ದಯವಿಟ್ಟು, ನಂಗೇನು ಗೊತ್ತು, ನೀವು ಮಾದೇವಪ್ಪ ಅಂದ್ರೆ ನಂಗೇನು ಗೊತ್ತಾಗುತ್ತೆ. ಇಳಿಸಿ. ಎಷ್ಟು ಜನಕ್ಕೆ ನಿಮ್ಮ ತಂದೆ ತಾತ ಅವ್ರ ತಂದೆ ಹೆಸರು ಗೊತ್ತು? ಕೈ ಎತ್ತಿ. ಸುಳ್ಳು ಹೇಳ್ಬೇಡಿ, ಹೇಳಿದಿರಿ 40% ಇಳಿತು ಡಾಕ್ಟ್ರೆ. ಮುಂದಿನ ನೋಡಿ ಆಟ ಈಗ. ಎಷ್ಟು ಜನಕ್ಕೆ ನಿಮ್ಮ ತಾತನ ಹೆಸರು ಗೊತ್ತು? ಕೈ ಎತ್ತಿ. ಸುಳ್ಳು ಹೇಳ್ಬೇಡಿ, ಸುಳ್ಳು ಒಂದೂ ಇಲ್ಲ ಡಾಕ್ಟ್ರೆ. ಮಜಾ ಕೇಳಿ ಈಗ, ಎಲ್ಲ ಕೇಳಿಸ್ಕೊಳ್ಳಿ. ನಿಮ್ಮ ತಾತ ಇದ್ದಾಗ ಈ ದೇಶದಲ್ಲಿ ಮೋಹನದಾಸ ಕರಮಚಂದ್ರ ಮಹಾತ್ಮ ಗಾಂಧಿ ಅಂತ ಒಬ್ಬರಿದ್ರು, ಗೊತ್ತಲ್ವ ನಿಮ್ಗೆಲ್ರಿಗೂ? ಈಗ ನಾನೊಂದು ಪ್ರಶ್ನೆ ಕೇಳಿದ್ರೆ ನಿಮ್ಮ ತಾತ ಯಾಕೆ ನಿಮ್ಗೆ ಗೊತ್ತಿಲ್ಲ ಅಂತ ಕೇಳಿದ್ರೆ ಏನು ಹೇಳ್ತೀರಿ? ಇದೇ ಪ್ರಶ್ನೆ ಬೆಳಗಾಂನಲ್ಲಿ ಒಂದು ಎಂಜಿನಿಯರಿಂಗ್ ಕಾಲೇಜಲ್ಲಿ ಮಾಡ್ತಾ ಇರ್ಬೇಕು, ಹಿಂಗೆ ಮಾಡಿದ್ರೆ ಒಬ್ಬ ಹುಡುಗ ಹಿಂಗೆ ಹೇಳ್ಬಿಟ್ಟ, ನಮ್ಮ ತಾತ ಅಂಥದ್ದೇನು ಕೆಲಸ ಮಾಡಿಲ್ಲ ಬಿಡಿ ಸರ್ ಅಂದ್ಬಿಟ್ಟು. ನಾನು ಅದಕ್ಕೆ ತಕ್ಷಣ ಹೇಳಿದೆ, ನನ್ನ ಮೊಮ್ಮಗ ಇದೇ ಪ್ರಶ್ನೆನ ನಿನ್ನ ಮೊಮ್ಮಗನಿಗೆ ಈ ಥರ ಮುಂದೆ 100 ವರ್ಷಕ್ಕೆ ಕೇಳಿದ್ರೆ ಅವನು ನಮ್ಮ ತಾತ ಅಂಥದ್ದೇನು ಮಾಡಿಲ್ಲ ಅಂದರೆ ಅವಮಾನ ಅಲ್ವಾ ನಿಂಗೆ? ಏನಾರು ಮಾಡೋ ಸಾಕು. ಎಷ್ಟು ಹೇಳಿದ್ರು ಅಷ್ಟೇ. ಯಾಕೆ ಗೊತ್ತಾ, ನಾನು ಹಿಂಗೆ 40 ವರ್ಷದಿಂದ ಮೋಟಿವೇಟ್ ಮಾಡ್ಕೊಂಡು ಬರ್ತಿದ್ದೆ. 8 ವರ್ಷದಿಂದ ಎಲ್ಲ ಟ್ರೈನಿಂಗ್ ಮುಗಿದ ಮೇಲೆ ಒಂದು ಕ್ವಶನ್ ಕೇಳ್ತಿದ್ದೆ. ಏನಿ ಕ್ವಶನ್ ಅಂತಿದ್ದೆ. ಅಂದರೆ ಕ್ವಶನ್ ಕೇಳಕ್ಕೆ ಯಾರು? ಒಬ್ಬ ಎದ್ದು ನಿಂತ್ಬಿಡೋರು. ಒಬ್ಬ ಸಾರ್ 3 ಗಂಟೆ ಚುಚ್ಚಿದ್ದೀನಿ ಮಾಡಿ, ದಯವಿಟ್ಟು ಮಾಡಲೇಬೇಕು, ಹೇಳಿ ಎದ್ದೇಳಿ. 3 ಗಂಟೆ ಏನೇನೇನೋ ಕತೆ ಹೇಳಿ ಗಟ್ಟೆ. ಸರ್ ಎಲ್ಲ ಸರಿ, ನನ್ನ ಪ್ರಾಬ್ಲಮ್ ನಿಮಗೆ ಹೇಳ್ಬಿಟ್ರೆ ಒಂಚೂರು ಅಣ್ಣ 3 ಗಂಟೆ ಚುಚ್ಚಿದ್ದೀನಿ, ಇನ್ನೂ ಪ್ರಾಬ್ಲಮ್ ಇಟ್ಕೊಂಡಿದ್ಯಾ ನೀನು? ಆವತ್ತಿನಿಂದ ಈ ಕ್ವಶನ್ ಕೇಳದೆ ಬಿಟ್ಬಿಟ್ಟೆ ಟ್ರೈನಿಂಗಲ್ಲಿ. ಸಾವಿಲ್ಲದ ಮನೆಯಿಲ್ಲ ಅಂದ ಬುದ್ಧ ಅಂದು, ಸಾವಿಲ್ಲದ ಮನೆಯಿಲ್ಲ ಅಂದ ಬುದ್ಧ ಅಂದು, ಈ ಬುದ್ಧ ಹೇಳುತ್ತಿದ್ದಾನೆ ಕೇಳಿ, ಸಮಸ್ಯೆ ಇಲ್ಲದ ಮನುಷ್ಯರೇ ಇಲ್ಲ. ಎಲ್ರಿಗೂ ಸಮಸ್ಯೆ. ಪರ್ಫೆಕ್ಟ್ ಅಂತ ಯಾರೂ ಇಲ್ಲ. ಪರ್ಫೆಕ್ಟ್ ಹೆಂಡತಿ ಇನ್ನೂ ಹುಟ್ಟಿಲ್ಲ, ಪರ್ಫೆಕ್ಟ್ ಗಂಡ ಇನ್ನೂ ಹುಟ್ಟಿಲ್ಲ. ಡಾಕ್ಟ್ರುಗಳು ಏನು ಹೇಳ್ತಾರೆ ಹೇಳಿ? ನಮ್ಮ ಕೆಲಸ ಎಲ್ಲ ಮಾಡಿದ್ದೀವಿ, ಇನ್ನೇನಿದ್ರು ಅವಂದೇ. ಪರ್ಫೆಕ್ಟ್ ಅಂತ ಯಾರೂ ಇಲ್ಲ. ಆದರೆ ಈ ಜೀವನ ಅಂದ್ರೆ ಏನು ಹೇಳಿ? ಪರ್ಫೆಕ್ಟ್ ಆಗುವತ್ತ.
ಆಗುವತ್ತ, ಕೆಲವರು ಅತ್ತ ಅಲ್ಲ ಹತ್ತತ್ತ. ಆದ್ದರಿಂದ ನೀವೆಲ್ಲ ಕೊನೆಯ ಪ್ರಯೋಗ ದಯವಿಟ್ಟು ಎಲ್ಲರೂ ಮಾಡಬೇಕು. 5 ಸೆಕೆಂಡಲ್ಲಿ ನಿಮ್ಮ ಇಡೀ 60ರ ಮೇಲೆ ಏನು ಅಂತ ಗೊತ್ತಾಗುತ್ತೆ. ಒಂದೇ ಒಂದು ವಾಕ್ಯದಲ್ಲಿ ಮುಗಿಸ್ತೀನಿ. ಎಲ್ಲರೂ ನಾನು ಹೇಳ್ದಾಗ ಮಾಡಬೇಕು. ಇನ್ಸ್ಟ್ರಕ್ಷನ್ ಎಲ್ಲರೂ ನಾನು ಹೇಳ್ದಾಗ ಮಾಡಬೇಕು. ಡೂ ವಾಟ್ ಐ ಸೇ. ಗೊತ್ತಾಯ್ತಾ? ಡೂ ವಾಟ್ ಐ ಸೇ. ನಾನು ಹೇಳ್ದಾಗ ಮಾಡಬೇಕು. ಸ್ಟಾರ್ಟ್. ಎಲ್ಲರೂ ನಿಮ್ಮ ಬಲಗೈಯನ್ನು ಮುಂದೆ ತನ್ನಿ. ಎಲ್ಲರೂ ಮಾಡಬೇಕು. ಮುಂದೆ ತನ್ನಿ. ಹಾಗೆ ಮೇಲೆ ತೊಗೊಂಡೋಗಿ ಎಲ್ಲ ಬೆರಳು ಕ್ಲೋಸ್ ಮಾಡಿ, ತೋರ್ ಬೆರಳು ಓಪನ್ ಮಾಡಿ, ಕ್ಲಾಕ್ ವೈಸ್ ತಿರುಗಿಸಿ, ಆಂಟಿ ಕ್ಲಾಕ್ ವೈಸ್ ತಿರುಗಿಸಿ, ನಿಲ್ಲಿಸಿ. ಎಲ್ಲ ಬೆರಳು ಓಪನ್ ಮಾಡಿ, ಹಾಗೆ ಮುಂದೆ ತನ್ನಿ, ಹಾಗೆ ಮೇಲೆ ತೊಗೊಂಡೋಗಿ ಎಲ್ಲ ಬೆರಳು ಕ್ಲೋಸ್ ಮಾಡಿ, ತೋರ್ ಬೆರಳು ಓಪನ್ ಮಾಡಿ, ಕ್ಲಾಕ್ ವೈಸ್ ತಿರುಗಿಸಿ, ಆಂಟಿ ಕ್ಲಾಕ್ ವೈಸ್ ತಿರುಗಿಸಿ, ನಿಲ್ಲಿಸಿ. ರಪ್ಪಂತ ಫಾಸ್ಟಾಗಿ ಈ ತೋರ್ ಬೆರಳನ್ನ ನಿಮ್ಮ ಕೆನ್ನೆ ಮೇಲೆ ಇಟ್ಕೊಳ್ಳಿ. ಹಾಗೆ ಇರಿ, ಕೆನ್ನೆನ ನೋಡಿ, ಗದ್ದ ಚಿನ್. ನಿಮ್ಗೆ ಹೇಳಿ, 3 ಥರ ಜನ ಇದ್ರಿ ಇಲ್ಲಿ. ನಾನು ಇಲ್ಲಿ ಇಟ್ಕೊಂಡೆ ಅಂತ ಅವ್ರು ಇಲ್ಲಿ ಇಟ್ಕೊಂಡ್ರು. ಕೆಲವರು ನಾನು ಕೆನ್ನೆ ಮೇಲೆ ಇಟ್ಕೊಳ್ಳಿ ಅಂತ ಹೇಳ್ದಲ್ಲ ಅಂತ ಕೆನ್ನೆ ಮೇಲೆ ಇಟ್ಕೊಂಡ್ರು. 3ನೇ ಕ್ಯಾಟಗರಿ ಇದ್ದಾರೆ. ಅವರು ಇವ್ನು ಕೆನ್ನೆ ಅನ್ಬಿಟ್ಟು ಗದ್ದದಲ್ಲಿ ಇಟ್ಕೊಂಡಲ್ಲ ಅಂತ ಒದ್ದಾಡ್ತಾ ಇದ್ದಾರೆ ಎಲ್ಲಿ ಇಟ್ಕೊಳ್ಳೋದು ಅಂತ. ಒಂದು ನಿಮಿಷ ಇರಿ. ವಾಟ್ ವಾಸ್ ಮೈ ಇನ್ಸ್ಟ್ರಕ್ಷನ್ ಸರ್? ನನ್ನ ಇನ್ಸ್ಟ್ರಕ್ಷನ್ ಏನಿತ್ತಮ್ಮ? ಇನ್ಸ್ಟ್ರಕ್ಷನ್ನು ಹೇಳಿದ ಹಾಗೆ ಮಾಡಿ. ಕೇಳಿಸ್ಕೊಳ್ಳಿ, ಈ ಜಗತ್ತಿನಲ್ಲಿ ಹೇಳಿದ ಹಾಗೆ ಯಾರೂ ಮಾಡುವುದಿಲ್ಲ, ಮಾಡಿದ ಹಾಗೆಯೇ ಮಾಡುವುದು. ಕೇಳಿಸ್ಕೊಳ್ಳಿ. ನೀವು ಹೇಳ್ತಾ ಇದ್ರಿ 60ರವರೆಗೆ, ಈಗಲಾದ್ರೂ ರೋಲ್ ಮಾಡಲ್ ಆಗಿ ಲೀವ್ ಅಂಡ್ ಲೀಡ್ ಬೈ ಎಕ್ಸಾಂಪಲ್ ಮಾಡೋದಕ್ಕೆ ಶುರು ಮಾಡಿ. ಸರಿಯಾದದ್ದನ್ನ ಜಗತ್ತು ಮಾಡುತ್ತೆ. ಆದ್ದರಿಂದ ಇಂದಿನಿಂದ ಸರಿಯಾದದ್ದನ್ನೇ ಹೇಳಿ, ಸರಿಯಾದದ್ದನ್ನೇ ಮಾಡಿ, ಹೊಸ ಉತ್ಸಾಹ ತಗೊಳ್ಳಿ. ಸಂವಾದ ಇರಲಿ, ವಾಗ್ವಾದ ಬೇಡ. ದಯವಿಟ್ಟು 4 ಜನ ಜೊತೆ ಪ್ರೀತಿಯಿಂದ ಮಾತಾಡಿ. ಸಮಸ್ಯೆ ಇದ್ರೆ 100 ಜನ ಇದ್ದಾರೆ ಈ ಸಮಸ್ಯೆಗೆ ಪರಿಹಾರ ಕಂಡಿರೋರು. ಮಾತಾಡಿಸಿ. ಒಂದು ಶಾಯರಿ ಹೇಳಿ ಮುಗಿಸ್ತೀನಿ. ಬಾತ್ ಹಿ ಬಾತೋ ಮೇ ವಿಶ್ವಾಸ್ ಬದಲ್ ಜಾತಾ ಹೈ. ನಾನು 40-50 ನಿಮಿಷ ಮಾತಾಡಿದ್ದಕ್ಕೆ ನಮ್ದು ಹೊಸ ಲೈಫ್ ಅಂತ, ನಾಳೆಯಿಂದ ಹೊಸ ಹುಡುಗರಂತೆ, ಮತ್ತೆ ಮ್ಯಾರೇಜ್ ಆಗೋದಂತೆ, ಅದೇ ಹೆಂಡ್ತಿನ ಅನ್ನೋದೊಂದೇ ಬೇಜಾರಾತ್ ನಿಮಗೆ ಅಲ್ವೇ? ಮೊದಲು ಹೇಳಿದ್ದು ನಾನು. ಆಯ್ತಾ? ಮತ್ತೆ ಶುರು ಅಂತೆ, ಎಲ್ಲ ಸಾಧ್ಯ ಅಂತೆ, ನೋಡ್ತಾ ಇರು ಅಂತ ಉತ್ಸಾಹ ಬಂದಿದ್ದು, ವಿಶ್ವಾಸ ಬಂದಿದ್ದು ಯಾಕೆ ಹೇಳಿ? ಮಾತಾಡಿದ್ದಕ್ಕೆ. ದಯವಿಟ್ಟು ಗಂಡ ಹೆಂಡ್ತಿ ಮಾತಾಡಿ. ಮಕ್ಕಳೆಲ್ಲೋ ಇದ್ದಾರೆ, ಗಂಡ ಹೆಂಡ್ತಿ ಇಬ್ಬರೇ. ಇವನು ದೆವ್ವ ಓದಂಗೆ ಹೋಗ್ತಾನೆ, ಅವಳು ಭೂತ ಓದಂಗೆ ಹೋಗ್ತಾಳೆ. ದೊಡ್ಡ ಮನೆ, ದೆವ್ವ ಭೂತಗಳ ಸಮಾಗಮ, ಅಮೋಘ ದಾಂಪತ್ಯ. ಭಾರತ ಈ ಸ್ಥಿತಿಗೆ ತಲುಪಿದೆ. ಬೇಡ. ಬಾತ್ ಹಿ ಬಾತೋ ಮೇ ವಿಶ್ವಾಸ್ ಬದಲ್ ಜಾತಾ ಹೈ, ರಾತೋ ಮೇ ಇತಿಹಾಸ ಬದಲ್ ಜಾತಾ ಹೈ. ಇನ್ನೊಂದು ವರ್ಷ ಬಿಟ್ಟು ನೀವು ಒಂದು ಹೊಸ ಗುರಿ ಇಟ್ಕೊಂಡು ಚಾನ್ಸ್ ಸಿಕ್ಕರೆ, ಡಾಕ್ಟರ್ ಸುರೇಶ್ ಸಿಕ್ಕರೆ, ಅವತ್ತು ಹೇಳಿದ್ರಲ್ಲ ಹೊಸ ಶುರು ಮಾಡಿ ಅಂತ, ನಾನೀಗ ಪಿಟೀಲ್ ಕಲ್ತಿದ್ದೀನಿ ಸರ್, ಕಚೇರಿ ಕೊಡಕ್ಕೆ ಬಂದ್ಬಿಟ್ಟೆ ಸರ್ ನಾನು 1 ವರ್ಷದಲ್ಲಿ. ಏನು ಸರ್ ಅವತ್ತಿನ ಪ್ರೋಗ್ರಾಮು ಅಂತ ಅನ್ಬೇಕಾದ್ರೆ, ಇತಿಹಾಸ ನಿರ್ಮಾಣ ಆಗಬೇಕಾದ್ರೆ ಬಾತ್ ಹಿ ಬಾತೋ ಮೇ ವಿಶ್ವಾಸ ಬದಲ್ ಜಾತಾ ಹೈ, रातों में इतिहास बदल जाता है. अगर तुम चाहो तो, अगर मैं चाहूँ तो, अगर हम सब चाहे तो. ನಾವೆಲ್ಲ ಮನಸ್ಸು ಮಾಡೋದಾದ್ರೆ, ಸಾಧ್ಯ ಅನ್ಕೊಳ್ಳೋದಾದ್ರೆ, ಜಮೀನ್ ತೋ ಕ್ಯಾ ಆಸ್ಮಾನ್ ಭಿ ಬದಲ್ ಜಾತಾ ಹೈ. ಬರೀ ಭೂಮಂಡಲ ಏನು, ನಭೋಮಂಡಲವನ್ನು ಬದಲು ಮಾಡಬಹುದು. ನಿಮಗೆ ನೀವೇ, ನಿಮ್ಮ ಏಳಿಗೆಗೆ ನೀವೇ ಶಿಲ್ಪಿ. ಯಾರನ್ನು ನಿಂದಿಸಬೇಡಿ, ಯಾರ ಮೇಲೂ ಅವಲಂಬಿತವಾಗಬೇಡಿ. ಎದ್ದೇಳಿ ಮತ್ತೊಮ್ಮೆ ಹೊಸ ಉನ್ಮಾದದಿಂದ, ಹೊಸ ಹುರುಪಿನಿಂದ, ಹೊಸ ಆಸೆಯಿಂದ, ಹೊಸ ಬದುಕಿನ ಬೆಳವಣಿಗೆಯಿಂದ, ವ್ಯಕ್ತಿತ್ವದ ಹೊಸ ಮಾರ್ಪಾಟಿನಿಂದ ಏಳಿ, ಬೆಳೆಯಿರಿ, ಬೆಳೆಸಿರಿ, ಕಲಿಯಿರಿ, ಕಲಿಸಿರಿ. ಮತ್ತೊಮ್ಮೆ ಹೊಸ ಪಯಣ ಆರಂಭವಾಗಲಿ. ದೇವರು ಒಳ್ಳೆಯದನ್ನು ಮಾಡಲಿ. ಡಾಕ್ಟರ್ ಸುರೇಶ್ ಇಂಥದ್ದೊಂದನ್ನು ಈ ಭಾಗದಲ್ಲಿ ಶುರು ಮಾಡಿದ್ದಾರೆ. ನಂದು ಒಂದೇ, ನಿಮ್ಮ ಕೈಲಿ ಸಾಧ್ಯ ಆದರೆ, ನಿಮ್ಮ ಇತಿಮಿತಿಗಳಿಗೆ ಗೊತ್ತಿಲ್ಲ, ಒಳ್ಳೆ ಜಾಗ, ಮರಗಿಡಗಳಿದೆ, ನೀವು ಭೂಮಿ ತಾಯಿನ ನೋಡ್ಕೊಳ್ಳೋರು. ನೀವು ಭೂಮಿಯಿಂದಲೇ ಮನುಷ್ಯ ಬಂದವನು, ಭೂಮಿಗೆ ಹೋಗುವವನು, ಭೂಮಿಯಿಂದಲೇ ಮರಗಿಡಗಳನ್ನು ನೋಡಿಕೊಳ್ಳೋರು. ಇದಕ್ಕೊಂದು ರೂಪ ಕೊಟ್ಟು ಈ ಪ್ರಾಂಗಣದಲ್ಲೇ ಇಷ್ಟು ದೊಡ್ಡ ಜಾಗ ಏನಾರು ಮಾಡ್ಬೋದಾ? ಸೀನಿಯರ್ ಸಿಟಿಸನ್ಸ್ಗೆ ಗೊತ್ತಿಲ್ಲ. ನನಗೆ ನನ್ನ ಹತ್ರ ಇದೆ ಐಡಿಯಾ, ಇದೆ, ಕೂತ್ಕೊಳ್ಳೋಣ. ನಿಮ್ಮ ಕಾಲದಲ್ಲೇ ಅಂಥದ್ದೊಂದನ್ನು ಈ ಅಗ್ರಿಕಲ್ಚರ್ ಯೂನಿವರ್ಸಿಟಿಯಿಂದ ಅಂಥದ್ದೊಂದನ್ನು ಏನಾದರೂ ಒಂದು ಹೊಸ ಆಟ, ಇವತ್ತು ಸೇರೋ ಆಟ ಶುರುವಾಗಿದೆ. ಬೆಳೆಯೋ ಆಟ, ಬೆಳೆಸೋ ಆಟ, ದೊಡ್ಡ ಆಟ. ನಮಸ್ಕಾರ.